ಕೇಳಿಸ್ತಾ ಇದೆಯಾ? ಕೇಳ್ತಾ ಇದೆ ಬ್ರದರ್. ಪ್ರಾರ್ಥನೆ ಮಾಡ್ತೀರಾ? ಮಾಡ್ರಿ. ಮಾಡಿ ಮಾಡಿ ಮಾಡಿ. ಓಕೆ ಬ್ರದರ್, ಪ್ರಾರ್ಥನಾ ಮಾಡಿಕೊಳ್ಳೋಣ. ಮಹೋನ್ನತನೋ ಸರ್ವಶಕ್ತನೋ ಅಗಮ್ಯ ಬೆಳಕಿನಲ್ಲಿ ವಾಸ ಮಾಡುವ ನಮ್ಮ ಪರಲೋಕ ತಂದೆ, ನಿಮ್ಮ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಪ್ಪ ತಂದೆ. ತಂದೆ, ನಮ್ಮನ್ನು ಇದುವರೆಗೆ ಕಾಯ್ದು ಕಾಪಾಡಿ ಒಂದು ಜೀವಿತ ಧನ್ಯವಾದ ತಂದೆ. ತಂದೆ, ಇದುವರೆಗೆ ನಿಮ್ಮ ಚಿತ್ತಕ್ಕೆ ವಿರುದ್ಧವಾಗಿ ನಾವು ಏನಾದ್ರು ತಪ್ಪು ಮಾಡಿದ್ರೆ ತಂದೆ ನಮ್ಮನ್ನು ಕ್ಷಮಿಸಪ್ಪ ತಂದೆ. ಮುಂದೆ ನಿಮ್ಮ ಚಿತ್ತ ಅಂತ ನಮ್ಮೆಲ್ಲರಿಗೂ ಸಹಾಯ ಮಾಡು ತಂದೆ. ತಂದೆ, ಇನ್ನು ಸೋದರ ಬಂದಿಲ್ಲ ತಂದೆ, ಅವ್ರಿಗೆ ಸಹ ತಂದೆ ತಕ್ಕ ಸಮಯಕ್ಕೆ ಬಂದು ನಿನ್ನ ವಾಕ್ಯವನ್ನು ಕೇಳುವಾಗ ತಂದೆ ಅವ್ರಿಗೆ ಸಹ ಸಹಾಯ ಮಾಡು. ಇವತ್ತು ವಾಕ್ಯವನ್ನು ತಿಳಿಸುವಂತಹ ಸೋದರಿಗೋಸ್ಕರ ಬೇಕು ತಂದೆ. ನಿಮ್ಮ ಪವಿತ್ರ ಆತ್ಮನ ಸಹಾಯದಿಂದ ನಮ್ಮೆಲ್ಲರಿಗೆ ನಿನ್ನ ವಾಕ್ಯವನ್ನು ಹೇಳುವಾಗ ತಂದೆ ಸಹಾಯ ಮಾಡು. ಇನ್ನೂ ಅನೇಕರಿಗೆ ಲೋಕದಲ್ಲಿ ತಂದೆ ಇನ್ನು ಹೆಚ್ಚಾಗಿ ನಿಮ್ಮ ವಾಕ್ಯವನ್ನು ತಿಳಿಸುವಾಗ ತಂದೆ ಅವರಿಗೆ ಕೃಪೆ ಕೊಟ್ಟು ನಡೆಸ್ತಂದೆ. ಮತ್ತು ಸಹ ತಂದೆ ಇಲ್ಲಿ ಕೇಳುವಂತಹ ಪ್ರತಿಯೊಂದು ಸೋದರ ತಂದೆ ಆ ವಾಕ್ಯವನ್ನು ಕೇಳಿ ತಂದೆ ಆ ವಾಕ್ಯದ ಪ್ರಕಾರ ತಂದೆ ನಾವು ನಡೀಲಿಕ್ಕೆ ನಮ್ಮೆಲ್ಲರಿಗೂ ಸಹಾಯ ಮಾಡು ತಂದೆ. ಆದಿಯಿಂದ ಅಂತ್ಯದವರೆಗೂ ಈ ಕೂಟದಲ್ಲಿ ನಿಮ್ಮ ಪ್ರಸನ್ನತೆ ಇದ್ದು ತಂದೆ ಈ ಕೂಟವನ್ನು ಸಹ ತಂದೆ ನಡೆಸಿಕೊಡು ತಂದೆ. ಇದುವರೆಗೆ ನನ್ನ ಪ್ರಾರ್ಥನಾ ಕೇಳಬೇಕಾಗಿ ಸಹ ಧನ್ಯವಾದ ತಂದೆ. ಈ ಚಿಕ್ಕ ಪ್ರಾರ್ಥನಾ ನಮ್ಮೆಲ್ಲರ ರಕ್ಷಕನಾದ ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ಜೀವನದ. ಆಮೇನ್. ಕ್ರಿಸ್ತ ಯೇಸುವಿನಲ್ಲಿ ಪ್ರೀತಿಯಾಗಿ ಕರೆಯಲ್ಪಟ್ಟಂತ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರಿಗೂ ತಂದೆಯಾದ ದೇವರಿಂದಲೂ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ಕೃಪೆಯು ಶಾಂತಿ ಉಂಟಾಗಲಿ. ದೇವರ ಮಹಾಕೃಪೆಯಿಂದ ದೇವರು ನಮ್ಮನ್ನ ಜೀವಿತರ ಸಂಖ್ಯೆಯಲ್ಲಿ ಎನಿಸಿ ಆತನ ಸನ್ನಿಧಿಗೆ ಸೇರಿಸಿ ಆತನ ವಾಕ್ಯವನ್ನು ಕೇಳುವಂತ ಒಂದು ಅವಕಾಶವನ್ನ ಏರ್ಪಡಿಸಿಕೊಟ್ಟಿದ್ದಾರೆ. ಹೌದು ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ದಿನಗಳು ಸಮಯಗಳು ಕೂಡ ತುಂಬಾ ಕೆಟ್ಟ ರೀತಿಯಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಇವತ್ತು ದೇವರ ಮಕ್ಕಳನ್ನ ದೇವರು ಪೋಷಿಸುವಂತ ರೀತಿ ವಿಧಾನವನ್ನ ತಿಳಿದಾಗ ದೇವರಿಗೆ ನಾವು ಯಾವಾಗಲೂ ಕೃತಜ್ಞತೆ ಸಲ್ಲಿಸುವವರಾಗಿರ್ಬೇಕು. ವಿಶೇಷವಾಗಿ ಯಥಾ ಪ್ರಕಾರ ನಮಗೆ ಕ್ಲಾಸ್ಗಳನ್ನ ಕೇಳುವಂತ ಒಂದು ಅವಕಾಶವನ್ನ ಎಲ್ಲ ರೀತಿಯಲ್ಲಿ ದೇವರೇ ಮಾಡಿದ್ರೆ ನಮಗೆ ದೇವರ ಮಕ್ಕಳಿಗೋಸ್ಕರ ವಿಶೇಷ ಒಂದು ಯೋಜನೆ, ವಿಶೇಷ ಒಂದು ಅವಕಾಶಗಳೇನ್ ಮಾಡಿದ್ದಾರೆ ಇಲ್ಲಿ ಕಲ್ಪಿಸಿಕೊಟ್ಟಿದ್ದಾರೆ. ಸೊ ದೇವರಿಗೆ ಥ್ಯಾಂಕ್ಫುಲ್ ಆಗಿರೋಣ. ಸೊ ಈ ದಿನದಲ್ಲಿ ಕೂಡ ನೋಡ್ಬೇಕಾದ್ರೆ ನಾವು ನೋಡುವಂತ ನಮ್ಮ ರೋಮಪುರದವರಿಗೆ ಬರೆದಂತ ಪತ್ರಿಕೆ ಅದರ ಮುಂದುವರೆದಂತ ಭಾಗವನ್ನು ನೋಡ್ಕೋಗ್ತಿದೀವಿ. ಸೊ ಯಾವ ಒಂದು ಪಾಠ, ಯಾವ ಒಂದು ವಿಷಯ ನೋಡ್ಬೇಕಂತ ನೆನಪಿದ್ಯಾ? ರೋಮಪುರ 2:9 ಕಂಟಿನ್ಯೂ ಆಗ್ಬೇಕು. ರೋಮಪುರ 2:9. ಓಕೆ. ಎಷ್ಟನೇ ಭಾಗ? 16 ಬ್ರದರ್ 16 ಮತ್ತೆ 9ನೇ ವಚನ ಮುಗಿದಿದೆ. 10ನೇ ವಚನ ಓದ್ಬೇಕು ಬ್ರದರ್. ಓಕೆ, 9ನೇ ವಚನ ಮುಗಿದು 10ನೇ ವಚನ ಓದ್ಬೇಕಾಗಿದೆ. ಓಕೆ ಸರಿ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಹಾಗಾಗಿ ಅಪೋಸ್ತಲ್ ಪಾಳರು ಅವ್ರು ಏನ್ ಮಾಡ್ತಿದ್ರೆ ಇಲ್ಲಿ ಇಬ್ರಿಯದವರಿಗೆ ಬರೆದಂತ ಒಂದು ಪುಸ್ತಕವನ್ನ ನಾವು ಸ್ವಲ್ಪ ಮನಸ್ಸಲ್ಲಿ ನಾವು ಈಗಾಗಲೇ ಅದನ್ನ ಸ್ಟಡಿ ಮಾಡಿದೀವಿ. ಅದರಲ್ಲಿ ಕೂಡ ಏನ್ ಮಾಡ್ತಾರೆ ಅಂದ್ರೆ ಧರ್ಮಶಾಸ್ತ್ರದ ಒಂದು ಕುರಿತು ವಿಶೇಷ ವಿಷಯಗಳನ್ನ ಮಾತಾಡ್ತಾರೆ. ಅಲ್ಲಿ ಹೆಚ್ಚಾಗಿ ಬಲಿಗಳ ಕುರಿತಾಗಿ, ದೇವದರ್ಶನ ಗುಡಾರದ ಕುರಿತಾಗಿ ಮಾತಾಡ್ತಾರೆ. ಇಲ್ಲಿ ರೋಮಪುರದವರಿಗೆ ಬರಿಬೇಕಾದ್ರೆ ನಾನು ಮೊದಲೇ ನಿಮ್ಗೆ ಹೇಳಿದ್ದೆ ರೋಮಪುರದಲ್ಲಿ ಅಂತ ಹೇಳಿದಾಗ ಇಲ್ಲಿ ಅಪೋಸ್ತಲ್ ಪಾಲ್ ಒಂದು ಮನೋಭಾವನೆ ಏನಪ್ಪಾ ಅಂದ್ರೆ ಅಲ್ಲಿ ಯಹೂದ್ಯರು ಇದ್ರು, ಅನ್ಯ ಜನದವರು ಇದ್ರು. ಈಗ ಯಹೂದ್ಯರು ಮತ್ತೆ ಅನ್ಯ ಜನದವರು ಒಂದ್ ಕಡೆ ಇರ್ಬೇಕಾದ್ರೆ ವಿಭಿನ್ನ ರೀತಿಯ ಪ್ರಶ್ನೆಗಳೇನಾಗುತ್ತೆ ಅಲ್ಲಿ ಉದ್ಭವವಾಗುತ್ತೆ. ಅದನ್ನೆಲ್ಲವನ್ನ ಸರಿಯಾಗಿ ತಿಳಿಸುವಂತ ಒಂದು ವ್ಯಕ್ತಿ ಅಲ್ಲಿ ಇಲ್ಲ ಅಂದ್ಮೇಲೆ ಅಲ್ಲೇನಾಗುತ್ತೆ ಅಂದ್ರೆ ಅನೇಕರಿಗೆ ಅನೇಕ ಒಂದು ಸಮಸ್ಯೆಗಳು ಬರುತ್ತೆ. ಸತ್ಯದ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅಪೊಸ್ತಲ ಪಾಲ್ ಏನ್ ಮಾಡ್ತಾರೆ ಅಂದ್ರೆ ಇಲ್ಲಿ ನಾವು ನೋಡ್ಬೋದು. ಅಪೊಸ್ತಲ ಪಾಲ್ ಏನ್ ಮಾಡ್ತಾರೆ, ಸತ್ಯ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಅನೇಕ ವಿಷಯಗಳನ್ನ ಧರ್ಮಶಾಸ್ತ್ರ ಮತ್ತೆ ಅನ್ಯ ಜನಗಳು ಹೊಂದಿರುವಂತ ನಂಬಿಕೆ ಎಲ್ಲ ವಿಷಯಗಳನ್ನ ಏನ್ ಮಾಡ್ತಾರೆ ಅಂದ್ರೆ ಅಲ್ಲಿ ಸ್ಪಷ್ಟವಾಗಿ ಕೆಲಸಕ್ಕೆ ಪ್ರಯತ್ನ ಮಾಡ್ತಾರೆ. ಇಲ್ಲೂ ಕೂಡ ಅದೇ ವಿಷಯವನ್ನ ನಾವು ನೋಡ್ಕೊಂಡ್ ಬರ್ತಾ ಇದ್ವಿ. ಕೊನೆಯ ಒಂದು ಸಮಯಗಳಲ್ಲಿ ಕೂಡ ಆ ಒಂದು ವಿಷಯಕ್ಕೆ ಸಂಬಂಧಪಟ್ಟಂತ ಪಾಯಿಂಟ್ ನೋಡ್ಕೊಂಡ್ ಬರ್ತೀವಿ. ಅಂದ್ರೆ ಧರ್ಮಶಾಸ್ತ್ರದ ಕುರಿತಾದಂತ ಒಂದು ವಿಷಯ ಅಲ್ವಾ. ಮುಂದುವರೆದಂತ ಭಾಗವನ್ನು ನೋಡೋಣ.
ಇವತ್ತು 16ನೇ ಒಂದು ಭಾಗ ನೋಡಕ್ ಹೋಗ್ತಿದೀವಿ. ರೋಮಪುರದವರಿಗೆ 2ನೇ ಅಧ್ಯಾಯ 10ನೇ ವಾಕ್ಯವನ್ನು ಓದೋಣ. ರೋಮಪುರದವರಿಗೆ 2ನೇ ಅಧ್ಯಾಯ 10ನೇ ವಾಕ್ಯ. ಪ್ರತಿಯೊಬ್ಬನಿಗೂ ಪ್ರಭಾವವು ಮಾನವು ಮನಃಶಾಂತಿ ಉಂಟಾಗುವವು. ಯಹೂದ್ಯರಿಗೆ ಮೊದಲು, ನಂತರ ಗ್ರೀಕರಿಗೆ ಸಹ ಗ್ರೀಕರಿಗೆ ಸಹ. ಹೌದು. ಆದ್ರೆ ಒಳ್ಳೇದು ನಡೆಸುವಂತ ಪ್ರತಿಯೊಬ್ಬನಿಗೆ ಅಲ್ವಾ, ಅದು ಕಂಪ್ಲೀಟ್ ವಾಕ್ಯ. ಯಾರೆಲ್ಲ ಒಳ್ಳೇದ್ ಮಾಡ್ತಾರೋ ಅವ್ರಿಗೆ ಕೆಟ್ಟದ್ ಮಾಡಿದವ್ರಿಗೆ ಏನಿರ್ತದೆ, ದೇವರ ಕೋಪ ಅಗ್ನಿ ಬರುತ್ತೆ ಅನ್ನೋಂಥ ವಿಷಯವನ್ನ ನಾವು ಕೊನೆ ಒಂದು ಅಧ್ಯಾಯಗಳಲ್ಲಿ ಸ್ಟಡಿ ಮಾಡಿದ್ವಿ. ಈ ಸರಿ ನೋಡ್ಬೇಕಾದ್ರೆ ಒಳ್ಳೇದನ್ನ ನಡೆಸುವಂತ ಪ್ರತಿಯೊಬ್ಬ ವ್ಯಕ್ತಿಗೂ, ಪ್ರತಿಯೊಬ್ಬ ಮನುಷ್ಯನಿಗೂ ಮಾನವು ಶಾಂತಿಯು ಉಂಟಾಗುವುದು. ಯಹೂದ್ಯರಿಗೆ ಮೊದಲು, ಅನಂತರ ಗ್ರೀಕರಿಗೆ ಸಹ. ಹೌದು ಕ್ರಿಸ್ತನ ಪ್ರೀತಿ ಸಹೋದರರೇ, ದೇವರ ಯೋಜನೆ, ದೇವರ ಪ್ಲಾನ್, ಈ ಯೂನಿವರ್ಸ್, ಇಡೀ ಪ್ರಪಂಚ ದೇವರದೇ ಆದಂತ ನಿಯಮಗಳ ಮೇಲೆ ಸೃಷ್ಟಿ ಮಾಡಲ್ಪಟ್ಟಿದೆ. ದೇವರದೇ ಆದಂತ ನಿಯಮಗಳಂದ್ರೆ ಏನು, ದೇವರದೇ ಆದಂತ ತತ್ವಗಳು ಅಂದ್ರೆ ಏನು ಅಲ್ವಾ. ಇಡೀ ಪ್ರಪಂಚ ಕೂಡ ಒಂದು ವೈಜ್ಞಾನಿಕ ರೀತಿಯಲ್ಲಿ ಅದನ್ನ ಸ್ಟಡಿ ಮಾಡಬಹುದು, ಅದೊಂದು ಪಾಠವನ್ನ ತೋರಿಸ್ಕೊಡುತ್ತೆ. ಇನ್ನೊಂದು ರೀತಿಯಲ್ಲಿ ಸ್ಟಡಿ ಮಾಡಿದ್ರೆ ಅದೊಂದು ಪಾಠವನ್ನ ತೋರಿಸ್ಕೊಡುತ್ತೆ. ಖಗೋಳ ಶಾಸ್ತ್ರವನ್ನ ತಗೊಂಡು ನೋಡಿದಾಗ ಅದೊಂದು ರೀತಿಯ ಒಂದು ವಿಷಯನ ತೋರಿಸ್ಕೊಡುತ್ತೆ. ಇಷ್ಟೊಂದು ಪಾಠಗಳನ್ನ ಓದಕ್ಕೆ ಕಾರಣ ಏನಪ್ಪಾ ಇಲ್ಲಿ ಅಂದ್ರೆ, ದೇವ್ರು ಅಂತ ವಿಷಯಗಳನ್ನ ಈ ಭೂಮಿಯಲ್ಲಿ ಇಟ್ಟಿದ್ದಾರೆ. ನಾವೇನಕ್ಕೆ ಈ ವಿಷಯವನ್ನ ಈಗ ಮಾತಾಡಕ್ ಹೋಗ್ತಾ ಇದೀವಂದ್ರೆ, ಇಡೀ ಪ್ರಪಂಚ ದೇವರ ನೀತಿ ನಿಯಮಗಳಿಗೆ ಒಳಪಟ್ಟಿರುತ್ತೆ. ಸರಿಯಾಗಿ ಹೇಳ್ಬೇಕಾದ್ರೆ, ಆದಾಮನು ಪಾಪ ಮಾಡಿದ್ಮೇಲೆ ನಿನ್ನ ನಿಮಿತ್ತ ಭೂಮಿ ಶಪಿಸಲ್ಪಟ್ಟಿದೆ. ನೀನು ಒಳ್ಳೇದ್ ಮಾಡಿದ್ರೆ ಭೂಮಿ ಕೂಡ ನಿಂಗೆ ಒಳ್ಳೇದ್ ಮಾಡ್ತಾ ಇತ್ತು, ಭೂಮಿ ಕೂಡ ಫಲ ಸಿಗ್ತಾ ಇತ್ತು. ನೀನ್ ಕೆಟ್ಟದ್ ಮಾಡೋದ್ರಿಂದ ನಿಂದ ಈ ಭೂಮಿ, ಈ ಸಿಸ್ಟಮ್ ಕರಪ್ಟ್ ಆಗುತ್ತೆ. ಹಾಗೆ ಇಡೀ ಪ್ರಪಂಚ, ಈ ಭೂಮಿಯನ್ನ ತಗೊಂಡಾಗ ಈ ಭೂಮಿ ಸಂಪೂರ್ಣವಾಗಿ ಮನುಷ್ಯ ಜೀವನಕ್ಕೆ ಅವಲಂಬಿತವಾಗಿ ದೇವರನ್ನ ಸೃಷ್ಟಿ ಮಾಡಿದ್ರು. ದೇವರ ಮಾತಿಗೆ ಅವಿಧೇಯರಾದಾಗ, ನೀತಿ ನಿಯಮಗಳನ್ನ ಪಾಲಿಸದೆ ಹೋದಾಗ ಇಡೀ ಈ ಭೂಮಿ ಕೂಡ ಏನಾಗುತ್ತೆ, ನಮ್ಮ ವಾತಾವರಣ, ನಮ್ಮ ಪ್ರಕೃತಿ ಕೂಡ ಏನಾಗುತ್ತೆ ಅಂದ್ರೆ ನಮಗೆ ಅಪೋಸಿಟ್ ಆಗಿರುತ್ತೆ. ಅದರ ಸಿಸ್ಟಮ್ ಕೂಡ ಕರಪ್ಟ್ ಆಗುತ್ತೆ. ಹಾಗೆ ಈ ಸಿಸ್ಟಮ್ ಇರೋದು. ದೇವರು ನೀವ್ ನೋಡ್ಬೋದು, ಇವತ್ತು ಕೆಲವೊಂದ್ ಕಡೆ ಭೂಕಂಪ ಬರುತ್ತಾ ಇರುತ್ತೆ, ಕೆಲವೊಂದ್ ಕಡೆ ಜನರು ಸಾಯ್ತಾ ಇರ್ತಾರೆ, ಪ್ರಕೃತಿ ವಿಕೋಪಗಳನ್ನ ನೋಡ್ಬೋದು. ಇನ್ನು ಕೂಡ ನೋಡ್ಬೇಕಾದ್ರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮರಣದಲ್ಲಿ ಶಿಲ್ವೆ ಮರಣ ಆದ್ಮೇಲೆ ಭೂಮಿ ಏನಾಯ್ತು, ಭೂಕಂಪ ಆಯ್ತು, ಕತ್ತಲೆ ಕವಿಯಿತು. ಯಾಕೆ ದೇವ್ರು ಕತ್ತಲೆ ಆಗ್ಲಿ ಅಂತ ಹೇಳ್ಬಿಟ್ರ, ಇಲ್ಲ ಭೂಕಂಪ ಆಗ್ಬೇಕಂತ ಹೇಳಿದ್ರು? ಅಂದ್ರೆ ಈ ಪ್ರಪಂಚ ಅದ್ರ ರಿಯಾಕ್ಷನ್ಸ್ ನ ತೋರಿಸ್ಕೊಡುತ್ತೆ. ಈ ಭೂಮಿಯಲ್ಲಿ ನಾವು ಬದುಕಿರ್ಬೇಕಾದ್ರೆ ಕ್ರಿಸ್ತನ ಪ್ರೀತಿಯ ಸಹೋದರರೇ, ದೇವರ ನೀತಿ ನಿಯಮಗಳಿಗೆ ಒಳಪಟ್ಟು ಜೀವಿಸೋದ್ರಿಂದ ನಮ್ಗೆ ಖಂಡಿತವಾಗ್ಲೂ ಒಳ್ಳೇದು ನಡೆಯುತ್ತೆ. ಅದನ್ನ ನಾವು ಅಪೋಸಿಟ್ ಆಗಿ ನಡೆಯೋದ್ರಿಂದ ಅದರಿಂದ ದುಷ್ಟ ಪರಿಣಾಮಗಳು ಕೂಡ ನಮ್ಗೆ ನಡೆಯುತ್ತೆ. ಆದ್ರೆ ದೇವ್ರ ಏನ್ ಮಾಡಿದ್ರೆ, ಒಳ್ಳೇದು ಮಾಡೋರಿಗೆ ಕೆಲವೊಂದು ಎಕ್ಸ್ಟ್ರಾರ್ಡಿನರಿ ವಿಷಯಗಳನ್ನ ಇಟ್ಟಿದ್ದಾರೆ. ನೋಡ್ರಿ, ಈಗ ಒಂದು ಮಗು ಊಟ ಮಾಡಕ್ಕೆ ಹಠ ಮಾಡುತ್ತೆ ಅಂತ ಇಟ್ಕೊಳ್ಳಿ, ಅದು ಊಟವಿಲ್ದೇ ಇರುತ್ತೆ. ಒಂದ್ ವೇಳೆ ಆ ಮಗು ಊಟ ಮಾಡುತ್ತೆ ಅಂತ ಇಟ್ಕೊಳ್ಳಿ, ಒಂದು ಒಳ್ಳೆ ಊಟವನ್ನ ರೆಡಿ ಮಾಡಿ ಇಡ್ತೀರಾ, ಒಳ್ಳೆ ಟೇಸ್ಟಿ ಫುಡ್ ನ ಮಾಡಿರ್ತೀರಾ. ಈಗ ಆ ಮಗು ಊಟ ಮಾಡುತ್ತೆ ಅಂತ ಇಟ್ಕೊಳ್ಳಿ, ಆ ಮಗು ಒಳ್ಳೆ ಒಂದು ಆಹಾರನ ಊಟ ಮಾಡಿದ್ಮೇಲೆ ನೀವೇನ್ ಮಾಡ್ತೀರಾ, ಊಟ ಮಾಡಿದಕ್ಕೋಸ್ಕರ ಒಂದು ಒಳ್ಳೆ ಸ್ಪೆಷಲ್ ಏನಾದ್ರು ಇನ್ನೊಂದು ಗಿಫ್ಟ್ ಅನ್ನ ಕೊಡ್ತೀರಾ. ವೆರಿ ಗುಡ್, ನೀನ್ ಚೆನ್ನಾಗಿ ಊಟ ಮಾಡಿ ತಗೋ, ಇದನ್ನು ತಿನ್ನು ಅಂತ. ಅಂದ್ರೆ ಏನಪ್ಪಾ ಅಂದ್ರೆ, ದೇವರು ಯಾವ ರೀತಿ ಇಟ್ಟಿದ್ದಾರೆ ಅಂದ್ರೆ, ದೇವರ ನೀತಿ ನಿಯಮಗಳನ್ನ ಫಾಲೋ ಮಾಡೋದ್ರಿಂದ ದೇವರು ಇನ್ನ ಎಕ್ಸ್ಟ್ರಾರ್ಡಿನರಿ ವಿಶೇಷವಾದ ಗಿಫ್ಟ್ ನಮ್ಗೆ ಕೊಡೋಕ್ಕೋಸ್ಕರ ದೇವ್ರು ಪ್ಲಾನ್ ಮಾಡ್ತಾ ಇದ್ದಾರೆ. ಅದಕ್ಕೆ ಈ ವಾಕ್ಯ ನೋಡ್ಬೇಕಾದ್ರೆ ಏನಂತ ಕೊಟ್ಟಿದ್ದಾರೆ ಇಲ್ಲಿ, ಪ್ರಭಾವ, ಮಾನ, ಮನಃಶಾಂತಿ ಅಲ್ವಾ, ಇದೆಲ್ಲ ನಮ್ಗೆ ಸಿಗುತ್ತೆ. ಅಂದ್ರೆ ಖಂಡಿತ ನಾವು ಒಳ್ಳೇದ್ ಮಾಡ್ಬೇಕು ಅನ್ನೋದು ಅದು ನಮ್ಮ ಕರ್ತವ್ಯ. ಒಳ್ಳೆತನವಾಗಿರ್ಬೇಕು, ಒಳ್ಳೆಯವರಾಗಿರ್ಬೇಕು. ಒಳ್ಳೇದಂದ್ರೆ ಏನು, ಅದಕ್ಕೆ ಈ ವಿಷಯವನ್ನ ಮುಂದುವರಿಸ್ತಾರೆ ನೋಡಿ. ನಮ್ಗೆ ಗೊತ್ತಿರುವಂತ ತುಂಬಾ ಎಕ್ಸ್ಪ್ಲನೇಷನ್ ಇರ್ಬೋದು, ಬಟ್ ರೋಮಪುರದಲ್ಲಿ ಬರೆದಂತ ಪತ್ರಿಕೆಯಲ್ಲಿ ಅವ್ರು ಹೇಳುವಂತ ವಿಷಯಗಳನ್ನ ಸ್ವಲ್ಪ ಗಮನ ಬಿಟ್ಟು ನೋಡೋಣ. ಈ ಪ್ರಭಾವ, ಮಾನ, ಮನಃಶಾಂತಿ ನಮ್ಗೆ ಇಡಲ್ಪಟ್ಟಿದೆ. ಈ ಪ್ರಭಾವ ಅಂದ್ರೆ ಏನು ಅರ್ಥ ಆಗ್ತಿದ್ಯಾ? ಪ್ರಭಾವ ಅಂದ್ರೆ ಏನು ಅಂದ್ಬಿಟ್ಟು, ಪ್ರಭಾವ ಅಂತ ಇಲ್ಲಿ ಪ್ರಭಾವ ಅಂತ ಕೊಟ್ಬಿಟ್ಟಿದ್ದಾರೆ, ಕರೆಕ್ಟಾ? ಟ್ರಾನ್ಸ್ಲೇಷನ್ ಏನಿದೆ ಇಲ್ಲಿ, ಪ್ರಭಾವ ಅಂತಿದೆ. ಏನಿದೆ ಪ್ರಭಾವ ಅಂದ್ರೆ? ಎಸ್, ಯಾರಾದ್ರೂ ಎಕ್ಸ್ಪ್ಲೇನ್ ಮಾಡ್ಬೋದು? ಪ್ರಭಾವ ಇನ್ಫ್ಲೂಯೆನ್ಸ್ ಏನು? ಪ್ರಸನ್ನತೆ ಇರ್ಬೋದು, ಅವ್ರಿಗೆ ಪ್ರಸನ್ನತೆ ಇರ್ಬೋದು. ಪ್ರಸನ್ನತೆ, ಯಾರ ಪ್ರಸನ್ನತೆ? ದೇವ್ರದು. ಹಾ, ದೇವರ ಪ್ರಸನ್ನತೆನ ಇಲ್ಲಿ ಯಾರಿಗೆ ಪ್ರಸನ್ನತೆ ಹೇಳ್ತಾರೆ? ಯಾರಿಗೆ ಅಂತ, ಯಾರ ಒಳ್ಳೇದ್ ಮಾಡ್ತಾರೋ ಅವ್ರಿಗೆ ಪ್ರಭಾವ, ಮಾನ, ಮನಃಶಾಂತಿ ಅಂತ ಹೇಳ್ತಾ ಇದ್ದಾರೆ ಅಲ್ವಾ? ನೀವ್ ಇದನ್ನ
KJV ಹೋದ್ರೆ ಒಳ್ಳೆಯದು ಮಾಡುವಂತ ಪ್ರತಿ ಮನುಷ್ಯನಿಗೆ ಅಂದ್ರೆ ಮೊದಲು ಯಹೂದರಿಗೆ ಅನ್ಯರಿಗೆ ಸಹ ಮಹಿಮೆ ಮಾನ ಮತ್ತು ಸಮಾಧಾನವನ್ನು ಕೊಡುವನು ಅಂತ ಹೇಳಿದ್ರು. ನೋಡಿ ಮಹಿಮೆ ಅಂತ ಇಟ್ಕೊಟ್ರು ಅಲ್ವಾ. ಸೊ ಗ್ಲೋರಿ ನೀವು ಇಂಗ್ಲಿಷ್ ಅಲ್ಲಿ ಓದ್ಬೇಕಾದ್ರೆ ಇದು ಏನಂತ ಬರೀದಿರ ಅಂದ್ರೆ ಗ್ಲೋರಿ ಹಾನರ್ ಅಂಡ್ ಪೀಸ್ ಅಂತ ಇದೆ. ಈ ಗ್ಲೋರಿ ಅಂದ್ರೆ ಏನಪ್ಪಾ ಅಂದ್ರೆ, ಈ ಗ್ಲೋರಿ ಅಂದ್ರೆ ಯಾರು ಒಳ್ಳೇದ್ ಮಾಡ್ತಾರೆ ಅವರ ಬಗ್ಗೆ, ಅವರ ಒಳ್ಳೆತನದ ಬಗ್ಗೆ ಇಡೀ ಅಂದ್ರೆ ಆತರ ಸೃಷ್ಟಿಗಳಿಗೆ ದೇವ್ರು ಏನ್ ಮಾಡ್ತಾರೆ ತಿಳಿಸ್ಕೊಟ್ಟು ಅವ್ರಿಗೆ ರಿವಾರ್ಡ್ ಮಾಡ್ತಾರೆ ನೋಡ್ರಿ, ಅವ್ರನ್ನ ಅಪ್ರಿಶಿಯೇಟ್ ಮಾಡ್ತಾರೆ ನೋಡ್ರಿ, ಅದು ಗ್ಲೋರಿ. ಆ ಮಹಿಮೆ ನೋಡ್ರಿ. ಯಾರಾದ್ರೂ ಒಂದು ಒಳ್ಳೆ ಮಾರ್ಕ್ಸ್ ತಗೊಂಡ್ರೆ ಸ್ಕೂಲಲ್ಲಿ ಏನ್ ಮಾಡ್ತಾರ, ಸ್ಕೂಲಲ್ಲಿ ಏನ್ ಮಾಡ್ತಾರೆ, ಎಲ್ರ ಮುಂದೆ ಕರೆದು ಅವ್ರಿಗೆ ಮೆಡಲ್ ಕೊಡ್ತಾರೆ, ಕರೆಕ್ಟಾ? ಅವ್ರಿಗೆ ಬಹುಮಾನ ಕೊಡ್ತಾರೆ, ಪ್ರೋತ್ಸಾಹ ಮಾಡ್ತಾರೆ ಅವ್ರು ಮಾಡಿದಂತ ಒಳ್ಳೆ ಕೆಲಸಕ್ಕೆ. ಹಾಗಾಗಿ ದೇವ್ರೇನ್ ಮಾಡ್ತಾರೆ, ಈ ಪ್ರಭಾವ ಅನ್ನೋದು ಏನಪ್ಪಾ ಅಂದ್ರೆ, ಗ್ಲೋರಿ ಅನ್ನೋದು ಏನಂತ ತಿಳಿಸ್ಕೊಡುತ್ತಂದ್ರೆ, ಯಾರು ಒಳ್ಳೇದ್ ಮಾಡ್ತಾರ ಅವ್ರನ್ನ ಎಲ್ಲ ದೇವ್ರು ಒಂದು ಸ್ಪೆಷಲ್ ರಿವಾರ್ಡ್ ಅವ್ರಿಗೆ ಕೊಡ್ಬೇಕು ಅಂತ ದೇವ್ರು ಕಾಯ್ತಾ ಇದಾರೆ. ದೇವ್ರು ಏನ್ ಮಾಡ್ತಿದ್ರೆ, ವೆಯ್ಟ್ ಮಾಡ್ತಾರೆ. ಇವ್ರನ್ನ ಏನ್ ಮಾಡ್ಬೇಕು, ಇವ್ರನ್ನ ಸನ್ಮಾನಿಸ್ಬೇಕು, ಇವ್ರನ್ನ ಎಲ್ರ ಮುಂದೆ ಇವ್ರ ಬಗ್ಗೆ ಪರಿಚಯ ಮಾಡ್ಕೊಳ್ಬೇಕು, ಇವರ ವಿಶೇಷತೆನ ಎಲ್ರ ಮುಂದೆ ಹೊಗಳಿ ಹೇಳ್ಬೇಕು, ಇವರ ಪ್ರಾಮುಖ್ಯತೆ ಬಗ್ಗೆ ಏನ್ ಮಾಡ್ಬೇಕು, ಎಲ್ರು ಮಾತಾಡೋ ರೀತಿಲಿ ಇರ್ಬೇಕು. ಈ ರೀತಿ ಭಾವನೆ ನಮ್ ತಂದೆ ದೇವ್ರು. ಗೊತ್ತಾ ನಮ್ ತಂದೆ ದೇವರ ಒಂದು ಭಾವನೆ? ಇನ್ನು ನಮ್ಮ ತಪ್ಪುಗಳನ್ನ ದೇವ್ರ ಏನ್ ಮಾಡಲ್ಲ, ಮರೆ ಮಾಡ್ತಾರೆ. ನಮ್ಮ ಒಳ್ಳೆತನವನ್ನ ಎಲ್ರಿಗೂ ಹೇಳಕ್ ಇಷ್ಟಪಡ್ತಾರೆ. ನೋಡ್ರಿ ದೇವರ ಹೃದಯ ನೋಡ್ರಿ ಹೆಂಗಿದೆ. ಆ ಪ್ರಭಾವ ಅಂದಾಗ ನೋಡ್ರಿ, ಪ್ರಪಂಚದಲ್ಲಿ ಇರುವಂತ ಪ್ರತಿಯೊಬ್ಬ ಮನುಷ್ಯ ಕೂಡ ಈ ನೇಮ್ ಅಂಡ್ ಫೇಮ್ ಅಂತ ಕರಿತೀವಿ, ಒಳ್ಳೆ ಹೆಸರು, ಪ್ರಸಿದ್ಧಿ, ಇದಕ್ಕೋಸ್ಕರ ತುಂಬಾ ತ್ಯಾಗವನ್ನು ಮಾಡೋದುಂಟು. ಹೇಗಾದ್ರೂ ನಾನು ಒಳ್ಳೆ ವ್ಯಕ್ತಿ ಅಂತ ಹೆಸರು ಗಳಿಸ್ಬೇಕಪ್ಪ, ಎಲ್ರ ಮುಂದೆ ನನ್ನನ್ನು ಹೊಗಳ್ಬೇಕು, ಸನ್ಮಾನಿಸ್ಬೇಕು, ಸ್ಟೇಜ್ ಅಲ್ಲಿ ಕರೆದು ನನಗೆ ಹಾರ ಹಾಕ್ಬೇಕು, ಮೆಡಲ್ ಕೊಡ್ಬೇಕು, ಗೌರವ ಪಡಿಬೇಕು. ಇಂಥ ವಿಷಯಗಳಿಗೆ ಏನ್ ಮಾಡ್ತಾನೆ ಅಂದ್ರೆ ಅದನ್ನ ಗುರಿ ಇಟ್ಕೊಂಡು ಹೋಗ್ತಾರೆ. ನಾನು ಒಂದು ಒಳ್ಳೆ ಬಿರುದನ್ನ ಪಡಿಬೇಕು ಅಲ್ವಾ. ಅಂದೇ ಅಂತ ಕೆಲವೊಂದು ಈ ಪ್ರಪಂಚದಲ್ಲಿ ಇದೆಯಲ್ಲ, ಡಾಕ್ಟರೇಟ್ ನೋಡ್ರಿ, ದೊಡ್ಡ ದೊಡ್ಡ ವ್ಯಕ್ತಿಗೆ ಪದ್ಮಭೂಷಣ ಕೊಡ್ತಾರೆ, ಈ ಮಿಲಿಟರಿಲಿ ಕೆಲಸ ಮಾಡೋರಿಗೆ ಪರಮವೀರ ಚಕ್ರ ಅಂತ ಕೊಡ್ತಾರೆ. ಇದೆಲ್ಲ ಏನಪ್ಪಾ ಅಂದ್ರೆ ಅವ್ರಿಗಿರುವಂತ ಸನ್ಮಾನಗಳು, ಗೌರವ. ಬಟ್ ಏನಪ್ಪಾ ಅಂದ್ರೆ ಈ ಪ್ರಪಂಚದಲ್ಲಿರುವಂತ ಯಾವುದೋ ಒಂದು ಸನ್ಮಾನಗಳು, ಗೌರವಗಳು ನಶಿಸಿ ಹೋಗುತ್ತವೆ ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ. ಅದು ಕೂಡ ಮನುಷ್ಯರಲ್ಲಿ ಅನೇಕರು ಅದಕ್ಕೋಸ್ಕರ ತುಂಬಾ ಪ್ರಯಾಸ ಪಡ್ತಾರೆ, ತಮ್ಮ ಲೈಫೇ ಸ್ಯಾಕ್ರಿಫೈಸ್ ಮಾಡ್ತಾರೆ. ಆ ಪ್ರಭಾವ ನೋಡಿ, ಒಂದು ಮಿಲಿಟರಿಲಿ ಒಂದು ವ್ಯಕ್ತಿಗೆ ಆ ಪರಮವೀರ ಚಕ್ರ ಸಿಗುತ್ತಂದ್ರೆ ಸುಮಾರು ಯಾರೋ ಒಂದು ರಣರಂಗದಲ್ಲಿ, ಯುದ್ಧ ಭೂಮಿಯಲ್ಲಿ ಶತ್ರುಗಳೊಡನೆ ತುಂಬಾ ತ್ಯಾಗ ಮಾಡಿ ಪ್ರಾಣ ಕೊಡ್ತಾರೆ ನೋಡ್ರಿ, ಅವ್ರಿಗೆ ಸಿಗುತ್ತೆ. ಅಂದ್ರೆ ಕೆಲವೊಂದ್ ಟೈಮಲ್ಲಿ ಅವ್ರು ಸಿಗಲ್ಲ, ಅವರು ತೀರೋದ್ಮೇಲೆ ಅವರ ಹೆಂಡತಿಗೋ ಅವರ ಪೇರೆಂಟ್ಸ್ ಏನಾಗುತ್ತೆ ಅದು ಕೊಡ್ತಾರೆ. ಆದ್ರೆ ಅವರೇ ಕೆಲವೊಂದ್ ಟೈಮಲ್ಲಿ ತಗೊಳ್ತಾರೆ ನೋಡ್ರಿ ಎಲ್ರ ಮುಂದೆ, ಶ್ರೇಷ್ಠವಾಗಿ ಯುದ್ಧದಲ್ಲಿ ತುಂಬಾ ಶ್ರೇಷ್ಠವಾಗಿ ಹೋರಾಡ್ದ, ಎಲ್ರ ಮುಂದೆ ಶತ್ರುಗಳನ್ನ ಸೆದೆ ಬಡಿದ ಅನ್ನೋದು ಈಗೆಲ್ಲ ನಮ್ಗೆ ಗೊತ್ತಿದೆ ಅದಲ್ಲ. ನೋಡಿ ಈಗ ಕೂಡ ವಾರ್ ಶುರು ಆಯ್ತು. ಇಂಥ ಸಮಯದಲ್ಲಿ ಯಾರಂತ ತ್ಯಾಗ ಮಾಡಿರ್ತಾರೋ ಅವ್ರಿಗೆ ದೊಡ್ಡ ರಿವಾರ್ಡ್ ಈ ಪ್ರಪಂಚ ಕೊಡ್ತಾ. ನೋಡಿ ಇಂಥದೆಲ್ಲ ಒಂದು ಮಿಲಿಟರಿ ಸೆಕ್ಟರ್ ಇರೋನ್ ಏನ್ ಮಾಡ್ತಾನೆ, ಹೆಂಗಾದ್ ನನ್ನ ಲೈಫ್ ಅಲ್ಲಿ ಈ ಪರಮವೀರ ಚಕ್ರ ತಗೊಬೇಕಪ್ಪ, ಅದೊಂದು ತಗೊಂಡ್ರೆ ಸಾಕು, ಎಷ್ಟೋ ದೊಡ್ಡ ವಿಷಯ ಅಲ್ವಾ. ಆ ರೀತಿ ಒಂದು ಹೆಸರು ಪಡ್ಕೊಳ್ಳೋದು ಅಂದ್ರೆ ಅವರ ಕೀರ್ತಿ ಎಲ್ಲ ಕಡೆ ಹಬ್ಬುತ್ತೆ, ಅವರ ಹೆಸರು ಏನಾಗುತ್ತೆ ಎಲ್ಲ ಕಡೆ ಫೇಮಸ್ ಆಗುತ್ತೆ. ಇದಕ್ಕೆ ಇವತ್ತು ಹಲವಾರು ಸೆಕ್ಟರ್ ಅಲ್ಲಿ ಹಲವಾರು, ನಾವು ಒಂದು ಕಂಪನಿಯಲ್ಲಿ ಕೆಲಸ ಮಾಡಿದ್ರು ಕೂಡ ಹಾಗೆ, ಅಲ್ಲೊಂದು ಒಳ್ಳೆ ಪ್ರಸಿದ್ಧಿ ತಗೋಬೇಕು, ಇವ್ರು ಒಳ್ಳೆ ಎಂಪ್ಲಾಯ್ ಅಪ್ಪ, ಒಳ್ಳೆ ಎಂಪ್ಲಾಯ್ ಕೆಲಸ ಮಾಡಿದ ಬೆಸ್ಟ್ ಎಂಪ್ಲಾಯ್ ಆಫ್ ದಿ ಇಯರ್ ಅಂತ ಏನ್ ಮಾಡ್ತಾರೆ, ಹೆಸರು ತಗೊಬೇಕು. ಇಲ್ಲಾಂದ್ರೆ ಒಂದು ಸ್ಕೂಲಲ್ಲಿ ಇರ್ಬೇಕಾದ್ರೆ ದಿ ಬೆಸ್ಟ್ ಸ್ಟೂಡೆಂಟ್ಸ್ ಆಫ್ ದಿ ಇಯರ್, ದಿ ಬೆಸ್ಟ್ ಟೀಚರ್ ಆಫ್ ದಿ ಇಯರ್ ಅಂತ ಏನ್ ಮಾಡ್ಬೇಕು, ಈ ರೀತಿಯಾಗಿ ಹೆಸರು ತೆಗೆಯೋದಕ್ಕೆ ಎಲ್ಲರೂ ಕೆಲಸ ಮಾಡ್ತಾರೆ ತಾನೆ ಪ್ರಪಂಚದಲ್ಲಿ. ನಮ್ಮೆಲ್ರಿಗೂ ಒಂದು ಉದ್ದೇಶಗಳಿದೆ ತಾನೆ. ನೋಡ್ರಿ ಅದೆಲ್ಲ ಕೂಡ ನಶಿಸಿ ಹೋಗುವಂಥದ್ದು. ಈ ಪ್ರಪಂಚದಲ್ಲಿ ಇರುವಂತ ಮನುಷ್ಯರೇ ನಮ್ಗೆ ಸನ್ಮಾನ ಮಾಡ್ಬೇಕು, ನಮ್ಗೆ ಬಿರುದುಗಳನ್ನ ಕೊಡ್ಬೇಕು, ನಮ್ಗೆ ಅವಾರ್ಡ್ ಅನ್ನ ಕೊಡ್ಬೇಕಂತ ಕಾಯ್ತಾ ಇರ್ಬೇಕಾದ್ರೆ ನೋಡಿ, ಕೆಲವರೆಲ್ಲ ಒಳ್ಳೇದ್ ಮಾಡ್ಕೊಂಡು ಅವ್ರ ಪಾಡಿಗೆ ಹೋಗ್ತಾ ಇರ್ತಾರೆ. ಅವ್ರಿಗೆ ಯಾವಾಗ ಗೊತ್ತಿರಲ್ಲ, ಅವ್ರನ್ನ ಕರೆದು ಏನ್ ಮಾಡ್ತಾರೆ, ನೀವು ಈ ಒಂದು ಪದ್ಮ ವಿಭೂಷಣ ಅನ್ನೋ ಹೆಸರಿಗೆ ನೀವು ಯೋಗ್ಯರಾಗಿದ್ದೀರಾ, ನೀವು ನೋಬೆಲ್ ಪ್ರೈಸ್ಗೆ ಯೋಗ್ಯರಾಗಿದ್ದೀರಾ ಅಂತ ಏನ್ ಮಾಡ್ತಾರೆ, ಅವ್ರನ್ನ ಗುರುತಿಸ್ತಾರೆ. ಈಗ ಪ್ರಪಂಚದಲ್ಲಿರುವಂತ ವಿಷಯಗಳೇ ಈ ರೀತಿ ಸನ್ಮಾನ ಮಾಡ್ಬೇಕು, ನಮ್ ದೇವ್ರ ಸನ್ಮಾನ ಮಾಡದೇ ಇರ್ತಾರ? ನೋಡ್ರಿ ಯೋಚನೆ ಮಾಡಿ, ನಮ್ ದೇವ್ರ ಕೊಡಂತ ಬಿರುದು ಅದಕ್ಕೆ ಹೇಳ್ತಾರದು ಪ್ರಭಾವ, ಆ ಗ್ಲೋರಿ, ಆ ಮಹಿಮೆ ದೇವ್ರ ಮಕ್ಕಳು ಒಳ್ಳೇದು ಮಾಡೋರಿಗೆ ಕಾಯ್ತಾ ಇದೆ. ಮಾನ ಇದೆ ಅಲ್ಲ, ಮಾನ ಅಂದ್ರೆ ಎಲ್ರ ಮುಂದೆ ಅವ್ರನ್ನ ಹೊಗಳೋದು, ಅವ್ರ ರೆಸ್ಪೆಕ್ಟ್, ಅವರ ಲೆವೆಲ್ ಏನಾಗುತ್ತೆ ಅಂದ್ರೆ ದೇವರ ದೃಷ್ಟಿಯಲ್ಲಿ ಹೆಚ್ಚಾದಾಗ, ದೇವ್ರ ಅವ್ರನ್ನ ಹೊಗಳ್ದಾಗ. ಮನುಷ್ಯ ಹೊಗಳದ್ದು ಬೇರೆ ಉದ್ದೇಶ ಅಲ್ವಾ, ಮನುಷ್ಯ ಹೋಗ್ಲಿಕ್ಕೆ ಸ್ವಾರ್ಥವಾಗಿರುತ್ತೆ. ಒಂದು ಆಫೀಸಲ್ಲಿ ಕೆಲಸ ಮಾಡಿದ್ರೆ ಅವ್ನ ಕಂಪನಿಗೆ ಏನಾದ್ರು ನೀವು ಒಳ್ಳೆ ಕೆಲಸ ಮಾಡಿದ್ರೆ ಅವ್ನಿಗೋಸ್ಕರ ಮಾಡಿದ್ದಕ್ಕೆ ಹೊಗಳ್ತಾರೆ, ಇನ್ ಬೇರೆಯವ್ರಿಗೆ ಏನೋ ಹೆಲ್ಪ್ ಮಾಡ್ಬಿಟ್ರೆ ಜನ ಹೊಗಳ್ತಾರೆ. ಬಟ್ ದೇವ್ರ ಆ ರೀತಿ ಹೋಗ್ಲಲ್ಲ. ಯಾಕೆ ದೇವ್ರ ಆ ರೀತಿ ಹೋಗ್ಲಲ್ಲ? ಅದಕ್ಕೆ ಮುಂದಿನ ವಾಕ್ಯ ಹೇಳ್ತಾರೆ, ದೇವರಲ್ಲಿ ಪಕ್ಷಪಾತವಿಲ್ಲ ಅಂತ ಮಾತಾಡ್ತಾರೆ. ದೇವ್ರು ಮನುಷ್ಯ ಮಾತ್ರದವರಲ್ಲ. ಮನುಷ್ಯನು ಯಾವ ರೀತಿ ಹೊರನೋಟಿಕೆ ನೋಡಿ ಈ ರೀತಿ ಇವನ್ನ ಹೊಗಳಿದ್ರೆ ನಂಗೆ ಏನ್ ಸಿಗುತ್ತೆ, ಇವನ ಹೊಗಳಿದ್ರಿಂದ ಇನ್ನೇನ್ ಒಳ್ಳೆ ಕೆಲಸ ಮಾಡ್ಬೋದು, ಆ ರೀತಿಯಲ್ಲಿ ಏನ್ ಮಾಡ್ತಾರೆ ಮನುಷ್ಯರ ಉದ್ದೇಶಗಳೇ ಸ್ವಾರ್ಥವಾಗಿರುತ್ತೆ.
ದೇವ್ರು ಆ ರೀತಿ ಇಲ್ಲ. ದೇವ್ರು ಹೇಳುವಂತ ವಿಷಯ ಏನಪ್ಪಾ ಅಂದ್ರೆ, ಯಾರು ಒಳ್ಳೇದ್ ಮಾಡ್ತಾರೋ ಇದೆಲ್ಲ ಕಾಯ್ತಾ ಇದೆ ಅಂದ್ರೆ ಏನು? ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ಒಂದು ವೇಳೆ ಇವತ್ತು ದೊಡ್ಡ ದೊಡ್ಡ ವ್ಯಕ್ತಿಗಳಿಗೆ ಈ ಪ್ರಪಂಚದಲ್ಲಿ ಅವಾರ್ಡ್ ಸಿಗ್ತಾ ಇದೆ, ರಿವಾರ್ಡ್ ಸಿಗ್ತಾ ಇದೆ. ಆದ್ರೆ ಯಾವತ್ತಾದ್ರೂ 1,44,000 ಜನಕ್ಕೆ ಹೋಗುವಂತ ದೇವರ ಮಕ್ಕಳಿಗೆ ಕರೆದ್ಬಿಟ್ಟು ಈ ಪ್ರಪಂಚ ಹೊಗಳಿದ್ಯಾ? ಹೊಗಳಲ್ಲ. ಯಾಕೆ ಹೊಗಳಲ್ಲ? ಯಾಕೆ ದೇವ್ರ ಮಕ್ಕಳು ಮನುಷ್ಯರ ತೋರಿಕೆಗೆ ಈ ಕೆಲಸಗಳನ್ನ ಮಾಡ್ತಾ ಇಲ್ಲ. ಮನುಷ್ಯರ ಮುಂದೆ ಒಳ್ಳೆ ಹೆಸರು ಪಡಿಬೇಕಂತ ಕೆಲಸಗಳು ಮಾಡ್ತಾರೆ. ಆದ್ರಿಂದ ಮನುಷ್ಯರಿಗೆ ಗೊತ್ತಾಗ್ತಾ ಇಲ್ಲ. ಆದ್ರಿಂದ ಒಂದು ವೇಳೆ ಈ ಪ್ರಪಂಚದಲ್ಲಿರೋ ನಮ್ಮನ್ನ ಗುರುತಿಸದೆ ಹೋಗ್ಬಹುದು, ಆದ್ರೆ ದೇವರು ಮರೆಯಲ್ಲ. ದೇವರು ಪ್ರತಿಯೊಬ್ಬ ವ್ಯಕ್ತಿ, ನಾನು ಬರೀ ಕ್ರೈಸ್ತರ ಮಾತ್ರ ಮಾತಾಡ್ತಾ ಇಲ್ಲ, ಕ್ರಿಸ್ತನ ಪ್ರೀತಿಯ ಸಹೋದರರೇ, ಪ್ರಪಂಚದಲ್ಲಿ ಒಂದು ಒಳ್ಳೆ ವ್ಯಕ್ತಿಗಳು ಕೂಡ ಮಾತಾಡ್ತೀನಿ. ಅವ್ರ ದೇವ್ರ ಬಗ್ಗೆ ತಿಳಿದೇ ಇರ್ಲಿ, ಅವ್ರು ಬೇಕಾದ್ರೆ ಹಿಂದೂಸ್ ಆಗಿರ್ಲಿ, ಮುಸ್ಲಿಮ್ಸ್ ಆಗಿರ್ಲಿ, ಬಟ್ ಅವ್ರು ಮಾಡುವಂತ ಒಳ್ಳೆ ಒಳ್ಳೆ ಕೆಲಸಗಳಿದೆಯಲ್ಲ, ಅದಕ್ಕೆ ರಿವಾರ್ಡ್ ಇದೆ ದೇವರಿಂದ. ಅದು ಈ ಪ್ರಪಂಚ ಮರ್ತೋದ್ರು ದೇವರವ್ರಿಗೆ ರಿವಾರ್ಡ್ ಕೊಟ್ಟೆ ಕೊಡ್ತಾರೆ. ಕ್ರಿಸ್ತನ ಪ್ರೀತಿಸಿ ಹೌದು, ಖಂಡಿತ ರಿವಾರ್ಡ್ ಇದೆ. ಈಗ ದೇವ್ರು ಗೊತ್ತಿಲ್ಲ ಅಂತ ತಿಳ್ಕೊಳ್ಳಿ, ಅವರು ದೇವರೇ ಗೊತ್ತಿಲ್ಲ ಅವ್ರಿಗೆ. ಒಬ್ಬ ಬೇರೆ ರಿಲಿಜಿಯಸ್ ಅಲ್ಲಿ ಇರ್ತಾರೆ, ಒಳ್ಳೆ ಕೆಲಸ ಮಾಡಿ ಒಳ್ಳೆ ತ್ಯಾಗ ಮಾಡಿರ್ತಾರೆ, ಬಟ್ ಅವರ ತ್ಯಾಗವನ್ನ ಇಲ್ಲಿ ಯಾರು ಗಮನಿಸಿಲ್ಲ. ಬಟ್ ದೇವರು ಅವರಿಗೆ ರಿವಾರ್ಡ್ ಕೊಟ್ಟೆ ಕೊಡ್ತಾರೆ. ನೆನಪಿರ್ಲಿ, ಇದು ನಿಜ. ನೋಡೋಣ ಮುಂದಿನ ವಾಕ್ಯಗಳಿದೆ. ಒಳ್ಳೇದು ಮಾಡುವಂತ ಪ್ರತಿಯೊಬ್ಬರಿಗೂ ದೇವರು ಇಂಥ ಗ್ಲೋರಿನ ಇಟ್ಟಿದ್ದಾರೆ. ಅದು ವಿಶೇಷವಾಗಿ ಸಭೆಗೆ ಇಟ್ಟಿರುವಂತ ಗ್ಲೋರಿ ಬೇರೆ. ಅದು ನಮ್ಗೆ ಸ್ಪಷ್ಟವಾಗಿ ಹೇಳ್ಬಿಟ್ಟಿದ್ದಾರೆ, ನೋಡಪ್ಪ ಈ ತರ ಮಾಡಿದ್ರೆ ನಿಮ್ಗೆ ಈ ತರ ಗ್ಲೋರಿ ಕೊಡ್ತೀನಿ ಅಂತ. ಪ್ರಪಂಚದವ್ರಿಗೆ ಗೊತ್ತೇ ಇಲ್ಲ, ಅನ್ಎಕ್ಸ್ಪೆಕ್ಟೆಡ್ ಅವ್ರಿಗೆ. ನೋಡ್ರಿ, ಯಾರೋ ಒಂದ್ ವ್ಯಕ್ತಿ ಒಳ್ಳೇದ್ ಮಾಡಿರ್ತಾರೆ, ಅವ್ರಿಗೆ ಗೊತ್ತೇ ಇಲ್ಲ ನಾನೇನು ಒಳ್ಳೇದ್ ಮಾಡಿದೀನಿ, ಆದ್ರೆ ಇದನ್ನ ಯಾರು ನೋಡಿದರೆ ನನ್ನ ಪರಿಚಯ, ನನ್ನನ್ನ ಗಮನಕ್ಕೆ, ಅವ್ರ ಗಮನಕ್ಕೆ ಅದು ಬರುತ್ತೆ, ನನ್ನನ್ನ ಒಂದ್ಸರಿ ಸನ್ಮಾನ ಮಾಡ್ತಾರೆ ಅಂತ ಅವ್ರಿಗೆ ಗೊತ್ತಿರಲ್ಲ. ಯಾವತ್ತೋ ಒಂದ್ಸರಿ ಏನ್ ಮಾಡ್ತಾರೆ, ಅವ್ರಿಗೆ ಕರೀತಾರೆ ಅಂತ ಇಟ್ಕೊಳ್ಳಿ. ಕರ್ದೇನ್ ಮಾಡ್ತಾರೆ, ನೀವು ಈ ರೀತಿ ಒಂದ್ ಒಳ್ಳೆ ಕೆಲಸ ಮಾಡಿದ್ದಕ್ಕೆ ಸರ್ಕಾರ ನಿಮ್ಮನ್ನ ಸನ್ಮಾನಿಸಿದೆ, ನೀವು ಇಲ್ಲಿ ಬರ್ಬೇಕು ಅಂತ ಕರೀತಾ ಇದ್ರು. ಅವಾಗ ಅವ್ರಿಗೆ ಹೆಂಗಿರುತ್ತೆ? ಆಶ್ಚರ್ಯವಾಗಿರುತ್ತೆ. ಅವ್ರಿಗೆ ಗೊತ್ತೇ ಇರಲ್ಲ ಈ ರೀತಿ. ಆ ರೀತಿ ಈ ಪ್ರಪಂಚದಲ್ಲಿ ಒಳ್ಳೆ ಕೆಲಸ ಮಾಡಿರೋರಿಗೆ 1000 ವರ್ಷ ಆಳ್ವಿಕೆಯಲ್ಲಿ ದೊಡ್ಡ ಕೀರ್ತಿಗಳಿದೆ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ತುಂಬಾ ಅದು ಹೇಳಕ್ಕಾಗದು. ಇಲ್ಲಿರುವಂತ ಯಾವುದೇ ಪ್ರಭಾವ ಅದಕ್ಕೆ ಈಕ್ವಲ್ ಆಗಲ್ಲ. ಆದ್ರೆ ವಿಶೇಷವಾಗಿ ದೇವರ ಮಕ್ಕಳಿಗೆ ಇರುವಂತ ಪ್ರಭಾವ ಇದೆಯಲ್ಲ, ಅದು ತುಂಬಾ ಶ್ರೇಷ್ಠ. ಅವ್ರಿಗಿರುವಂತ ಮಾನ ಮತ್ತೆ ಈ ಮನಃಶಾಂತಿ ಅನ್ನೋದು ತುಂಬಾ ಮುಖ್ಯ. ಖಂಡಿತ ಮನಃಶಾಂತಿಯಿಂದ ನಾವ್ ಇರ್ಬೇಕಾ? ದೇವ್ರ ಮಕ್ಕಳು ಒಳ್ಳೇದ್ ಮಾಡೋದು ಕಲಿಬೇಕು. ಒಳ್ಳೇದ್ ಏನಂತ ತಿಳ್ಕೊಬೇಕು. ಎಷ್ಟು ಮಟ್ಟಿಗೆ ಒಳ್ಳೇದ್ ಮಾಡ್ತೀರಾ ಅಷ್ಟು ಮಟ್ಟಿಗೆ ಮನಃಶಾಂತಿ ಹೊಂದ್ಕೊಳ್ತೀರಾ ಅಲ್ವಾ? ಮನಃಶಾಂತಿಗೆ ಬೇರೆ ದಾರಿನೇ ಇಲ್ಲ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಮನಃಶಾಂತಿನ ಹೊಂದ್ಕೊಳ್ಳೋದಕ್ಕೆ ನಮಗೆ ಒಳ್ಳೇದ್ ಮಾಡೋದ್ ಬಿಟ್ರೆ ಬೇರೆ ದಾರಿನೇ ಇಲ್ಲ. ನಾವೆಷ್ಟು ಒಳ್ಳೇದ್ ಮಾಡ್ತೀವಿ ಅಂದ್ರೆ ಜನರ ತೋರಿಕೆಗಾಗಿ, ಜನರ ಮುಂದೆ ಒಳ್ಳೆ ಹೆಸರು ಪಡ್ಕೊಬೇಕಾಗಿ, ಅವರ ಹೊಗಳಿಕೆಯನ್ನು ಗಳಿಸೋದಕ್ಕೆ ಮಾಡೋ ಒಳ್ಳೇದಲ್ಲ. ಒಳ್ಳೇದ್ ಮಾಡಿರ್ತೀರಾ, ಅದು ನಿಮ್ಗೆ ಖಂಡಿತವಾಗ್ಲೂ ಏನಾಗಿರುತ್ತೆ? ಒಳ್ಳೇದಾಗಿರುತ್ತೆ. ಎಲ್ಲೋ ಏನ್ ಮಾಡಿರ್ತೀರಾ, ಹೋಗಿರ್ತೀರಾ. ನೋಡಿ, ಈಗ ಲಾಸ್ಟ್ ಟೈಮ್ ಅಲ್ಲಿ ಏನಾಯ್ತು ಅಂದ್ರೆ, ನಾನು ಈಗ ಹೋಗ್ತಾ ಇರ್ಬೇಕಾರೆ ಒಂದು ಗಾಡಿ ಪಂಚರ್ ಆಗ್ಬಿಟ್ಟಿದೆ. ಪಾಪ ಅವ್ನ ಗಾಡಿಯಲ್ಲಿ ಪೂರ್ತಿ ಲೋಡ್ ಇದೆ, ಅದ್ ತಳ್ಳಕ್ ಆಗ್ತಿಲ್ಲ, ಯಾರು ತಳ್ತಾ ಇಲ್ಲ. ಇಲ್ದು ಆ ವ್ಯಕ್ತಿ ಒಬ್ರೇ ತಳ್ತಾ ಇದ್ರೆ, ಆಗ್ತಾನೆ ಇಲ್ಲ ತಳ್ಳಕ್ಕೆ ಗಾಡಿನ ರೋಡಲ್ಲಿ. ನನ್ಗೆ ಹೋಗ್ತಾ ಇರ್ಬೇಕು, ನಾನು ಏನ್ ಮಾಡಿದೆ, ಗಾಡಿನ ಸೈಡಲ್ಲಿ ಹಾಕ್ಬಿಟ್ಟು ನಾನ್ ಬಂದೆ. ಇನ್ನೊಬ್ರು ಬಂದ್ರು, ತಳ್ಳಿದ ತಕ್ಷಣ ಗಾಡಿನ ಸೈಡಲ್ಲಿ ಹಾಕ್ಬಿಟ್ರು. ಈಗ ಅವ್ರ ಕೈಲಿ ಸ್ಟೆಪ್ನಿ ಐತೆ. ಸ್ಟೆಪ್ನಿ ಅಂದ್ರೆ ಗೊತ್ತಲ್ಲ, ವೀಲ್ ಇದೆ, ಪಂಚರ್ ಆಗಿರೋಂತ ವೀಲ್ ಇದೆ. ಆ ಗಾಡಿ ಪಂಚರ್ ಆಗಿರೋದು ತಳ್ಬಿಟ್ಟು ಏನ್ ಮಾಡಿದ್ರು, ಅದನ್ನ ಎಲ್ಲಿ ತಗೊಳ್ಬೇಕಂತ ಗೊತ್ತಿಲ್ಲ. ಪಂಚರ್ ಅಂಗಡಿ ಎಲ್ಲಿದೆ, ಎಲ್ಲೋ ಕಡೆಯಿಂದ ಬಂದಿದ್ದಾರೆ ಪಾಪ. ನಾನು ಮುಂದೆ ನನ್ ಪಂಚರ್ ಅಂಗಡಿ ಇರೋ ಗೊತ್ತಾಯ್ತು. ಆಯ್ತು ಪಾಪ, ಹೆಲ್ಪ್ ಮಾಡೋಣ ಅಂತ ಡ್ರಾಪ್ ಮಾಡ್ದೆ. ಅವ್ರು ಇಳಿದ ತಕ್ಷಣ, ಸರ್ ತುಂಬಾ ತುಂಬಾ ಥ್ಯಾಂಕ್ಸ್ ಸರ್, ಎಷ್ಟು ನನ್ಗೆ ಹೆಲ್ಪ್ ಮಾಡ್ಬಿಟ್ರಿ. ನನ್ಗೆ ಎಷ್ಟು ಸ್ವಲ್ಪ ಹೊತ್ತಲ್ಲಿ ನನಗೆ ತುಂಬಾ ಮೈಂಡ್ ಡಿಸ್ಟರ್ಬ್ ಆಯ್ತು, ನೀವು ಮಾಡಿದ್ ತುಂಬಾ ಹೆಲ್ಪ್ ಆಯ್ತು ಅಂತ. ನಾನು ನೋಡಿ, ಆ ವ್ಯಕ್ತಿ ಹೇಳಿದಂತ ಮಾತು ನಮ್ಗೆ ಎಷ್ಟು ಸಂತೋಷ ಆಗುತ್ತೆ. ಆಯ್ತಪ್ಪ, ಇವತ್ತೇನೋ ಒಳ್ಳೇದ್ ಮಾಡಕ್ ಒಂದು ಅವಕಾಶ ನಮಗೂ ಸಿಕ್ತು. ಅವ್ರ ಕಷ್ಟದಲ್ಲಿ ನಾವು ಕೂಡ ಏನ್ ಮಾಡಿದ್ವಿ, ಅವ್ರಿಗೇನು ಮಾಡಿದ್ವಿ ನೋಡಿ. ಆ ಟೈಮಲ್ಲಿ ಒಂದು ಮನಃಶಾಂತಿ ಸಿಗುತ್ತೆ ನಮ್ಗೆ. ಈ ರೀತಿ ನಾವು ಮಾಡುವಂತ ಕೆಲಸಗಳು ಏನಾಗುತ್ತೆ, ನಮ್ಗೆ ಒಳ್ಳೆ ಕೆಲಸಗಳು ಮನಃಶಾಂತಿ ಇದೆ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಒಳ್ಳೇದ್ನ ಮಾಡಿ ನೋಡ್ರಿ, ಮನಃಶಾಂತಿನ ಪಡ್ಕೊಳ್ತೀರಾ. ಮನಃಶಾಂತಿ ನಿಮ್ಗೆ ಸಿಗುತ್ತೆ. ಆ ಮನಃಶಾಂತಿ ಎಷ್ಟೇ ದುಡ್ಡು ಕೊಟ್ರು ಸಿಗಲ್ಲ. ದೇವ್ರು ಇಟ್ಟಿದ್ದಾರೆ ಅದು, ದೇವ್ರು ಈ ಸೃಷ್ಟಿಲೇ ಇಟ್ಟಿದ್ದಾರೆ. ಅದು ನ್ಯಾಚುರಲ್ ಆಗಿ ಸಿಗುವಂತ ವಿಷಯ. ಅದಕ್ಕೇನು ನಾವೇನೋ ಅದನ್ನೇನೋ ದುಡ್ಡು ಕೊಂಡ್ಕೊಳ್ಳುವಂತ ವಿಷಯ ಅಲ್ಲ ಅದು. ಕರೆಕ್ಟ್ ಅಲ್ವಾ? ಯೋಚನೆ ಮಾಡ್ರಿ, ಹಲವಾರು ವಿಷಯ ನಮ್ಗೆ ಸಿಕ್ಬಿಡುತ್ತೆ, ಆದ್ರೆ ಮನಃಶಾಂತಿ ಸಿಗೋದು ನಾವು ಒಳ್ಳೇದ್ ಮಾಡೋದ್ರಿಂದ ಸಿಗುತ್ತೆ. ಇದು ದೇವ್ರು ಇಟ್ಟಿದ್ದಾರೆ ಪ್ರತಿಯೊಬ್ಬರಿಗೂ. ಮೊದಲು ಯಹೂದ್ಯರಿಗೆ, ನಂತರ ಗ್ರೀಕರಿಗೆ, ಪ್ರತಿಯೊಬ್ಬರು ಒಳ್ಳೇದು ಮಾಡುವಂತ ಪ್ರತಿಯೊಬ್ಬರಿಗೂ ಇದೆಲ್ಲವೂ ವೇಟಿಂಗ್ ಗಳಿದೆ. ಕ್ರಿಸ್ತನ ಪ್ರೀತಿಯ ಸಹೋದರರೇ, ಆದ್ರೆ ಆ ತತ್ಕ್ಷಣದಲ್ಲಿ ಸಿಗುವಂತ ವಿಷಯ ಯಾವ್ದಪ್ಪ ಈ 3ರಲ್ಲಿ ಅಂದ್ರೆ, ಮನಃಶಾಂತಿ ಮೊದಲು ಸಿಕ್ಬಿಡುತ್ತೆ ಅಲ್ವಾ? ಅನಂತರ ದೇವ್ರು ನಮ್ಗೆ ಮತ್ತೆ ರಿವಾರ್ಡ್ ಮಾಡಕ್ ಶುರು ಮಾಡ್ತಾರೆ, ನಮ್ಮನ್ನ ಕರೆದು ಹೊಗಳ್ತಾರೆ. ಇದೆಲ್ಲ ವೇಟಿಂಗ್ ಗಳಿದೆ. ಯಾರಿಗೆಲ್ಲ ಇದೆ? ಯಾರು ಒಳ್ಳೇದ್ ಮಾಡ್ಬೇಕಂತಿದಾರೋ ಅವ್ರಿಗೆಲ್ಲ ಇದೆ. ಕರೆಕ್ಟಾ? ಯಾರು ಕೆಟ್ಟದ್ ಮಾಡ್ಬೇಕಂತಿದಾರೋ ಅವ್ರಿಗೆ ದೇವರ ಕೋಪ ಅಗ್ನಿ ಇದೆ. ದೇವರ ಕೋಪನ ವೇಟಿಂಗ್ ಇದೆ. ದೇವರ ಕೋಪ ಅಂತಿದೆಯಲ್ಲ, ನಾನಾ ತರದ್, ಅದು
ಇಲ್ಲಿ ಇನ್ನೂ ಮುಗ್ದಿಲ್ಲ, ಇನ್ಮೇಲೆ ಯಾವ ರೀತಿ ಇದೆ ಅಂತ ಗೊತ್ತಿಲ್ಲ. ಫಾರ್ ಎಕ್ಸಾಂಪಲ್, ಏದನ್ ತೋಟದಲ್ಲಿ ಪಾಪ ಮಾಡಿದ ದೇವರ ಕೋಪದಿಂದ ಏನಾಯ್ತು, ಆ ತೋಟವನ್ನು ಬಿಟ್ಟು ಹೊರಡೆ ಬಂದ್ರು, ಮರಣವನ್ನ ನೋಡಿದ್ರು, ಈ ರೋಗ ಬಂತು, ಕಾಯಿಲೆಗಳು ಬಂತು ಅಲ್ವಾ. ಈ ನಾನಾ ತರದ ಕೋಪ ಹೋಗಿ ಹೋಗಿ ಹಲವಾರು ದೇವರ ಕೋಪಕ್ಕೆ ಗುರಿಯಾದ್ರು ಮನುಷ್ಯರು. ಏನೋ ಸಮೀಪದಲ್ಲಿ ಒಂದು ಕೋಪ ಬಂತು, ಗೊತ್ತಾ ನಿಮ್ಗೆ ಏನ್ ಕೋಪ ಅಂದ್ಬಿಟ್ಟು? ಆ ಕೋಪದ ಹೆಸರು ಒಂದು ಹೇಳ್ತೀನಿ ನೋಡ್ರಿ, ಕೊರೋನಾ ಅಲ್ವಾ. ಕೊರೋನಾ ವ್ಯಾಧಿ ಹೆಂಗಿತ್ತು? ದೇವರ ಕೋಪ. ಈ ತರ ಇನ್ನು ಯಾವ್ಯಾವ ಕೋಪ ಬರುತ್ತೋ ಗೊತ್ತಿಲ್ಲ. ಕೆಟ್ಟದ್ ಮಾಡೋರಿಗೆ ಬರ್ತಾ ಇರುತ್ತೆ ಹೊಸದು ದೇವರ ಕೋಪ. ಪ್ರತಿ ರೂಪದಲ್ಲಿ ಪ್ರಕಟಣೆ ಆಗ್ತಾ ಇರುತ್ತೆ ಪ್ರಪಂಚದಲ್ಲಿ. ಗೊತ್ತಾಗಲ್ಲ ಮುಂದೆ ಯಾವ ರೀತಿ ಕೋಪಗಳು ಬರುತ್ತೆ ದೇವ್ರದ್ದು. ಒಂದ್ ಸಣ್ಣ ಒಂದು ಸೂಕ್ಷ್ಮ ಅಣುವಿನ ಮೂಲಕ ಇಡೀ ಪ್ರಪಂಚ ಜಗತ್ತನ್ನ ಅಲ್ಲಾಡಿಸಿದ್ದಾರೆ ದೇವ್ರಂದ್ರೆ, ಆತನ ಕೋಪ ನೋಡ್ರಿ ಹೆಂಗಿರ್ಬೇಕು. ಆ ರೀತಿ ಯಾವ ಕೋಪಗಳ ರೂಪಗಳಿದೆ ಅಂತ ಗೊತ್ತಿಲ್ಲ, ನೋಡ್ಬೇಕಾ? ಆ ಕೋಪಗಳ ರೂಪಗಳು ನೋಡ್ಬೇಕಾ? ಕೆಟ್ಟದ್ ಮಾಡೋಣ, ಬೇಡವೇ ಬೇಡಪ್ಪ. ದೇವರ ಕೋಪಕ್ಕೆ ಗುರಿಯಾಗೋದ್ ಬೇಡ, ಒಳ್ಳೇದ್ ಮಾಡೋಣ. ದೇವರ ಬಿರುದು ಕಾಯ್ತಾ ಇದೆ, ದೇವರ ಮಾನ ಕಾಯ್ತಾ ಇದೆ. ಮನ ಶಾಂತಿ ಆ ತಕ್ಷಣದಲ್ಲಿ ನಮ್ಗೆ ಸಿಗುತ್ತೆ, ಸ್ಪಾಟ್ ಅಲ್ಲಿ ಸಿಗುತ್ತೆ, ಸ್ಪಾಟ್ ಡೆಪಾಸಿಟ್ ಆಗುತ್ತೆ ನಮ್ಮ ಮನಸ್ಸಿಗೆ. ಯೋಚನೆ ಮಾಡ್ರಿ, ಕ್ರಿಸ್ತನ ಪ್ರೀತಿಯ ಸಹೋದರರೇ, ಇದನ್ನೆಲ್ಲ ದೇವ್ರ ಮಕ್ಕಳಿಗೋಸ್ಕರ ಇಟ್ಟಿದ್ದಾರೆ, ಒಳ್ಳೇದ್ ಮಾಡೋದಕ್ಕೋಸ್ಕರ ಇಟ್ಟಿದ್ದಾರೆ. ನಾವೇನೋ ಸುಮ್ನೆ ತಿಳ್ಕೊಳ್ಬೇಕಾಗಿಲ್ಲ. ಮನುಷ್ಯ ಮಾತ್ರದವ್ರು ಮಾಡೋದಲ್ಲ ಸುಮ್ನೆ, ಆ ಸಮಯದಲ್ಲಿ ಮಾಡೋಂಥ ವಿಷಯ. ಬಟ್ ದೇವರು ಪ್ರತಿಯೊಬ್ಬರಿಗೂ ಇಟ್ಟಿದ್ದಾರೆ ಅಲ್ವಾ, ಅಂತಹ ದೊಡ್ಡ ವಿಶೇಷ ಸವಲತ್ತುಗಳನ್ನ ಇಟ್ಟಿದ್ದಾರೆ. ಹಾಗಾಗಿ ದೇವ್ರ ಮಕ್ಕಳು ಅದನ್ನ ನಾವು ಮನಸ್ಸಲ್ಲಿ ಇಟ್ಕೊಳ್ಳೋಣ, ತುಂಬಾ ಮುಖ್ಯವಾದಂತ ಒಂದು ವಿಷಯ. ನೋಡ್ಬೇಕಾದ್ರೆ ಈ ಪ್ರಭಾವ ಮಾನ ಅನ್ನೋ ವಿಷಯವನ್ನು ಯಾವಾಗ ನೋಡ್ತೀವಿ ಅಂದ್ರೆ, ದೇವರು ಮೊದಲು ಸಭೆಗೆ ಈಗಿನ ಸುವಾರ್ಥ ಯುಗದಲ್ಲಿ ಇಟ್ಟಿದ್ದಾರೆ, ಇಡೀ ಲೋಕಕ್ಕೆ 1000 ವರ್ಷ ಆಳ್ವಿಕೆಯಲ್ಲಿ ಇಟ್ಟಿದ್ದಾರೆ. ಕರೆಕ್ಟಾ? ಎಲ್ರಿಗೂ ಏನ್ ಮಾಡಿದ್ದಾರೆ? ನಾನಾ ತರದಲ್ಲಿ ಇಟ್ಟಿದ್ದಾರೆ. ದೇವ್ರು ಏನ್ ಮಾಡಿದಾರೆ ಅಂದ್ರೆ, ಆ ರಿವಾರ್ಡ್ ಹೊಂದುವಂತ ಅವಕಾಶಗಳನ್ನ ದೇವರು ವಿಭಿನ್ನವಾದಂತ ಕಾಲಗಳಲ್ಲಿ, ಯುಗಗಳಲ್ಲಿ ಏನ್ ಮಾಡಿದಾರೆ, ಅದನ್ನ ಯೋಜನೆನ ಪ್ಲಾನ್ ಮಾಡಿದ್ದಾರೆ. ಪ್ರೀ ಪ್ಲಾನ್ಡ್ ದೇವ್ರು. ಪ್ರೀ ಪ್ಲಾನ್ ಅಂದ್ರೆ ಯಾವ ರೀತಿ? ಈಗ ಒಂದು ಮಗು ಒಳ್ಳೆ ಒಂದು ಕ್ಲಾಸಲ್ಲಿ ಪಾಸ್ ಆಗ್ತಾರೆ ಅಂತ ಇಟ್ಕೊಳ್ಳಿ. ಆಗ ಅಲ್ಲಿರುವಂತ ಶಾಲೆಯಲ್ಲಿರೋರು ಏನ್ ಮಾಡ್ತಾರೆ, ಇವ್ರಿಗೆ ಒಂದು ಗಿಫ್ಟ್ ಕೊಡ್ಬೇಕು. ಆದ್ರೆ ಗಿಫ್ಟ್ ಮಾತ್ರ ಅವ್ರಿಗೆ ಗೊತ್ತು, ಬಟ್ ಏನ್ ಗಿಫ್ಟ್ ಅಂತ ಗೊತ್ತಿರಲ್ಲ. ಅವ್ರಿಗೆ ಏನ್ ಮಾಡ್ಬೇಕು, ಒಂದು ಒಳ್ಳೆ ಕಾಸ್ಟ್ಲಿ ಲ್ಯಾಪ್ಟಾಪ್ ನ ಗಿಫ್ಟ್ ಮಾಡೋಣ ಚೆನ್ನಾಗಿ ಓದಿರೋರಿಗೆ. ಮುಂದಿನ ವರ್ಷ ಬಂದವರಿಗೆ ಇನ್ನು ಬೇರೆ ತರ ಕೊಡೋಣ, ಅಂದ್ರೆ ಯಾವ್ದು ಏನಂತ ಗೊತ್ತಾಗ್ಬಾರ್ದು. ಬಟ್ ಎಲ್ರಿಗೂ ಏನ್ ಗೊತ್ತಿರುತ್ತೋ, ಏನೋ ಗಿಫ್ಟ್ ಬರುತ್ತಪ್ಪ, ನಾನು ಮಾಡಿದ್ದಕ್ಕೆ ಏನೋ ರಿವಾರ್ಡ್ ಇದೆ ಅಂತ ಗೊತ್ತಾಗುತ್ತೆ. ಬಟ್ ಯಾವ ರೀತಿ ರಿವಾರ್ಡ್ ಅಂತ ಗೊತ್ತಿರಲ್ಲ. ಆದ್ರೆ ಈ ರಿವಾರ್ಡ್ ನ ಅವರೆಲ್ಲ ಓದಿ ಪಾಸ್ ಆಗಿ ಅವ್ರಿಗೆ ಅನೌನ್ಸ್ ಮಾಡಿ, ನೋಡಿ ಚೆನ್ನಾಗಿ ಓದಿದ್ರೆ ಈ ವ್ಯಕ್ತಿ, ಈ ವಿದ್ಯಾರ್ಥಿ ತುಂಬಾ ಚೆನ್ನಾಗಿ ಓದಿದ್ರ ಅಂತ ಹೇಳಿದ್ಮೇಲೆ ಪ್ರಿಪೇರ್ ಮಾಡಲ್ಲ, ಮೊದಲೇ ಪ್ರಿಪೇರ್ ಮಾಡಿ ಇಟ್ಟಿರ್ತಾರೆ. ಕರೆಕ್ಟಾ? ಸಸ್ಪೆನ್ಸ್ ಆಗಿ ಇಟ್ಟಿರ್ತಾರೆ, ಎಲ್ಲ ರೆಡಿ ಮಾಡಿ ಪ್ಯಾಕ್ ಮಾಡಿ ಕೊಡ್ಬೇಕಂತ ರೆಡಿ ಮಾಡಿ ಇಟ್ಟಿರ್ತಾರೆ. ಗೊತ್ತಿಲ್ದೆ ಅವಾಗ ಆ ಟೈಮಲ್ಲಿ ಕೊಡ್ತಾರೆ. ಅದೇ ರೀತಿ ನಮ್ ದೇವ್ರು ಮೊದಲೇ ಪ್ರಿಪೇರ್ ಮಾಡಿ ಇಟ್ಟಿದ್ದಾರೆ ನಮ್ಗೆ. ಏನನ್ನ? ರಿವಾರ್ಡ್ಸ್ನಲ್ಲ. ಯಾರು ಹೊಂದ್ಕೊಳ್ತಾರ ಗೊತ್ತಿಲ್ಲ. ಅದು ಒಂದ್ ಲ್ಯಾಪ್ಟಾಪ್ ನ ಗಿಫ್ಟ್ ಪ್ಯಾಕ್ ಮಾಡಿ ಕೊಟ್ಟಿದ್ದಾರೆ, ಬಟ್ ಯಾರು ಹೊಂದ್ಕೊಳಕ್ ಯೋಗ್ಯರಾಗಿದ್ದಾರೆ ನೋಡೋಣ, ಯಾರು ಫಸ್ಟ್ ಕ್ಲಾಸ್ ಅಲ್ಲಿ ಪಾಸ್ ಆಗ್ತಾರೆ ನೋಡೋಣ, ಯಾರು ಒಳ್ಳೆ ಹೆಸರನ್ನ ಪಡ್ಕೊಳ್ತಾರೆ ನೋಡೋಣ ಅಂತ ಶಾಲೆ ವೆಯ್ಟ್ ಮಾಡ್ತಾ ಇರುತ್ತೆ. ಆ ವ್ಯಕ್ತಿ ಯಾರು ಬೇಕಾದ್ರೂ ಆಗಿರ್ಬೋದು. ಅದೇ ರೀತಿ ದೇವ್ರ ಆ ರಿವಾರ್ಡ್ಸ್ ನ ಇಟ್ಟಿದ್ದಾರೆ, ಯಾರು ಬೇಕಾದ್ರೂ ಪಡ್ಕೊಳ್ಬಹುದು. ಇವತ್ತು ನಮ್ಗೆ ಅವತ್ತು ಅವಕಾಶ ಸಿಕ್ಕಿದೆ ಅಂದ್ರೆ, ಕ್ರಿಸ್ತನ ಪ್ರೀತಿಯ ಸಹೋದರರೇ, ಖಂಡಿತ ಅದನ್ನು ನಾವು ಮಿಸ್ ಮಾಡ್ಕೊಳ್ಳಕ್ಕೆ ಹೋಗ್ಬಾರ್ದು. ಸೊ ಓದೋಣ, ರೋಮಪುರದವರಿಗೆ 2ನೇ ಅಧ್ಯಾಯ 11ನೇ ವಾಕ್ಯ. ದೇವರಿಗೆ ಪಕ್ಷಪಾತವಿಲ್ಲ. ಧರ್ಮಶಾಸ್ತ್ರ ಇಲ್ಲದವರಾಗಿ ಪಾಪ ಮಾಡಿದ್ದವರು ಧರ್ಮಶಾಸ್ತ್ರ ಇಲ್ಲದವರಾಗಿ ನಾಶ ಹೊಂದುವರು. ಆದರೆ ಧರ್ಮಶಾಸ್ತ್ರವುಳ್ಳವರಾಗಿದ್ದು ಪಾಪ ಮಾಡಿದವರು ಧರ್ಮಶಾಸ್ತ್ರ ಅನುಸಾರವಾಗಿ ತೀರ್ಪನ್ನು ಹೊಂದುವರು. ನೋಡಿದ್ರ ಕ್ರಿಸ್ತನ ಪ್ರೀತಿಯ ಸಹೋದರರೇ, ದೇವರಲ್ಲಿ ಪಕ್ಷಪಾತವಿಲ್ಲ. ಏನಪ್ಪಾ ಇದು ಪಕ್ಷಪಾತವಿಲ್ಲ? ಸೊ ನಮ್ಗೆ ಗೊತ್ತು, ಪಕ್ಷಪಾತ ಅಂದ್ರೆ ನಮ್ಗೆ ಆ ಮೀನಿಂಗ್ ನಮ್ಗೆ ಚೆನ್ನಾಗಿ ಗೊತ್ತಿದೆ. ಏನದು ಪಕ್ಷಪಾತ ಅಂದ್ರೆ? ಯಾವ ರೀತಿ ಅದನ್ನ ಅರ್ಥ ಮಾಡ್ಕೊಳ್ಳೋದು? ಈಗ ನೋಡ್ರಿ, ಅದಕ್ಕೆ ಯಾಕೋ ಮಾತಾಡ್ತಾರಲ್ವಾ, ಅವ್ರ ಒಬ್ಬರು ಮನೆಗೆ ಬಂದಾಗ ಮೈ ಮೇಲೆಲ್ಲ ಚೆನ್ನಾಗಿ ಬಟ್ಟೆ ಹಾಕೊಂಡಿರ್ತಾರೆ ನೋಡ್ರಿ, ಒಳ್ಳೆ ಡ್ರೆಸ್, ಹಂಗೆ ಬಂಗಾರ ಎಲ್ಲ ಮಿನುಗ್ತಾ ಇರುತ್ತೆ. ಅಲ್ವಾ? ಆ ವ್ಯಕ್ತಿನ ನೋಡಿ ಏನ್ ಮಾಡ್ತಾರೆ, ನೀವು ಈ ಸೋಫಾ ಮೇಲೆ ಕುತ್ಕೊಳ್ರಿ ಬನ್ರಿ ಅಂತ. ಇನ್ನೊಬ್ಬ ಬರ್ತಾರೆ, ಯಾರೋ ಒಬ್ರು, ಅವ್ರು ಬಡವರು, ಅವ್ರು ಬನ್ರಿ ಕೆಳಗೆ ಕುತ್ಕೊಳ್ರಿ. ಇದು ಮನುಷ್ಯನ ಸ್ವಭಾವ, ಮನುಷ್ಯನ ನೋಡಿ ಬೆಲೆ ಹಾಕುವಂಥದ್ದು. ಕರೆಕ್ಟಾ? ಇವತ್ತು ದೇವ್ರ ಮಕ್ಕಳಲ್ಲೂ ಇದೆ ಅದು, ದೇವ್ರ ಮಕ್ಕಳಲ್ಲೂ ಇಲ್ಲ ಅಂತಲ್ಲ. ಅದು ಹೋಗೋದ್ ಕಷ್ಟ. ಅವರ ವ್ಯಕ್ತಿತ್ವನ ಹೊರನೋಟದಲ್ಲಿರುವಂತ ಅವರ ವಿಷಯಗಳನ್ನ ನೋಡಿ ಅವ್ರನ್ನ ಬೆಲೆ ಹಾಕೋದು. ಇವರು ದುಡ್ಡಿರೋ ವ್ಯಕ್ತಿ, ಇವ್ರು ತುಂಬಾ ಓದಿರೋ ವ್ಯಕ್ತಿ, ತುಂಬಾ ಜ್ಞಾನಿ, ಇವ್ರಿಗೆ ಏನಿಲ್ಲ, ಇವ್ರು ಬಡವರು, ಈ ರೀತಿ ಲೆಕ್ಕಾಚಾರ ಮಾಡೋದು. ಲೆಕ್ಕಾಚಾರ ಮಾಡಿ ಇವ್ರಿಗೆ ಒಂಥರ ಟ್ರೀಟ್ಮೆಂಟ್, ಇವ್ರಿಗೆ ಒಂಥರ ಟ್ರೀಟ್ಮೆಂಟ್. ಇದೆಲ್ಲ ಹೆಸರು ಕ್ರೈಸ್ತಲ್ಲ ಇದೆ ಸಹೋದರರೇ. ಹೆಸರು ಕ್ರೈಸ್ತರ ಏನಪ್ಪಾ ಅಂದ್ರೆ, ಲಾಸ್ಟ್ ಟೈಮ್ ನಾವು ಪಾಂಪ್ಲೆಟ್ಸ್ ಕೊಡಕ್ ಹೋಗಿದ್ವಿ.
ಪಾಂಪ್ಲೆಟ್ಸ್ ಕೊಡಕ್ ಹೋದಾಗ ಏನಪ್ಪಾ ಅಂದ್ರೆ ಈ ಕ್ಲಾಸ್ ಸ್ಟಾರ್ಟ್ ಆಗುತ್ತೆ ಅಂದ್ಬಿಟ್ಟು ಬೇಸಿಕ್ ಕ್ಲಾಸ್ ಸ್ಟಾರ್ಟ್ ಮಾಡೋಣ ಅಂತ ಪಾಂಪ್ಲೆಟ್ಸ್ ಕೊಡಕ್ ಹೋಗಿದ್ವಿ. 2 ಚರ್ಚ್ ಇತ್ತು, ಈ ಕಡೆ ಒಂದು ಚರ್ಚ್, ಆ ಕಡೆ ಒಂದು ಚರ್ಚ್. ಒಂದ್ ಚರ್ಚ್ ಅಲ್ಲಿ ಹೆಂಗಿದೆ ಅಂದ್ರೆ ಕರೆಕ್ಟ್ ಆಗಿ ಏನಾಯ್ತು ಅಂದ್ರೆ ಒಂದು 10 ಗಂಟೆಗೆ ಮೀಟಿಂಗ್ ಓವರ್, ಬಟ್ ಅಲ್ಲಿ ನಾವು ಪಾಂಪ್ಲೆಟ್ಸ್ ಕೊಡಕ್ಕೆ ಆಗ್ಲಿಲ್ಲ. ಇನ್ನೊಂದ್ ಚರ್ಚ್ ಅಲ್ಲಿ 11:30 ಕ್ಲೋಸ್, ಬಟ್ ನಾವ್ ಈಸಿಯಾಗಿ ಕೊಟ್ರಿ. ಏನ್ ಗೊತ್ತಾ ವಿಷಯ, ಈ 10 ಗಂಟೆಗೆ ಓವರ್ ಆಯ್ತು ನೋಡ್ರಿ, ಅವರೆಲ್ಲ ಕಾರಲ್ಲಿ ಬರ್ತಾ ಇದ್ರು, ಕಾರ್ ಗ್ಲಾಸ್ ಎಲ್ಲ ಫುಲ್ ಕ್ಲೋಸ್ ಮಾಡ್ಕೊಂಡು ಈಚೆ ಗೇಟ್ ಇಂದ ಈಚೆ ಬರ್ತಾ ಇದ್ರೆ, ಕಾರ್ ಎಲ್ಲ ಬರ್ತಾ ಇರೋದವ್ರು. ಅಂದ್ರೆ ಶ್ರೀಮಂತರ ಚರ್ಚ್ ಅದು. ಅದ್ ಪಕ್ಕದಲ್ಲಿ ಇನ್ನೊಂದು ಚರ್ಚ್, ಸೈಕಲ್ ಅಲ್ಲಿ ಬಂದ್ರು, ನಡ್ಕೊಂಡ್ ಬಂದ್ರು, ಮಕ್ಳು ಬಂದ್ರು, ಗಾಡಿ ಓಡಿಸ್ಕೊಂಡ್ ಬಂದ್ರು, ನಾವು ಪಾಂಪ್ಲೆಟ್ಸ್ ಕೊಟ್ಟಾಗ ತಗೊಂಡ್ರು. ಹೆಂಗಿದೆ ನೋಡಿ, ಒಂದ್ ಸಭೆ ಶ್ರೀಮಂತ ಸಭೆ, ಇನ್ನೊಂದ್ ಸಭೆ ಬಡವ್ರ ಸಭೆ. ಅಂದ್ರೆ ಈ ಕಾರ್ ಇಟ್ಟಿರೋ ಸಭೆಯಲ್ಲಿ ಯಾರು ಹೋಗ್ತಾ ಇಲ್ಲ, ಬಡವ್ರ ಪಾಪ ಯಾರಾದ್ರೂ ಹೋಗ್ತಾರ? ಇವ್ರಿಗೆ ಆದಂತ ಒಂದ್ ಸಭೆ ಹೆಂಗಿದೆ ನೋಡ್ರಿ, ಪ್ರಪಂಚ ಇರೋದ್ ನೋಡ್ರಿ ಹೆಂಗಿದೆ. ಸಭೆಗಳಲ್ಲಿ ಶ್ರೀಮಂತ ವರ್ಗದವರು ಅಂತ ಒಂದು ಡಿಫ್ರೆನ್ಸ್ ಮಾಡ್ಕೊಂಡ್ಬಿಟ್ರು, ಬಡತನದಿರೋರು ಅಂತ ಒಂಥರ ಮಾಡ್ಕೊಂಡ್ಬಿಟ್ರು. ಪಕ್ಷಪಾತ ಇದು. ದೇವರಲ್ಲಿ ಪಕ್ಷಪಾತ ಅಲ್ಲ, ದೇವ್ರು ಆ ರೀತಿ ಅಲ್ಲ. ಕರೆಕ್ಟಾ? ದೇವ್ರು ಯಾವ ರೀತಿ ಇದಾರೆ ಕ್ರಿಸ್ತನ ಪ್ರೀತಿ ಸರ್, ದೇವ್ರು ಯಹೂದ್ಯರು ಗ್ರೀಕರು ಅಂತ ಏನು ವಿಶೇಷತೆ ಇಟ್ಟಿಲ್ಲ. ಒಳ್ಳೇದ್ ಮಾಡಿದ್ರೆ ನಿನಗೂ ಸಹ, ಅದೇ ಒಳ್ಳೇದ್ ಮಾಡಿದ್ರೆ ಅವ್ರಿಗೂ ಸಹ. ಅದಕ್ಕೆ ಹೇಳ್ತಿರೋದು, ದೇವರು ಯಹೂದ್ಯರು ಮಾತ್ರ ಆಯ್ಕೆ ಮಾಡ್ಕೊಂಡ್ಬಿಟ್ಟಿದ್ರೆ ನೀವು ವಿಶೇಷವಾದ ಜನ, ಅದಕ್ಕೆ ನಮ್ಮನ್ ಬಿಟ್ರೆ ಬೇರೆ ಯಾರು ನಾ ಆಯ್ಕೆ ಮಾಡಲ್ಲ, ನೀವೇ ನನ್ನ ಸ್ವಕೀಯ ಜನರು, ಪರವಾಗಿಲ್ಲ ನೀನ್ ತಪ್ಪು ಮಾಡಿದ್ರು ಪಾಪ ಮಾಡಿದ್ರು ನಿಮ್ಗೆ ನನಗೆ ತುಂಬಾ ಸ್ಪೆಷಲ್ ಅಂತ ಏನೂ ಇಲ್ಲ. ಇಸ್ರೇಲ್ ಜನರನ್ನ ಟ್ರೀಟ್ ಮಾಡೋಂತ ಉದ್ದೇಶ ಏನಿತ್ತು ದೇವರಿಗೆ? ಇಸ್ರೇಲ್ ಜನರನ್ನ ಸ್ಪೆಷಲ್ ಆಗಿ ಟ್ರೀಟ್ ಮಾಡೋಂತ ಉದ್ದೇಶ ಏನಿತ್ತು ಗೊತ್ತಾ? ಒಂದೇ ಒಂದು ಉದ್ದೇಶ, ಅಬ್ರಾಹ್ಮಣಿಗೆ ಮಾಡಿದಂತ ವಾಗ್ದಾನ ಅಷ್ಟೇ, ಇನ್ನೇನು ಬೇರೇನು ವಿಷಯ ಇಲ್ಲ. ದೇವರು ಅಬ್ರಾಹ್ಮಣಿಗೆ ಕೊಟ್ಟಂತ ಮಾತು ನೆರವೇರಿಸ್ತಾ ಇದ್ರು. ಹಾಗಂತ ಬಿಟ್ರೆ ಅವರಲ್ಲಿ ಏನು ವಿಶೇಷತೆ ಏನಿಲ್ಲ ಅಲ್ವಾ? ಹಾಗೆ ನೋಡ್ಬೇಕು, ಕ್ರಿಸ್ತನ ಪ್ರೀತಿ ಸರೋಸರಿದ್ರೆ ದೇವರಲ್ಲಿ ಪಕ್ಷಪಾತವಿಲ್ಲ. ದೇವ್ರೇನ್ ಮಾಡ್ತಾರೆ, ಯಾರು ಒಳ್ಳೇದ್ ಮಾಡ್ತಾರಂತ ಆತನ ಕಣ್ಣುಗಳು ಭೂಮಿಯಲ್ಲಿ ತಿರುಗ್ತಾ ಇದೆ. ಒಳ್ಳೆಯವ್ರು ಮಾಡೋರು ಇಲ್ವಾ ಅಂತ ದೇವ್ರು ಹುಡುಕ್ತಾ ಕಾಯ್ತಾ ಕುಳಿತಾ ಇದ್ದಾರೆ. ಅವ್ರು ಕಾಯ್ತಾ ಇದಾರೆ, ಅವ್ರಿಗೆ ರಿವಾರ್ಡ್ ಮಾಡ್ಬೇಕು, ಅವ್ರನ್ನ ಸನ್ಮಾನಿಸ್ಬೇಕು, ಅವ್ರನ್ನ ಅಭಿವೃದ್ಧಿ ತರಬೇಕು, ಅವ್ರನ್ನ ಹೊಗಳ್ಬೇಕಂದ್ಬಿಟ್ಟು ಇದನ್ನ ಯುಗಾಂತರಗಳು ಮಾಡ್ಕೊಂಡ್ ಬಂದಿದ್ದಾರೆ ದೇವ್ರು. ನೋಡ್ರಿ, ಎಲ್ಲ ಇರುವಂತ ನೀವು ನೋಡ್ಬೋದು, ಅನೇಕ ಅನ್ಯ ಜನರನ್ನ ದೇವ್ರು ಕರೆದಿದ್ದಾರೆ, ಆಯ್ಕೆ ಮಾಡಿದ್ದಾರೆ. ಇಸ್ರೇಲ್ ಜನರು ಮಾತ್ರ ಅಲ್ಲ, ಇಸ್ರೇಲ್ ಜನರು ಕರಿಬೇಕಾದ್ರೆ ಅನೇಕ ಅನ್ಯ ಜನರು ಕೂಡ ಒಳ್ಳೆ ಎಂಟರ್ ಆಗಿದ್ದಾರೆ ನೋಡ್ರಿ. ಫಾರ್ ಎಕ್ಸಾಂಪಲ್ ರಾಹಬ್ ತಗೊಳ್ರಿ, ಏನಪ್ಪಾ ಸ್ತ್ರೀ ಮಾಡಿದ್ರು, ಒಂದ್ ಸಣ್ಣ ಕೆಲಸ, ಎಂತ ದೊಡ್ಡ ರಿವಾರ್ಡ್ ಅವರಿಗೆ. ಯೇಸು ಕ್ರಿಸ್ತನ ಅಜ್ಜಿ ಆಗ್ಬಿಟ್ರು. ಯೋಚನೆ ಮಾಡ್ರಿ ಎಂತೆಂತ ಕೆಲಸಗಳು ಮಾಡಿದ್ದಾರೆ ಅಲ್ವಾ? ಈ ರೀತಿ ನೀವು ಕೆಲವೊಂದು ಸ್ತ್ರೀಗಳನ್ನ ತಗೊಂಡ್ರೆ, ರೂತ್ ತಗೊಳ್ಳಿ, ಇಸ್ರೇಲ್ ಜನನೇ ಅಲ್ಲ, ಅವ್ರಿಗೆ ಅನ್ಯ ಜನಾಂಗದವರು. ಎಂತ ಒಂದ್ ದೊಡ್ಡ ರಿವಾರ್ಡ್ ನೋಡ್ರಿ ರೂತ್ಗಿಲ್ಲ. ಈ ರೀತಿ ನಾವು ಸತ್ಯದಲ್ಲಿ ಅನೇಕ ಜನರು ನೋಡ್ಬೋದು, ಅವರೆಲ್ಲ ಯಹೂದ್ಯರಾಗಿರಲ್ಲ, ಇಸ್ರೇಲ್ ಜನರೇ ಆಗಿರಲ್ಲ, ಎಲ್ಲೋ ಇದಿರ್ತಾರೆ. ಅವ್ರನ್ನ ದೇವ್ರು ಕರೆದು ಅವ್ರ ಮೂಲಕ ದೇವ್ರ ಏನಾಗಿರ್ತಾರೆ, ಮಹಿಮೆ ಆಗಿರ್ತಾರೆ ಅಲ್ವಾ? ಇದರಿಂದ ನೋಡ್ಬೇಕು, ದೇವರಲ್ಲಿ ಪಕ್ಷಪಾತವಿಲ್ಲ. ದೇವ್ರ ಏನ್ ಮಾಡಿದ್ರೆ, ಒಳ್ಳೇದ್ನ ಮಾಡೋರಿಗೆ ಪ್ರತಿಫಲನ ಇಟ್ಟಿದ್ದಾರೆ, ಕೆಟ್ಟದ್ ಮಾಡೋರಿಗೆ ಆ ಕೋಪಾಗ್ನಿನೂ ಕೂಡ ಇಟ್ಟಿದ್ದಾರೆ. ಆದ್ರಿಂದ ಇಲ್ಲಿ ಮುಂದುವರೆದು ಮಾತಾಡುವಂತ ವಿಷಯ ಏನಪ್ಪಾ ಅಂದ್ರೆ, ಧರ್ಮಶಾಸ್ತ್ರವಿಲ್ಲದನಾಗಿ ಪಾಪ ಮಾಡಿದವರು ಧರ್ಮಶಾಸ್ತ್ರವಿಲ್ಲದವರಾಗಿ ನಾಶ ಹೊಂದುವರು, ಆದರೆ ಧರ್ಮಶಾಸ್ತ್ರ ಉಳ್ಳವರಾಗಿದ್ದು ಪಾಪ ಮಾಡಿದವರು ಧರ್ಮಶಾಸ್ತ್ರಾನುಸಾರವಾಗಿ ತೀರ್ಪನ್ನು ಹೊಂದುವರು. ಕರೆಕ್ಟಾ? ತುಂಬಾ ಮುಖ್ಯವಾದ ಒಂದು ವಿಷಯ ಇಲ್ಲ, ಅರ್ಥ ಮಾಡ್ಕೊಬೇಕು. ಧರ್ಮಶಾಸ್ತ್ರವಿಲ್ಲದ ಪಾಪ ಮಾಡೋರು ಯಾರಪ್ಪ ಅಂದ್ರೆ ಅನ್ಯ ಜನಾಂಗದವರು. ಈಗ ಧರ್ಮಶಾಸ್ತ್ರನ ದೇವ್ರು ಕೊಟ್ಟಿದ್ದಾರಪ್ಪ, ಕೊಲೆ ಮಾಡ್ಬೇಡ್ರಿ, ಕದಿಬೇಡ್ರಿ, ಸುಳ್ಳು ಹೇಳ್ಬೇಡ್ರಿ ಅಂತ ಎಲ್ಲ ಆಜ್ಞೆಗಳು ಕೊಟ್ಟಿದ್ದಾರೆ. ಈ ಆಜ್ಞೆಗಳನ್ನ ಕೊಟ್ಟು ಅದನ್ನ ಬ್ರೇಕ್ ಮಾಡಿದ್ರೆ ಏನಪ್ಪಾ ಅಂದ್ರೆ, ಏನ್ ನೀವು ಇದನ್ನ ಬ್ರೇಕ್ ಮಾಡಿದ್ರೆ ನಾನು ಏನ್ ದಂಡನೆ ಇದ್ರಲ್ಲಿ ಧರ್ಮಶಾಸ್ತ್ರ ನೇಮಿಸಿದನೋ ಆ ದಂಡನೆ ನಿಮ್ಗೆ ಸಿಗುತ್ತೆ. ಬಟ್ ಧರ್ಮಶಾಸ್ತ್ರ ಇಲ್ಲದವನು, ಫಾರ್ ಎಕ್ಸಾಂಪಲ್ ಅನ್ಯ ಜನದವರು, ನಮ್ಮನೆ ತಗೊಳ್ಳಿ, ನಾವು ಕ್ರೈಸ್ತರು ಇಲ್ದೇ ಇದ್ದಾಗ ನಾವು ಪಾಪ ಮಾಡ್ತೀವಿ, ಸುಳ್ಳು ಹೇಳ್ತೀವಿ, ಕೊಲೆ ಮಾಡ್ತೀವಿ, ಇದೆಲ್ಲ ಪ್ರಪಂಚದಲ್ಲಿ ನಡೀತಾ ಇದೆಯಲ್ಲ, ಮಾಡ್ತಾ ಇರೋರಿಗೆ ದೇವ್ರ ಏನ್ ಶಿಕ್ಷೆ ಕೊಡ್ಬೋದು? ಇನ್ ಧರ್ಮಶಾಸ್ತ್ರ ಇಲ್ಲಪ್ಪ, ಅದರಿಂದ ನಿಮ್ಗೆ ಶಿಕ್ಷೆ ಇಲ್ಲ ಅಂತ ಹೇಳಕ್ಕಾಗುತ್ತಾ? ಇಲ್ಲ. ಕ್ರಿಸ್ತನ ಪ್ರೀತಿ ಸರಸರೇ ಮನಸಾಕ್ಷಿ ಇದೆ ಅವರಿಗೆ. ನಾವು ಮನಸಾಕ್ಷಿ ಧರ್ಮಶಾಸ್ತ್ರ ವಿಷಯಕ್ಕೆ ಬಂದಾಗ ಅವ್ರಿಗೆ ಜೀವ ಕೊಡ್ಬೇಕಾ, ನಿತ್ಯ ಜೀವ ಕೊಡ್ಬೇಕಾ, ಮರಣ ಕೊಡ್ಬೇಕಾ, ನರಕ ಕೊಡ್ಬೇಕಾ, ಪರಲೋಕ ಕೊಡ್ಬೇಕಂತ ಆ ತೀರ್ಪಿನ ವಿಷಯದಲ್ಲಿ ಧರ್ಮಶಾಸ್ತ್ರ ಮತ್ತೆ ಮನಸಾಕ್ಷಿನ ದೇವರೇ ಮಾಡಲ್ಲ, ಇಡ್ತಾ ಇಲ್ಲ ಅಲ್ಲಿ. ಬಟ್ ಮನಸಾಕ್ಷಿ ಅಂತ ಬಂದಾಗ ಒಂದು ವ್ಯಕ್ತಿ, ಆತನ ಯಾರೇ ಇರ್ಬೋದು ನೋಡಿ, ಫಾರ್ ಎಕ್ಸಾಂಪಲ್ ಯೋಸೇಫನಿಗೆ ಧರ್ಮಶಾಸ್ತ್ರನೇ ಇಲ್ಲ, ಬಟ್ ಯೋಸೇಫ್ ಪಾಪ ಮಾಡ್ಲಿಲ್ಲ. ಆ ಪಾಪ ಮಾಡೋಂಥ ಸನ್ನಿವೇಶ ಬಂದ್ರು ಪಾಪ ಮಾಡಿಲ್ಲ. ಧರ್ಮಶಾಸ್ತ್ರ ಏನಂತ ಯಾವುದೇ ವಿಧಿ ಗೊತ್ತಿಲ್ಲ, ಯಾಕಂದ್ರೆ ಧರ್ಮಶಾಸ್ತ್ರ ಬಂದಿಂದ ಅದಾದ ನಂತರ ವಿಷಯ. ಬಟ್ ಯೋಸೇಫ್ನ ಹೇಗೆ ಅಷ್ಟು ಆನೆಸ್ಟ್ ಆಗಿದ್ರು ಅಲ್ವಾ? ನಾನ್ ಮಾತಾಡ್ತಿರೋದು ಯಾಕೋಬನ ಮಗನಾದಂತ ಯೋಸೇಫನ ಬಗ್ಗೆ. ಎಷ್ಟು ಆನೆಸ್ಟ್ ಆಗಿದ್ರು ಯೋಸೇಫನು? ಯಾಕೆ? ಕಾನ್ಶಿಯಸ್, ಮನಸ್ಸಲ್ಲಿ ತಪ್ಪು, ಇದು ಸರಿ. ಆಗ ದೇವ್ರೇನ್ ಮಾಡ್ತಾರೆ, ಮನಸಾಕ್ಷಿ ನಿಮ್ಗೆ ಸರಿ ಅಂತ ಹೇಳಿದ್ರು,
ಅದನ್ನ ನೀವು ಮಾಡಿಲ್ಲ, ತಪ್ಪು ಅಂತ ಹೇಳಿದಿತ್ತು, ಅದ್ ನೀವ್ ಯಾಕೆ ಮಾಡಿದೀರಾ? ಕರೆಕ್ಟ್ ಅಲ್ವಾ? ಕಾಯಿನ ಹತ್ರ ಮಾತಾಡ್ತಾರೆ, ಏನಂತ ಮಾತಾಡ್ತಾರೆ? ಯಾಕಪ್ಪ ನಿನ್ ಬಲಿ ಕೊಟ್ಟು ಬಂದಿದ್ಯಾ, ನಿನ್ ಬಲಿ ಚೆನ್ನಾಗಿತ್ತು ಅಂದ್ರೆ ನಿಂಗೆ ಹೆಮ್ಮೆ ಸಂತೋಷ ಪಡ್ಬೋದಾಯ್ತು. ನಿನ್ ಬಲಿನ ಅಂಗೀಕರಿಸಿಲ್ಲ ಅಂದ್ರೆ ಅದ್ರ ಅರ್ಥ ಏನು? ನೀನು ಇನ್ನೂ ಚೆನ್ನಾಗಿ ಬಲಿ ಕೊಡ್ಬೇಕಂತ ಅರ್ಥ. ನೀನ್ ತಿತ್ಕೋ, ಬದಲಾವಣೆ ಮಾಡ್ಕೋ. ಅದನ್ ಬಿಟ್ಟು ನೀನ್ ತಮ್ಮನ ಮೇಲೆ ಯಾಕೆ ಕೋಪ ಮಾಡ್ಕೊಳ್ತಿದ್ಯಾ? ಬೇಡ ಬೇಡ, ಬಿಟ್ಬಿಡು. ಪಾಪ ನಿನ್ನ ಬಾಗಿಲಲ್ಲಿ ಇದೆ, ನಿನ್ನ ಜಯಿಸ್ಬಿಟ್ ಬಾ, ಅದನ್ನ ಬಿಟ್ಬಿಡು ಅಂತ ದೇವ್ರು ಹೇಳಿದ್ರು. ಕೇಳಿದ್ರ ಈ ಕಾಯಿನ? ಕೇಳಿ. ಕಾನ್ಶಿಯಸ್ ಮಾತಾಡ್ತಾ ಇತ್ತು, ಹೊರಗಿನ ಕಾನ್ಶಿಯಸ್ ಅವರ ಮನಸಾಕ್ಷಿ ಮಾತಾಡ್ತಾ ಇದೆ, ಬೇಡ ಇದು ಒಳ್ಳೇದಲ್ಲ, ಕೋಪವನ್ನು ಬಿಡು. ಆ ಕೋಪ ಎಲ್ಲಿಗೋಯ್ತು ಅಂದ್ರೆ ತನ್ನ ಸಹೋದರನೇ ಕೊಲೆ ಮಾಡುವಂತ ಹಂತಕ್ಕೆ ಹೋಯ್ತು. ಕಾನ್ಶಿಯಸ್ ಮನಸಾಕ್ಷಿ ಇರ್ಬೇಕಾದ್ರೆ ದೇವ್ರೇನ್ ಮಾಡ್ತಾರೆ? ಆ ಮನಸಾಕ್ಷಿ ಮಾತಾಡುತ್ತೆ. ಅದಕ್ಕೆ ಕ್ರಿಸ್ತನ ಪ್ರೀತಿಸುವ ಸರಿರೆ ನಾವೊಂದು ವಿಷಯನ ಅರ್ಥ ಮಾಡ್ಕೊಬೇಕಾಗಿದೆ. ದೇವರು ತನ್ನ ಸ್ವರೂಪದಲ್ಲೂ ತನ್ನ ರೂಪದಲ್ಲೂ ಮನುಷ್ಯನ ಸೃಷ್ಟಿ ಮಾಡ್ಬೇಕಂತ ಹೇಳಿದ್ರು. ಏನಪ್ಪಾ ದೇವ್ರ ಸ್ವರೂಪ? ದೇವ್ರ ಸ್ವರೂಪ ನಮ್ ತರ ದೇವ್ರ ಕೈ ಕಾಲಿದ್ಯಾ? ಅದು ಸ್ವರೂಪನ? ಇಲ್ಲ ನಮ್ ತರ ದೇವ್ರೇನ್ ಮಾಡ್ತಾರೆ? ಊಟ ಮಾಡ್ತಾರೆ, ಇದೆಲ್ಲ ಮಾಡ್ತಾರ? ಏನೋ ದೇವ್ರ ಸ್ವರೂಪ ಅಂದ್ರೆ ಏನು? ಏನಿರ್ಬೋದು ದೇವರ ಸ್ವರೂಪ ಅಂದ್ರೆ ಯಾವ ವಿಷಯವನ್ನ ಕರೆಕ್ಟ್ ಆಗಿ ಹೊಂದಿಸ್ಬೋದು? ದೇವರ ಗುಣಾತಿಶಯಗಳು. ದೇವರ ಗುಣಾತಿಶಯಗಳು. ಗುಡ್, ಕರೆಕ್ಟ್ ಅಲ್ವಾ? ದೇವ್ರ ಗುಣಾತಿಶಯಗಳು ದೇವ್ರು ಎಲ್ಲಿಟ್ಟಿದಾರಂತೆ? ಮನುಷ್ಯರ ಹೃದಯದಲ್ಲಿ ಇಟ್ಟಿದ್ದಾರೆ. ಏನದು ದೇವ್ರ ಗುಣಾತಿಶಯ? ನೋಡ್ರಿ, ಓದ್ರಿ ಆದಿಕಾಂಡ 2ನೇ ಅಧ್ಯಾಯ ಕೊನೆ 2 ವಾಕ್ಯ ಓದ್ರಿ. ಅಲ್ಲ ಅದೆಲ್ಲ ಒಂದ್ ನಿಮಿಷ, ನಾನು ಒಂದೇ ನಿಮಿಷ ಹೇಳ್ತೀನಿ. ಆದಿಕಾಂಡ 2ನೇ ಅಧ್ಯಾಯ 2ನೇ ಅಧ್ಯಾಯ 3ನೇ ಅಧ್ಯಾಯ 22ನೇ ವಾಕ್ಯ ಹೋದ್ರಿ. ಯೆಹೋವ ದೇವರು ಈ ಮನುಷ್ಯನನ್ನು ಒಳ್ಳೆದರ ಕೆಟ್ಟದರ ಭೇದವನ್ನು ಅರಿತು ನಮ್ಮಲ್ಲಿ ಒಬ್ಬನಂತಾದನಲ್ಲ. ನಮ್ಮಲ್ಲಿ ಒಬ್ಬನಂತ ಅದನು. ನಮ್ಮಲ್ಲಿ ಒಬ್ಬನು ಅಂದ್ರೆ ನಮ್ಮ ರೀತಿ ಆಗಿದೆ ಅಂದ್ರೆ, ಈಗ ತಾನೇ ಆತನಿಗೆ ನಮ್ಮ ರೀತಿ ಗುಣಗಳು ಬಂದಿದೆ ಅಂದ್ರೆ ನಮಗೆ ಒಳ್ಳೇದು ಕೆಟ್ಟದ್ದು ಗೊತ್ತಿದೆ, ದೇವ್ರಿಗೆ ಗೊತ್ತಲ್ವ ಒಳ್ಳೇದು ಕೆಟ್ಟದ್ದು, ಅದನ್ನ ತಿಳಿಯುವಂತ ಹಂತಕ್ಕೆ ಬಂದ್ಬಿಟ್ಟಿದ್ದಾರೆ ಮನುಷ್ಯ. ಈಗ ಆತನ ಕಾನ್ಶಿಯಸ್ ಹೇಳುತ್ತೆ ಇದು ತಪ್ಪು, ಇದು ಸರಿ. ಹಾಗೆ ಧರ್ಮಶಾಸ್ತ್ರ ಕೊಡ್ಲಿಲ್ಲ, ಕಾನ್ಶಿಯಸ್ ಏನೋ ಮಾತಾಡದೇ ಇದ್ರೆ ಆದಾಮ್ ಹವ್ವಲ್ ಹೋಗ್ಬಿಟ್ಟು ಏನ್ ಮಾಡಿಲ್ಲ, ಎಲೆಗಳನ್ನೆಲ್ಲ ತಗೊಂಡು ಮೈ ಮೇಲೆ ಹಾಕೊಳ್ತಾ ಇರ್ಲಿಲ್ಲ. ಆ ಕಾನ್ಶಿಯಸ್ ಮಾತಾಡ್ತಾ ಇದ್ದು, ತಪ್ಪು ಮಾಡ್ಬಿಟ್ಟಿದ್ದೀರಾ, ಪಾಪ ಮಾಡ್ಬಿಟ್ಟಿದ್ದೀರಾ. ಈ ಕಾನ್ಶಿಯಸ್, ಈ ಮನಸಾಕ್ಷಿ ಪ್ರತಿಯೊಬ್ಬರ ಹೃದಯದಲ್ಲೂ ಇದೆ, ಇದು ತಪ್ಪು, ಇದು ಮಾಡಬಾರ್ದು ಅಲ್ವಾ? ಈಗ ಸುಳ್ಳು ಹೇಳ್ಬಾರ್ದು, ತಪ್ಪು ಅಂತ ಮನಸ್ಸು ಹೇಳ್ತಿದೆ, ಆದ್ರೂ ಒಂದ್ ವ್ಯಕ್ತಿ ಸುಳ್ಳು ಹೇಳ್ತಾ ಇದೆ ಅಂದ್ರೆ ಏನರ್ಥ? 2 ವಿಷಯಗಳು ನಡೆದಿರುತ್ತೆ ಕ್ರಿಸ್ತನ ಪ್ರೀತಿಸುವ. ಒಂದು, ಆತನ ಜನರೇಷನ್ ಅಷ್ಟು ಕೆಟ್ಟದಾಗಿರುತ್ತೆ, ಅವ್ನ್ ಮಾಡ್ತಾರಂತ ಪಾಪಕ್ಕೆ ಆತನ ಜನಾಂಗ ಅಷ್ಟು ಕೆಟ್ಟದಾಗಿರುತ್ತೆ. ಇಲ್ಲವೇ ಆ ಮನಸಾಕ್ಷಿನ ಆತ ಸಾಯಿಸಿರ್ತಾನೆ. ಸಾಯಿಸೋದಂದ್ರೆ ಹೆಂಗೆ? ಮನಸಾಕ್ಷಿ ಹಲವಾರು ಬಾರಿ ಸುಳ್ಳು ಹೇಳ್ಬೇಡ ಅಂತ ಹೇಳಿದ್ರು, ಅದನ್ನೇ ಹೇಳ್ತಾ 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 ಏನಾಯ್ತು ಅಂದ್ರೆ ಮನಸಾಕ್ಷಿ ಆತನ ತಡೆಯುವಂತ ಮನಸಾಕ್ಷಿ ಸತ್ತೋಯ್ತು. ಕರೆಕ್ಟ್ ಅಲ್ವಾ? ಈಗ ನೋಡ್ರಿ, ರೋಡಲ್ಲಿ ಹೋಗ್ಬೇಕಾದ್ರೆ ರೆಡ್ ಸಿಗ್ನಲ್ ಹಾಕಿರ್ತಾರೆ, ರೆಡ್ ಸಿಗ್ನಲ್ ಆಗಿದ್ರು ನಾವು ರೋಡಲ್ಲಿ ದಾಟ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ರೆಡ್ ಸಿಗ್ನಲ್ ಏನಕ್ಕೆ? ವೇಸ್ಟ್. ಮನಸಾಕ್ಷಿ ಮಾತಾಡಲ್ಲ. ಈಗ ನೋಡ್ರಿ, ಇದೇ ರೀತಿ ಪ್ರಪಂಚದಲ್ಲಿ ಇರುವಂತ ಎಲ್ರು ಕೂಡ ಮನಸಾಕ್ಷಿ ಇದೆ. ಆ ಕಾನ್ಶಿಯಸ್ ಅವ್ರಿಗೆ ಮಾತಾಡುತ್ತೆ, ಇದು ಮಾಡಬಾರ್ದು, ಇದು ತಪ್ಪು. ಸಿಂಪಲ್ ಕ್ರಿಸ್ತನ ಪ್ರೀತಿಯ ಸರ್ ಇದೆ. ಈ ಮನಸಾಕ್ಷಿ ದೇವರ ಸಿಸ್ಟಮ್ ನೋಡಿ ಹೆಂಗ್ ಡೆವಲಪ್ ಆಗಿದೆ ಅಂದ್ರೆ, ನಾವ್ ಇದನ್ನ ಮೊದಲು ಕೂಡ ಮಾತಾಡಿದೀವಿ. ಯಾವ ರೀತಿ ನೋಡ್ರಿ, ಕದಿಬಾರ್ದು ಅಂತ ಅದನ್ನ ಹೇಳ್ಬೇಕಂತ ಅವಶ್ಯಕತೆ ಇಲ್ಲ. ಯಾರಾದ್ರೂ ನನ್ನ ವಸ್ತು ಕದ್ರೆ ನಾನ್ ಸಂತೋಷವಾಗಿರ್ತೀನ? ನನ್ನ ವಸ್ತುನ ಯಾರಾದ್ರೂ ಹೇಳ್ದಕ್ಕೆ ತಗೊಂಡ್ಬಿಟ್ರು, ಅವಾಗ ಹೆಂಗಿರುತ್ತೆ ನನಗೆ? ಇದು ನನಗೆ ಸಂಬಂಧಪಟ್ಟು ನನ್ಗೆ ಯಾರು ತಗೊಂಡ್ಬಿಟ್ಟಿದ್ರೆ, ಕದಿಯೋದು ತಪ್ಪಿಲ್ಲ ಅನ್ಬಿಟ್ರೆ ನಂದು ಅವ್ರದ್ದು ನನ್ ಕದ್ದಂಗೆ ನಂದು ಯಾರು ಬೇಕಾ ಕದಿಬೋದು. ನಾನು ಇನ್ನೊಬ್ರದ್ದು ಕದಿದೀನಿ ಅಂತ ತಿಳ್ಕೊಳ್ಳಿ, ಅದನ್ನ ಯಾರು ಕೇಳಂಗಿಲ್ಲ, ತಪ್ಪೇ ಇಲ್ಲಪ್ಪ ಅದು ಅಂತ ನಾನು ತಿಳ್ಕೊಂಡ್ಬಿಟ್ರೆ ನಂದು ಯಾರ ಕದ್ರು ನಾನು ಕೇಳಂಗಿಲ್ಲ, ಪರವಾಗಿಲ್ಲ ಅಂತ ತಿಳ್ಕೊಬೇಕು. ಆಗುತ್ತಾ? ಅದೇ ಕಾನ್ಶಿಯಸ್ ಅಂತ ಹೇಳೋದು, ಮಾತಾಡುತ್ತೆ. ನಾನ್ ಬೇರೆಯವ್ರು ಮಾಡೋಂಥ ವಿಷಯ ನನ್ಗೆ ಮಾಡಿದ್ರೆ ಕಷ್ಟವಾಗುತ್ತಲ್ಲ, ಅದೇ ಕಾನ್ಶಿಯಸ್ ಮಾತಾಡುತ್ತೆ. ಮನಸಾಕ್ಷಿ ಇರುತ್ತೆ, ಇದು ಮಾಡ್ಬಾರ್ದಾಗಿತ್ತು, ಇದೇ ವಿಷಯ ನನಗೆ ಯಾರ ಮಾಡಿದ್ರೆ ನನ್ಗೆ ಚೆನ್ನಾಗಿರುತ್ತಾ, ನಾನು ಅವ್ರಿಗೆ ಮಾಡ್ಬಿಟ್ನಲ್ಲ, ಮಾಡಬಾರ್ದು. ಮನಸಾಕ್ಷಿ ಹೇಳ್ತಾರತ್ತೆ. ಈ ಮನಸಾಕ್ಷಿನ ಮೀರಿ ಪಾಪ ಮಾಡಿದವ್ರಿಗೆ ಅದ್ರ ಪ್ರಕಾರ ದಂಡನೆ ಬರುತ್ತೆ. ಏನ್ ದಂಡನೆ ಬರುತ್ತೆ? ಆಲ್ರೆಡಿ ಡೆತ್ ಪೆನಾಲ್ಟಿ ಇದೆ ಕ್ರಿಸ್ತನ ಪ್ರೀತಿಯ ಸರಸರಿ. ಮರಣದಂಡನೆ ಇದೆ. ಆ ಮರಣ ಮನುಷ್ಯನಿಗೆ ಹೆಂಗ್ ಬೇಕಾದ್ರೆ ಬರ್ಬೋದು. ಅವ್ನ ಆಕ್ಸಿಡೆಂಟ್ ಎಲ್ಲ ಸಾಯ್ಬೋದು, ರೋಗದೆಲ್ಲ ಸಾಯ್ಬೋದು, ಬೇಕಾದ್ರೆ ಸೂಸೈಡ್ ಮಾಡ್ಕೊಬಹುದು, ಏನ್ ಬೇಕಾದ್ರೆ ಒಟ್ಟಲ್ ಡೆತ್ ಅಷ್ಟೇ. ಈ ಮನಸಾಕ್ಷಿ ಬ್ರೇಕ್ ಆದಾಗ ಏನಾಗುತ್ತೆ ಅಂದ್ರೆ ಈ ರೀತಿ ವಿಷಯಗಳಿಗೆ ಪ್ರಪಂಚ ನಡೀತಾ ಇದೆ. ಕಾರಣ ಏನು? ಕಾನ್ಶಿಯಸ್ ನ ಬ್ರೇಕ್ ಮಾಡ್ತಾ ಇದ್ರೆ, ಮನಸಾಕ್ಷಿ ವಿರುದ್ಧ ಕೆಲಸ ಮಾಡ್ತಾ ಇದ್ರೆ, ಅದರ ಶಿಕ್ಷೆನ ಪ್ರಪಂಚ ಇವತ್ತು ಅನುಭವಿಸ್ತಾ ಇದೆ. ನಾನು ಆ ರೀತಿಯ ನೀವು ಸಾವುಗಳನ್ನ ನೋಡ್ತೀರಾ ಇವತ್ತು?
ರೋಗ, ಆಕ್ಸಿಡೆಂಟ್, ಕೊಳೆ, ಮರ್ಡರ್ ಎಲ್ಲ ಕಾರಣ ಏನು? ಮನಸಾಕ್ಷಿನ ಬ್ರೇಕ್ ಮಾಡ್ತಾರಂತ ವಿಷಯ. ಅದೇ ರೀತಿ ಧರ್ಮಶಾಸ್ತ್ರದಲ್ಲಿರೋರು ಬ್ರೇಕ್ ಮಾಡಿದ್ರೆ ಆ ಶಿಕ್ಷೆನ ದೇವ್ರು ನಿಗದಿ ಮಾಡ್ತಾರೆ. ಕರೆಕ್ಟಾ? ಈ ಪ್ರಪಂಚದಲ್ಲಿ ಏನು ಆಗುತ್ತೆ? ಯಾರೋ ಒಬ್ಬನ ಸಾಯಿಸ್ಬಿಟ್ಟ, ಇನ್ನೊಬ್ಬ ಇಟ್ಕೊಂಡಿದ್ದಾನ ಆ ಒಂದು ಸೇಡು, ಆ ದ್ವೇಷನ ಇಟ್ಕೊಂಡಿದ್ದಾನೆ. ಈ ತರ ನನಗೆ ನಾನು ಪ್ರೀತಿ ಮಾಡೋನ ಹಿಂಗ್ ಸಾಯಿಸ್ಬಿಟ್ಟ, ನಾನು ಸಾಯೋದ್ರೊಡವನ ಸಾಯಿಸದೆ ಬಿಡಲ್ಲ, ಸೇಡು ಇಟ್ಕೊಂಡಿದ್ದಾನೆ. ಆ ಸಾವಿನ ಒಂದು ಕೋಪದ ಅಗ್ನಿ ಉರಿತಾ ಇದೆ ಅವನಿಗೆ ಅಲ್ವಾ? ದ್ವೇಷ ಅಗ್ನಿ. ಎಲ್ಲೋ ಒಂದ್ ಕಡೆ ಏನೋ ಮಾಡ್ತಾನೆ, ಅವನಿಗೆ ಸಾಯಿಸ್ತಾನೆ. ಕರೆಕ್ಟ್ ಇಲ್ವಾ? ಪ್ರಪಂಚದಲ್ಲಿ ಹಿಂಗೆ ಅಲ್ವಾ? ನೋಡಿ ಇಲ್ಲಿ ಶ್ರೀಲಂಕಾದಲ್ಲಿ ಇರೋರಿಗೆ LTT ಅವ್ರು ಏನ್ ಮಾಡಿದ್ರು, ಕೆಲವೊಂದು ಟೈಮ್ ಇರ್ಬೇಕಾದ್ರೆ ಕಾಂಗ್ರೆಸ್ ಗೌರ್ಮೆಂಟ್ ಇತ್ತು ಇಲ್ಲಿ, ಅವ್ರಿಗೆ ಏನ್ ಮಾಡಿಲ್ಲ, ಸಪೋರ್ಟ್ ಮಾಡ್ತೀನಿ ತಗೊಬಿಟ್ಟು ಆರ್ಮಿ ಹೋಗ್ಬಿಟ್ಟು ಅವ್ರಿಗೆ ತುಂಬಾ ಅಪಾಯ ಮಾಡ್ಬಿಟ್ರು, ತುಂಬಾ ಮನಸ್ಸಿಗೆ ಅಂದ್ರೆ ಅವ್ರಿಗೆ ತುಂಬಾ ಕೆಡುಕನ ಮಾಡ್ಬಿಟ್ರು. ಅಲ್ಲಿಂದ ಹೆಣ್ಮಕ್ಳನ್ನ ಇಂಥ ಕೆಲಸಗಳನ್ನ ಮಾಡ್ಬಿಟ್ರು. ಅದಕ್ಕೆ ಅವ್ರಿಗೆ ದ್ವೇಷ ಬೆಳೀತು ನೋಡ್ರಿ. ಈ ಕಾಂಗ್ರೆಸ್ ಗೌರ್ಮೆಂಟ್ ನ ನಾಶ ಮಾಡ್ಬೇಕು, ಅಲ್ಲಿಗಿರಂತ ಮುಖ್ಯವಾದಂತ ವ್ಯಕ್ತಿನ ಕೊಲ್ಬೇಕು. ಯಾರನ್ನ ಕೊಂದ್ರು? ರಾಜೀವ್ ಗಾಂಧಿನ ಸಾಯಿಸಿದ್ರು. ದ್ವೇಷ ನೋಡಿ, ದ್ವೇಷ ಹೆಂಗುರಿತಿ. ಹಾಗಾಗಿ ಏನ ಹೇಳ್ತೀನಿ ಅಂದ್ರೆ, ಈ ದ್ವೇಷ ಅನ್ನೋದು ಮನುಷ್ಯರೊಳಗೆ ಹತ್ಕೊಂಡು ಉರಿತಾ ಇದೆ. ದೇವ್ರು ಅದನ್ನ ಬಿಟ್ಬಿಟ್ಟಿದ್ದಾರೆ. ಹೋಗ್ರಿ, ನೀವು ಮನಸಾಕ್ಷಿನ ಬ್ರೇಕ್ ಮಾಡ್ಕೊಳ್ತೀರಾ? ಸಾಯಿರಿ, ಹೋಗ್ರಿ, ಹೆಂಗ ಸಾಯಿರಿ. ನಾನು ಒಂದು ಡೆತ್ ಅಂತ ನಿಗದಿ ಮಾಡಿದ್ದೆ, ನೀವು ಇನ್ನೂ ಪಾಪ ಮಾಡಿ ಅದು ಅತಿ ಬೇಗ ಸಾಯ್ತೀರಂದ್ರೆ ಸಾಯಿರಿ. ಏನ್ ಮಾಡಕ್ಕಾಗುತ್ತೆ? ಯಾರು ತಡೆಯಕ್ಕಾಗಲ್ಲ. ದೇವ್ರು ಬಿಟ್ಬಿಟ್ಟಿದ್ದಾರೆ. ಸೊ ಅದೇ ರೀತಿ ಧರ್ಮಶಾಸ್ತ್ರ ವಿಷಯಕ್ಕೆ ಬಂದಾಗ ದೇವರು ಪಾಪಕ್ಕೆ ದಂಡನೆಯನ್ನ ನಿಗದಿ ಮಾಡಿದ್ದಾರೆ. ಏನ್ ನಿಗದಿ ಮಾಡಿದ್ದಾರೆ? ದೇವ್ರು ಅದನ್ನೇ ಹೇಳ್ತಾರೆ. ಏನಂತ ಹೇಳ್ತಾರೆ? ಹೊರಗಿನ ದೇಶದಲ್ಲಿ ರೋಗ ಬಂತು, ಯುದ್ಧ ಬಂತು, ಪ್ರಕೃತಿಯ ವಿಕೋಪ ಬಂತು, ಬರ ಬಂತು, ಇದೆಲ್ಲ ಬಂದ್ರೆ ನಾನಾ ಕಾರಣ ಜನ ಹೇಳ್ತಾರೆ. ಈ ಕೊರೋನಾ ಬಂದ್ರೆ ಏನಂತಾರೆ ಜನ? ಯಾವುದೋ ವೈರಸ್ ಅಂತೆ ಬಂದ್ಬಿಡ್ತು, ನಾವೆಲ್ಲ ಸಾಯ್ತಾ ಇದೀವಿ. ಬಟ್ ಇಸ್ರೇಲ್ ಜನರಲ್ ಹಂಗಲ್ಲ. ಕೊರೋನಾ ಬಂದ್ರು ದೇವ್ರ ಅನುಮತಿನೇ ಮಾಡಿದ್ದಾರೆ. ವಿತೌಟ್ ದೇವ್ರ ಪರ್ಮಿಷನ್ ಅದ್ ಬರಲ್ಲ. ಕೊರೋನಾ ಹೆಂಗ್ ಬಂದಿರುತ್ತೆ? ದೇವರು ಅನುಮತಿ ಮಾಡಿದ್ರೆ. ಇದು ಎಕ್ಸಾಂಪಲ್ ಎಲ್ಲಿ ನೋಡ್ತೀವಿ? ಈಜಿಪ್ಟ್ ಅಲ್ಲಿ ನೋಡ್ತೀವಿ. ಕರೆಕ್ಟಾ? ಈಜಿಪ್ಟ್ ಅಲ್ಲಿ, ಐಗುಪ್ತದಲ್ಲಿ ಪೂರ್ತಿ ಕತ್ಲೆ ಇದೆ, ಮಿಡಿತಗಳಿದೆ. ಇವ್ರಿಗೇನಿಲ್ಲ, ಆದ್ರೆ ದೇವ್ರಿಗೆ ಇವ್ರು ಅನುಮತಿ ಮಾಡಿಲ್ಲ ಅಷ್ಟೇ. ದೇವ್ರ ಅನುಮತಿ ಇಲ್ಲದೆ ಇಸ್ರೇಲ್ ಜನರನ್ನ ಯಾರು ಮುಟ್ಟಕ್ಕಾಗಲ್ಲ. ಯಾರೋ ಮುಟ್ಟಿದಾರೆ ಅಂದ್ರೆ ಏನರ್ಥ? ದೇವ್ರ ಅನುಮತಿ ಮಾಡಿದಾರೆ ಅಂತ ಅರ್ಥ. ಇದನ್ನೇ ಹೇಳ್ತಿರೋದು, ಧರ್ಮಶಾಸ್ತ್ರಕ್ಕೆ ಅಧೀನರಾದವರಿಗೆ ಧರ್ಮಶಾಸ್ತ್ರದ ಪ್ರಕಾರವೇಗೆ ತೀರ್ಪಾಗುತ್ತೆ. ನೀವು ತಪ್ಪು ಮಾಡಿದ್ರೆ, ಇಸ್ರೇಲ್ ಜನರಿಗೆ ಏನಾದ್ರು ಬರ ಬಂದ್ರೆ ಕಾರಣ ನೀವೇನೋ ಲಾ ಬ್ರೇಕ್ ಮಾಡಿದ್ರ. ಇಸ್ರೇಲ್ ಜನರಿಗೆ ಯುದ್ಧ ಬಂದ್ರೆ ಕಾರಣ ನೀವೇನೋ ಲಾ ಬ್ರೇಕ್ ಮಾಡಿದ್ರ. ಇಸ್ರೇಲ್ ಜನರಲ್ಲಿ ಏನಾದ್ರು ರೋಗ ಬಂದ್ರೆ ಕಾರಣ ಧರ್ಮಶಾಸ್ತ್ರನ ಬ್ರೇಕ್ ಮಾಡಿದ್ರ ಅಷ್ಟೇ ಅಲ್ವಾ? ಇದಕ್ಕೆ ನಮ್ಗೆ ಸಾಕಷ್ಟು ಎಕ್ಸಾಂಪಲ್ ಇದೆ ಬೈಬಲಲ್ಲಿ. ಇಸ್ರೇಲ್ ಜನರಲ್ಲಿ ಯಾವತ್ತಾದ್ರೂ ನಡೆಯುವಂತ ಒಂದು ಘಟನೆಗೆ ಕಾರಣವಿಲ್ಲದೆ ಇದೆಯಾ? ಬೈಬಲ್ ನಾವು ಓದಿದಿ ತಾನೆ. ಇಸ್ರೇಲ್ ಜನರು ಬರುವಂತ ಒಂದು ಘಟನೆಗೆ ರೀಸನ್ ಇಲ್ಲದೆ ನಮ್ಗಿದ್ಯಾ? ವಿತೌಟ್ ರೀಸನ್ ಆಗಿದ್ಯಾ? ಇವತ್ತು ನಾವು ಹೋಗ್ತಾರವ್ರು ಯಾರಾದ್ರು ಆಕ್ಸಿಡೆಂಟ್ ಆಗ್ಬಿಟ್ರೆ ಏನಕ್ಕಪ್ಪ ಆಕ್ಸಿಡೆಂಟ್ ಆಯ್ತು ಗೊತ್ತಿರಲ್ಲ, ಹೆಂಗೋದ್ನೋ ಏನಾದ್ನೋ, ದೇವ್ರು ಕಾಪಾಡಿಲ್ವಾ ಅಂತ ಬರುತ್ತೆ. ಬಟ್ ಇಸ್ರೇಲ್ ಜನರಲ್ಲಿ ಆತರ ಇದೆಯಾ ಅಂದ್ರೆ ಇಲ್ಲ, ಖಂಡಿತ ಇಲ್ಲ. ಎಲ್ಲ ಕೂಡ ಯಾವುದೇ ಒಂದು ಆಕಸ್ಮಿಕ ಇಲ್ಲ, ಎಲ್ಲಾನು ದೇವರ ಯೋಜನೆ ಅಂತ ನಡೀತವೆ. ಪಾಪ ಮಾಡಿರ್ತಾರೆ, ಶತ್ರುಗಳ ಕೈಲಿ ಕೊಟ್ಟಿರ್ತಾರೆ. ಪಾಪ ಮಾಡಿರ್ತಾರೆ, ಬರವನ್ನ ಅನುಮತಿ ಮಾಡಿರ್ತಾರೆ. ಪಾಪ ಮಾಡಿರ್ತಾರೆ, ರೋಗವನ್ನ ಕಳಿಸಿರ್ತಾರೆ. ಇಷ್ಟೇ. ಧರ್ಮಶಾಸ್ತ್ರಕ್ಕೆ ಅನುಗುಣವಾಗಿ ಪಾಪ ಮಾಡುವನು ಧರ್ಮಶಾಸ್ತ್ರಕ್ಕೆ ಅನುಗುಣವಾಗಿ ಸಾಯ್ತಾನೆ. ಸೊ ದೇವರು ನೀತಿ ಹೆಂಗಿದೆ ನೋಡಿದ್ರ? ಎಲ್ಲ ಕಡೆ ದೇವ್ರ ನೀತಿ ಸಿಸ್ಟಮೇ ಕ್ರಿಸ್ತಲ್ ಪ್ರೀತಿಯ ಸಹೋದರರೇ ಆಳ್ವಿಕೆ ಮಾಡ್ತಾರದು. ಮನುಷ್ಯ ಮಾತ್ರದವ್ರಿಗೂ ಗೊತ್ತಿಲ್ಲ, ಧರ್ಮಶಾಸ್ತ್ರ ಒಳಗೊಂಡವ್ರಿಗೂ ಗೊತ್ತಿಲ್ಲ. ನಾವು ಗೊತ್ತಿಲ್ಲದೆ ಇದ್ಬಿಟ್ರೆ ಹೆಂಗಿರುತ್ತೆ ನೋಡ್ರಿ. ದೇವ್ರು ನಮ್ಗೆ ಏನ್ ಮಾಡಿದಾರೆ ಇದನ್ನೆಲ್ಲ ತಿಳಿಸ್ಕೊಟ್ಟಿದ್ದಾರೆ ಇವತ್ತು. ಅದನ್ನ ದೇವ್ರ ಮಕ್ಕಳು ಅದನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಬೇಕು ಅಲ್ವಾ? ಎಲ್ರಿಗೂ ದೇವರ ಬ್ಲೆಸ್ಸಿಂಗ್ ಯಾವ ರೀತಿ ಇದೆಯೋ, ದೇವರ ವಿಧೇಯತೆಗೆ ಅದೇ ರೀತಿ ದೇವರ ಪನಿಷ್ಮೆಂಟ್ ಕೂಡ ಅದೇ ರೀತಿ ಇದೆ. ಅವಿಧೇಯತೆಗೆ, ಪಾಪ ಮಾಡಿದವರಿಗೆ ಅದೇ ರೀತಿನ ಇಟ್ಟಿದ್ರೆ. ಮೊದಲು ಯಹೂದ್ಯರಿಗೆ, ಅನಂತರ ಇಡೀ ಲೋಕಕ್ಕೆ, ಗ್ರೀಕರಿಗೆ, ಅನ್ಯ ಜನಾಂಗದವ್ರು, ನಮ್ಗೆ ಎಲ್ರಿಗೂ ಸೇಮ್. ಅದನ್ನ ದೇವ್ರ ಮಕ್ಕಳು ಅದನ್ನ ನಾವು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಬೇಕು. ಗಲಾತ್ಯರಿಗೆ 3ನೇ ಅಧ್ಯಾಯ 10ನೇ ವಾಕ್ಯ. ನೇಮ ನಿಷ್ಠೆಗಳನ್ನು ಆಧಾರ ಮಾಡಿಕೊಳ್ಳುವವರೆಲ್ಲರೂ ಶಾಪಾಧೀನರಾಗಿದ್ದಾರೆ. ಹೇಗೆಂದರೆ ಧರ್ಮ ಗ್ರಂಥದೊಳಗೆ ಬರೆದಿರುವವುಗಳೆಲ್ಲ ನಿತ್ಯವೂ ಕೈಕೊಳ್ಳದಿರುವ ಪ್ರತಿಯೊಬ್ಬನು ಶಾಪಗ್ರಸ್ತನೆಂದು ಶಾಸ್ತ್ರದಲ್ಲಿ ಬರೆದದೆ. ನೋಡ್ರಿ ಕ್ರಿಸ್ತಲ ಪ್ರೀತಿಯ ಸಹೋದರರೇ, ನಾವು ಇವಾಗ ಏನ್ ಮಾತಾಡ್ತೀವಿ ಅಂದ್ರೆ ಧರ್ಮಶಾಸ್ತ್ರ ಬಗ್ಗೆ ಮಾತಾಡ್ಬೇಕಾದ್ರೆ, ಧರ್ಮಶಾಸ್ತ್ರ ಇಸ್ರೇಲ್ ಜನರಲ್ಲಿ ಫಾಲೋ ಮಾಡಕ್ ಆಗಲ್ಲ. ಫಾಲೋ ಮಾಡಕ್ ಯಾರ ಕೈಲೂ ಫಾಲೋ ಮಾಡಕ್ ಆಗ್ಲಿಲ್ಲ ಬ್ರದರ್.
ಸ್ವಲ್ಪ ಯೋಚನೆ ಮಾಡಿ ನೋಡ್ರಿ. ಈಗ ಫಾಲೋ ಮಾಡಕ್ ಆಗ್ದಿರೋದ್ನ ದೇವ್ರು ಯಾಕೆ ಕೊಡಕ್ ಹೋದ್ರು? ಆ ನಿಮ್ ಮಕ್ಳಿಗೆ ನೀವೇನ್ ಮಾಡ್ತೀರಾ? ಎಷ್ಟು ಜ್ಞಾನವಾಗಿ ನಾವೇನ್ ಮಾಡ್ತೀವಿ? ಚಿಕ್ಕ ವಯಸ್ಸಲ್ಲಿ ಬರೀ ಆಹಾರವನ್ನ ಕೊಡ್ತೀವಿ. ಬೆಳೀತಾ ಬೆಳೀತಾ ಮಾಂಸವನ್ನ ಕೊಡ್ತೀವಿ. ಈಗ ಅವ್ರ ಮುಂದೆ ಮಾಂಸ ಇಟ್ಬಿಟ್ಟು ತಿಂದಿಲ್ಲ ಅಂತ ಹೊಡಿತೀವ ನಾವು? ಚಿಕ್ಕ ಮಕ್ಳಿಗೆ, ಒಂದು 2 ವಯಸ್ಸು ಮಕ್ಳಿಗೆ ಅವ್ರ ಏನ್ ಮಾಡ್ತಾರೆ? ಚಿಕ್ಕ ಪ್ರಾಯದವರಿದ್ದಾರೆ. ಅವ್ರಿಗೆ ಮಾಂಸವನ್ನ ಗಟ್ಟಿಯಾದ ಆಹಾರ ಇಟ್ಬಿಟ್ಟು ತಿನ್ನು ತಿನ್ನು ಅಂತ ಹೊಡಿತೀವ? ತಿಂದ ಇದ್ದಾಗ ಏನ್ ಮಾಡ್ತೀವಿ? ಅವ್ರನ್ನ ಬೈತೀವ? ಮಾಡಲ್ಲ ತಾನೆ? ಅಂದ್ರೆ ಯಾವಾಗ ಹೊಡಿತೀವಿ? ಯಾವಾಗ ಬೈತೀವಿ? ಅವ್ರಿಗೆ ತಿನ್ನಕ್ಕಾಗುವಂತ ಆಹಾರ ಮುಂದೆ ಇಟ್ಟು ತಿಂದೇ ಹೋದಾಗ, ಒಳ್ಳೆ ರುಚಿ ರುಚಿಯಾಗಿ ಆಹಾರ ಅವರು ಪ್ರಾಯಸ್ಥಕ್ಕೆ ಬಂದು ದೊಡ್ಡವರಾಗಿ ಬೆಳೆದಿದ್ದು ತಿನ್ನುವಂತ ಒಳ್ಳೆ ಆಹಾರ ಮಾಡಿದಾಗ ನೀವೇನ್ ಮಾಡ್ತೀರಾ? ಅವರು ಚೆನ್ನಾಗಿರೋ ರುಚಿ ರುಚಿ ಆಹಾರ ಮಾಡಿದ್ರು ತಿಂದ ಹೋದಾಗ ಕೋಪ ಬರುತ್ತೆ ನಿಮ್ಗೆ. ಯಾಕೆ ತಿಂತಾ ಇಲ್ಲ? ಚೆನ್ನಾಗಿಲ್ಲ ಊಟ, ತಿಂತಾ ಇದೆ ತಾನೆ ಯಾವಾಗ್ಲೂ ಅಂತ ಬೈತೀವಿ ತಾನೆ? ಕರೆಕ್ಟ್ ಅಲ್ವಾ? ಹಾಗೆ ದೇವ್ರು ಧರ್ಮಶಾಸ್ತ್ರ ಫಾಲೋ ಮಾಡಕ್ ಆಗದೆ ಇರೋರಿಗೆ ಧರ್ಮಶಾಸ್ತ್ರನ ಕೊಟ್ಬಿಟ್ಟು ಯಾಕೆ ಫಾಲೋ ಮಾಡಿಲ್ಲ ಅಂತ ದೇವ್ರು ಹೊಡೆದ್ರ? ಅಂದ್ರೆ ದೇವ್ರು ಕೊಟ್ಟಿದಾರ ಅಂದ್ರೆ ಏನರ್ಥ? ಅವ್ರ ಕೈಲಿ ಫಾಲೋ ಮಾಡಕ್ ಆಗುತ್ತೆ ಅಂತ ಅರ್ಥ. ನಾವು ಫಾಲೋ ಮಾಡಕ್ ಆಗಲ್ಲ ಅಂತ ಹೇಳ್ಬಾರ್ದು. ಫಾಲೋ ಮಾಡಕ್ ಆಗ್ಲಿಲ್ಲ ಅಂತ ಹೇಳ್ಬಾರ್ದು. ಫಾಲೋ ಮಾಡಕ್ ಆಗುತ್ತೆ, ಫಾಲೋ ಮಾಡಬಹುದು. ಫಾಲೋ ಮಾಡೋದು ಒಳ್ಳೇದೇ ನಡೀತೆ ನಿಮ್ಗೆ. ಫಾಲೋ ಮಾಡ್ಲೇಬೇಕು. ಕರೆಕ್ಟಾ? ಫಾಲೋ ಮಾಡಕ್ಕಾಗ್ಲಿಲ್ಲ ನಮ್ ಕೈ ಸುಳ್ಳು ಹೇಳಕ್ಕೆ ಸುಳ್ಳು ಹೇಳ್ತಾನೆ ಇರ್ತೀನಿ, ಸುಳ್ಳು ಹೇಳ್ದೆ ಇರಕ್ ಆಗದೇ ಇಲ್ಲ ಅಂತ ಹೇಳಕ್ಕಾಗುತ್ತಾ? ನಾನು ಯಾವಾಗ್ಲೂ ಏನ್ ಮಾಡ್ತೀನಿ? ಕೊಲೆ ಮಾಡ್ತಾ ಇರ್ತೀನಿ, ಕೊಲೆ ಮಾಡದೆ ಇರಕ್ ಆಗಲ್ಲ ಅಂತ ಹೇಳಕ್ಕಾಗುತ್ತಾ? ಅಲ್ವಾ? ಯೋಚನೆ ಮಾಡಿ. ಕೊಟ್ಟಿರೋದು ಒಳ್ಳೇದಕ್ಕೆ ಮಾಡ್ಬೇಕು, ಈಸಿನೇ. ಮಾಡಕ್ ಆಗ್ದಿರೋದು ಕೊಟ್ಟಿರೋದು. ಮಾಡಕ್ ಆಗ್ದಿರೋದನ್ನ ದೇವ್ರು ಕೊಟ್ಟಿಲ್ಲ. ಅದಕ್ಕೆ ದೇವ್ರು ದಂಡನೆ ಇಟ್ಟಿದ್ದು. ಮಾಡಕ್ಕಾಗಿರೋ ವಿಷಯನ ಮಾಡದೆ ಹೋಗಿದ್ದಕ್ಕೆ ದಂಡನೆ, ಮಾಡಿದ್ರೆ ದಂಡನೆ ಇಟ್ಟಿಲ್ಲ. ವಾಕ್ಯ ಹೇಳ್ಬೇಕು, ನೇಮ ನಿಷ್ಠೆಗಳನ್ನು ಆಧಾರ ಮಾಡಿಕೊಳ್ಳಲೆಲ್ಲರೂ ಶಾಪಾಧೀನರಾಗಿದ್ರೆ ಹೇಗೆಂದರೆ ಧರ್ಮ ಗ್ರಂಥಗಳೊಳಗೆ ಬರೆದಿರಲ್ಲ ನಿತ್ಯವೂ ಕೈಗೊಳ್ಳದಿರುವ ಪ್ರತಿಯೊಬ್ಬನು ಶಾಪಗ್ರಸ್ತನೆಂದು ಶಾಸ್ತ್ರದಲ್ಲಿ ಬರೆದಿದೆ. ಫಾಲೋ ಮಾಡ್ಬೇಕಪ್ಪ ನೀನು. ಫಾಲೋ ಮಾಡ್ತಾ ಇದ್ರೆ ನಿನ್ ಶಾಪ ಇದೆ, ನನ್ ಪನಿಷ್ಮೆಂಟ್ ಇದೆ ತಿಳ್ಕೊ. ಫಾಲೋ ಮಾಡಿದ್ಯಾ? ರಿವಾರ್ಡ್ ಇದೆ. ಯಾವ್ದು ಬೇಕು ನಿನ್ಗೆ? ಶಾಪ ಬೇಕಾ? ರಿವಾರ್ಡ್ ಬೇಕಾ? ಶಾಪ ಬೇಕಂದ್ರೆ ಫಾಲೋ ಮಾಡ್ಬೇಡ, ರಿವಾರ್ಡ್ ಬೇಕಂದ್ರೆ ಫಾಲೋ ಮಾಡು. ಕರೆಕ್ಟಾ? ದೇವ್ರು ಕೊಟ್ಟಿರೋ ಪ್ರತಿಯೊಂದು ಧರ್ಮಶಾಸ್ತ್ರದ ವಿಷಯಗಳು ಅವರ ಕೈಯಲ್ಲಿ ಆಗುತ್ತೆ ಅಂತಾನೆ ಕೊಟ್ಟಿರೋದು. ಆಗಲ್ಲ ಅಂತ ಗೊತ್ತಿಲ್ಲ ಅಲ್ವಾ? ನಿಮ್ ಕೈಯಲ್ಲಿ ಆಗಲ್ಲ ಅಂತ ನೀವು ತಿಳ್ಕೊಳ್ರಿ ಅಂತ ಕೊಟ್ಟಿಲ್ಲ. ಆಗುತ್ತೆ, ಆದ್ರೆ ನಿಮ್ ಫಾಲೋ ಮಾಡಕ್ ಆಗ್ತಿಲ್ಲ, ಅದು ನಿಮ್ ತಪ್ಪು. ಹಾಗಿರ್ಬೇಕಾದ್ರೆ ದೇವ್ರ ಮಕ್ಳು ಇಲ್ಲಿ ಅರ್ಥ ಮಾಡ್ಕೊಳ್ಳುವಂತ ವಿಷಯ ಏನಪ್ಪಾ ಅಂದ್ರೆ, ಧರ್ಮಶಾಸ್ತ್ರವನ್ನ ದೇವ್ರು ಕೊಟ್ಟು ಅವ್ರು ಫಾಲೋ ಮಾಡಿಲ್ಲ. ಅದರಿಂದ ದೇವ್ರ ಏನ್ ಮಾಡಿದ್ರೆ ಧರ್ಮಶಾಸ್ತ್ರಕ್ಕೆ ಅನುಗುಣವಾಗಿ ಏನ್ ಮಾಡಿದ್ರು? ಆ ಶಿಕ್ಷೆಯನ್ನ ಏನ್ ಮಾಡಿದ್ರು? ನಿರ್ಣಯ ಮಾಡಿದ್ರು. ಕರೆಕ್ಟ್ ಅಲ್ವಾ? ಗಲಾತ್ಯರ 2ನೇ ಅಧ್ಯಾಯ 16ನೇ ವಾಕ್ಯ. ಆದರೂ ಯಾವನಾದರೂ ಯೇಸು ಕ್ರಿಸ್ತನ ಮೇಲಣ ನಂಬಿಕೆಯಿಂದಲೇ ಹೊರತು ನೇಮ ನಿಷ್ಠೆಗಳನ್ನು ಅನುಸರಿಸಿ ನೀತಿವಂತನೆಂದು ನಿರ್ಣಯಿಸಲ್ಪಡುವುದಿಲ್ಲವೆಂಬುದು ನಮಗೆ ತಿಳಿದಿರುವುದರಿಂದ ನಾವು ಸಹ ನೇಮ ನಿಷ್ಠೆಗಳನ್ನು ಬಿಟ್ಟು ಕ್ರಿಸ್ತನ ಮೇಲಣ ನಂಬಿಕೆಯಿಂದಲೇ ನೀತಿವಂತರೆಂದು ನಿರ್ಣಯಿಸಲ್ಪಡುವುದಕ್ಕಾಗಿ ಕ್ರಿಸ್ತ ಯೇಸುವಿನಲ್ಲಿ ನಂಬಿಕೆ ಇಟ್ಟೆವು. ಯಾಕಂದರೆ ಯಾವನಾದರೂ ನೇಮ ನಿಷ್ಠೆಗಳನ್ನು ಅನುಸರಿಸಿ ನೀತಿವಂತನೆಂದು ನಿರ್ಣಯಿಸಲ್ಪಡುವುದಿಲ್ಲ. ಓಕೆ, ಸರಿ. ಇದನ್ನ ಮುಂದಿನ ಒಂದು ವಾಕ್ಯಕ್ಕೆ ಹೋದನ. ನೆಕ್ಸ್ಟ್ ವಾಕ್ಯ ಬನ್ನಿ. ರೋಮಪುರದ 2ನೇ ಅಧ್ಯಾಯ 13ನೇ ವಾಕ್ಯ ಓದ್ರಿ. ಧರ್ಮಶಾಸ್ತ್ರ ಹೇಳಿದ ಮಾತ್ರದಿಂದಲೇ ಯಾರು ದೇವರ ಸನ್ನಿಧಿಯಲ್ಲಿ ನೀತಿವಂತರಾಗುವುದಿಲ್ಲ. ಅದನ್ನು ಅನುಸರಿಸುವವರೇ ನೀತಿವಂತರೆಂದು ನಿರ್ಣಯಿಸಲ್ಪಡುವರು. ನೋಡಿದ್ರ ಈ ವಾಕ್ಯ ಏನಿದೆ? ಧರ್ಮಶಾಸ್ತ್ರ ಕೇಳಿದ ಮಾತ್ರದಿಂದಲೇ ಯಾರು ದೇವರ ಸನ್ನಿಧಿಯಲ್ಲಿ ನೀತಿವಂತರಾಗುವುದಿಲ್ಲ. ಕರೆಕ್ಟಾ? ಅದನ್ನು ಅನುಸರಿಸುವವರೇ ನೀತಿವಂತರೆಂದು ನಿರ್ಣಯಿಸಲ್ಪಡುವರು. ಕರೆಕ್ಟಾ? ಇವಾಗ ವಿಷಯವನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ರಿ. ದೇವ್ರ ವಾಕ್ಯನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ರಿ. ಧರ್ಮಶಾಸ್ತ್ರವನ್ನ ಕೇಳಿದ ಮಾತ್ರಕ್ಕೆ, ಕೇಳಿದ ಅಂದ್ರೆ ಇನ್ನು ಕೂಡ ಸ್ವಲ್ಪ ಮುಂದೆ ಹೋಗಿ ಇನ್ನೊಂದು ವಿಷಯ ಹೇಳ್ಬೋದು. ಧರ್ಮಶಾಸ್ತ್ರದಲ್ಲಿರುವಂತ 600ಕ್ಕಿಂತ ಹೆಚ್ಚಾದ ಆಜ್ಞೆಗಳನ್ನ, ಕಟ್ಟಳೆಗಳನ್ನ, ದಶಾಜ್ಞೆಗಳನ್ನ ಮನಸ್ಸಲ್ಲಿ ಬಾಯಿಪಾಠ ಮಾಡ್ಕೊಂಡು ಹೇಳಪ್ಪ ನೋಡೋಣ ಅಂತ ಹೇಳಿದಾಗ ಒಂದು ಬಿಡದೆ ಕರೆಕ್ಟ್ ಆಗಿ ಹೇಳೋದ್ರಿಂದ ನಾನು ನೀತಿವಂತನಾಗಲ್ಲ. ಎಲ್ಲವನ್ನೂ ನನಗೆ ಗೊತ್ತಿದೆ ಸ್ಪಷ್ಟವಾಗಿ, ನನ್ನ ಮೈಂಡ್ ಎಲ್ಲಿದೆ ಅದು ಅಂತ ಹೇಳಿದ ಮಾತ್ರಕ್ಕೆ ನಾನು ನೀತಿವಂತನಾಗಲ್ಲ. ಹೇಳೋದು ಒಂದೇ, ತಿಳ್ಕೊಂಡಿರೋದು ಒಂದೇ. ಆದ್ರೆ ಅದನ್ನ ಅನುಸರಿಸುವವನು ಮಾತ್ರ ನೀತಿವಂತನು. ಕರೆಕ್ಟ್ ಅಲ್ವಾ? ಅದನ್ನ ಯಾರು ಅನುಸರಿಸ್ತಾರ ಅದು ನೀತಿವಂತರು. ಆದ್ರೆ ಏನ್ ಮಾಡಿಲ್ಲ, ಅವ್ರು ಅನುಸರಿಸ್ತಿಲ್ಲ. ಒಂದ್ ವೇಳೆ ಅನುಸರಿಸಿದ್ರೆ ನೀತಿವಂತರಾಗ್ತಿದ್ರಾ? ನೋಡ್ರಿ, ಈಗ ಈ ವಾಕ್ಯನ ಓದ್ರಿ. ಗಲಾತ್ಯರ 2:16 ಓದ್ರಿ.
ಆದರೂ ಯಾವನಾದರೂ ಯೇಸು ಕ್ರಿಸ್ತನ ಮೇಲಣ ಕೇಳಿಸ್ತಿದೆ ಬ್ರದರ್? ಹಾ, ಯಾರಾದ್ರೂ ಹೋದ್ರಿ ಬೇಗ ಸ್ಕ್ರೀನ್ ಅಲ್ಲಿ ನೋಡ್ಬಿಟ್ಟು ಹೋದ್ರಿ. ನಂಬಿಕೆಯಿಂದಲೇ ಹೊರತು ಕೇಳಿಸ್ತಿದೆ ಬ್ರದರ್? ವಾಯ್ಸ್ ಕೇಳಿಸ್ತಾ ಇಲ್ಲ ನಿಮ್ಗೆ? ಓದಿ. ಆದರೂ ಯಾವನಾದರೂ ಯೇಸು ಕ್ರಿಸ್ತನ ಓದ್ತಿದ್ರ ಬಟ್ ವಾಯ್ಸ್ ಬರ್ತಾ ಇಲ್ಲ. ಬ್ರದರ್, ಇಲ್ಲಿ ನೆಟ್ವರ್ಕ್ ಪ್ರಾಬ್ಲಮ್ ಇದೆ, ಬೇರೆಯವ್ರಿಗೆ ಹೇಳಿದ್ರು. ಆದರೂ ಯಾವನಾದರೂ ಕ್ರಿಸ್ತನ ಮೇಲಿನ ನಂಬಿಕೆಯಿಂದಲೇ ಹೊರತು ನೇಮನಿಷ್ಠೆಗಳನ್ನು ಅನುಸರಿಸಿ ನೀತಿವಂತನೆಂದು ನಿರ್ಣಯಿಸಲ್ಪಡುವುದಿಲ್ಲವೆಂಬುದು ನಮಗೆ ತಿಳಿದಿರುವುದರಿಂದ ನಾವು ಸಹ ಹಂಗೆ ನಿಲ್ಸಿ. ಇವಾಗ ಮೊದ್ಲು ಓದಿದಂತ ವಾಕ್ಯಕ್ಕೆ ಈ ವಾಕ್ಯ ನೋಡ್ರಿ ಏನ್ ಡಿಫ್ರೆನ್ಸ್ ಅಂತ ಕ್ಲೀನ್ ಆಗಿ ಅರ್ಥ ಮಾಡ್ತೀವಿ ನೋಡಿ. ಧರ್ಮಶಾಸ್ತ್ರದ ಕೇಳಿದ ಮಾತ್ರದಿಂದಲೇ ಯಾರು ದೇವರ ಸನ್ನಿಧಿಯಲ್ಲಿ ನೀತಿವಂತರಾಗುವುದಿಲ್ಲ, ಅದನ್ನ ಅನುಸರಿಸುವುದರಿಂದಲೇ ನೀತಿವಂತರು ಎಂದು ನಿರ್ಣಯಿಸಲ್ಪಡುವರು ಅಂತ ಹೇಳ್ಬಿಟ್ರು. ಕರೆಕ್ಟಾ? ಈಗ ಇಲ್ಲೇನಂತ ಹೇಳ್ತಿದಾರೆ? ಯಾವನಾದ್ರೂ ಕ್ರಿಸ್ತನ ಮೇಲೆ ನಂಬಿಕೆಯಿಂದಲೇ ಹೊರತು ನೇಮ ನಿಷ್ಠೆಗಳನ್ನು ಅನುಸರಿಸಿ ನೀತಿವಂತರೆಂದು ನಿರ್ಣಯಿಸಲ್ಪಡುವುದಿಲ್ಲ ಅಂತ ಹೇಳ್ತಿದ್ರೆ. ಅಂದ್ರೆ ಏನರ್ಥ? ಒಂದ್ ಕಡೆ ಏನ್ಬಿಟ್ರು ಧರ್ಮಶಾಸ್ತ್ರ ಅನುಸರಿಸಿ ನೀತಿವಂತರು ಅಂತ ಹೇಳ್ಬಿಟ್ರು. ಇಲ್ಲೇನಂತಿದ್ರೆ ಧರ್ಮಶಾಸ್ತ್ರ ಅನುಸರಿಸಿ ನೀತಿವಂತರ ಆಗಲ್ಲ ಅಂತಿದ್ರೆ. ಏನಪ್ಪಾ ಅರ್ಥ ಇದ್ರಲ್ಲಿ? ಏನ್ ಅರ್ಥ ಬರುತ್ತೆ? ಹೆಂಗ್ ಅರ್ಥ ಮಾಡ್ಕೊಳ್ಳೋದು ಈ ಸಬ್ಜೆಕ್ಟ್, ಈ ಪಾಯಿಂಟ್ ನ? ಅರ್ಥವಾಗ್ತಿದ್ಯಾ? ಹೌದು ಕ್ರಿಸ್ತನ ಸರಿ, ವಿಷಯವನ್ನ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಳೋಣ. ನೋಡ್ರಿ, ಧರ್ಮಶಾಸ್ತ್ರವನ್ನ ಯಾರಾದ್ರೂ ಫಾಲೋ ಮಾಡಿ ದೇವ್ರ ಮುಂದೆ ನೀತಿವಂತರಾಗಿ ದೇವ್ರೆ ನಮ್ಗೆ ನಿತ್ಯ ಜೀವ ಕೊಡಿ ಅಂತ ಕೇಳಕ್ಕೆ ಆಗಲ್ಲ. ಯಾಕಾಗಲ್ಲ? ಯಾಕೆಂದ್ರೆ ಅವರ ಮೇಲೆ ಮೊದಲನೇ ಆದಾಮಿಕ್ ಡೆತ್ ಇದೆ, ಆದಾಮನ ಮರಣ ಇದೆ. ಆ ಮರಣ ತೆಗೆದಾಕ್ಬೇಕು. ಕರೆಕ್ಟಾ? ಆ ಮರಣ ತೆಗೆದಾಕದೆ ಅವ್ರಿಗೆ ಏನ್ ಮಾಡಲ್ಲ, ಜೀವವನ್ನ ಕೊಡಕ್ಕೆ ಆಗಲ್ಲ. ಆದ್ರೆ ಈ ಗಲಾತಿದವ್ರಿಗೆ ಹೇಳುವಂತ ಮಾತೇನ್ ಹೇಳ್ತಿದೆ, ಹಾಗೆ ಜೀವ ಪಡ್ಕೊಬೇಕಾದ್ರೆ ಒಂದ್ ವ್ಯಕ್ತಿ ಮೊದಲು ಕ್ರಿಸ್ತನನ್ನ ನಂಬಬೇಕು. ಯಾರು ನಂಬೇಕು? ಕ್ರಿಸ್ತನನ್ನ ನಂಬಬೇಕು. ನಂಬಿದ್ರೆ ಮಾತ್ರ ಆತನ ನೀತಿವಂತ. ನಾವು ನಂಬಿದ ಮಾತ್ರಕ್ಕೆ ನೀತಿವಂತರಾಗ್ತಾ ಇದೀವಾ? ಕರೆಕ್ಟಾ? ವಿಷಯ ಅರ್ಥವಾಗ್ತಿದ್ಯಾ? ಯಾವ ಧರ್ಮಶಾಸ್ತ್ರನ ಫಾಲೋ ಮಾಡಿ ಮನುಷ್ಯ ಪಡ್ಕೊಬೇಕಂತಿದ್ನೋ ಅದನ್ನ ನಂಬಿಕೆಯಲ್ಲೇ ಪಡ್ಕೊಳ್ತಾ ಇದೀವಿ. ಈ ಎರಡಕ್ಕೇನಾದ್ರು ಡಿಫ್ರೆನ್ಸ್ ಇದೆಯಾ? ಇಸ್ರೇಲ್ ಜನರು ಧರ್ಮಶಾಸ್ತ್ರನ ಫಾಲೋ ಮಾಡಿ ನೀತಿವಂತರು ಅಂತ ಹೆಸರು ಪಡ್ಕೊಳಕ್ಕೋ, ನಾವು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು ನೀತಿವಂತರ ಅಂತ ಹೆಸರು ಪಡ್ಕೊಳಕ್ ಏನಾದ್ರು ಡಿಫ್ರೆನ್ಸ್ ಇದೆಯಾ? ಏನು ಡಿಫ್ರೆಂಟ್ ಇಲ್ಲ. ಕ್ರಿಸ್ತನ ಸರಸ್ವರ ಇದೆ. ನೀತಿವಂತರು ಅಂದ್ರೆ ನಮ್ಮ ಮೇಲೆ ದೇವ್ರ ಏನಂತಿದ್ರೆ, ಇವ್ರ ಮೇಲೆ ಮರಣ ಇಲ್ಲ, ಮರಣಕ್ಕೆ ಯೋಗ್ಯರ ಇಲ್ದೇ ಇರೋರು ಅಷ್ಟೇ. ಆ ನೀತಿವಂತರು ಯೋಗ್ಯ ಅಂದ್ರೆ ಮರಣ ಇವ್ರ ಮೇಲೆ ಇರಬಾರ್ದನ್ನಂತ ವಿಷಯ. ಆದ್ರೆ ಇಸ್ರೇಲ್ ಜನರು ಫಾಲೋ ಮಾಡಿದ್ರು ಕೂಡ ಅವರಿಗೆ ಆ ನೀತಿವಂತರ ಸ್ಥಾನದಿಂದ ಜೀವವನ್ನ ಕೊಡಕ್ಕೆ ಆಗಲ್ಲ. ಯಾಕೆ ಅಂದ್ರೆ ಅವರ ಮೇಲೆ ಆದಾಮಿಕ್ ಡೆತ್ ಇದೆ. ಈಗ ಮುಖ್ಯವಾದ ವಿಷಯಕ್ಕೆ ಬರೋಣ. ಆಯ್ತಪ್ಪ, ಈಗ ಎಲ್ರು ಸತ್ತೋಗ್ಬಿಟ್ರು. ಪುನರ್ತನದಲ್ಲಿ ಬರ್ಬೇಕಾದ್ರೆ ಅಬ್ರಾಮ್, ಇಸಾಕ್, ಯಾಕೋಬ ಏನ್ ಮಾಡ್ತಾರೆ? ಮತ್ತೆ ಟೆಸ್ಟ್ ಇರಲ್ಲ. ಯಾಕಂದ್ರೆ ಅವ್ರಿಗೆ ಏನಾಗಿದ್ರೆ ಆದಾಮಿಕ್ ಡೆತ್ ನ ಏನ್ ಮಾಡಿದ್ರೆ ಯೇಸು ಟ್ರಾನ್ಸ್ಫರ್ ಕೊಟ್ಬಿಟ್ಟಿದ್ದಾರೆ. ಆದ್ರಿಂದ ಅವ್ರ ಜೀವನ ಮತ್ತೇನ್ ಪಡ್ಕೊಳ್ತಾರೆ. ಅದಕ್ಕೆ ದೇವ್ರು ಹೇಳ್ಬೇಕಾರೆ ಅಬ್ರಾಮ್, ಇಸಾಕ್, ಯಾಕೋಬಿನ ದೇವ್ರು ಅಂತ ಹೇಳ್ತಾರೆ. ಯಾಕೆ? ಅವ್ರಿಗೆ ಲೈಫ್ ಅನ್ನ ನಿರ್ಣಯಿಸಲ್ಪಟ್ಟಿದೆ, ಆದ್ರೆ ಸಿಗಲ್ಲ. ನಿಮ್ಗೆ ಲೈಫ್ ಇದೆ, ಆದ್ರೆ ನಿಮ್ ಮೇಲೆ ಇನ್ನೊಂದು ದಂಡನೆ ಇದೆ. ಅದನ್ನ ರಿಮೂವ್ ಮಾಡೋವರೆಗೂ ನೀವು ವೇಟ್ ಅಲ್ಲಿ. ನಿಮ್ಮ ಲೈಫ್ ಲಿಸ್ಟ್ ಅಲ್ಲಿ ನೀವಿದ್ದೀರಾ. ಅರ್ಥ ಮಾಡ್ಕೊಳ್ಳಿ. ಈಗ ಮುಂದಿನ ವಿಷಯ ಏನ್ ಹೇಳ್ತಿದ್ರೆ ಅಂದ್ರೆ, ನೋಡ್ರಿ, ಈ ಗಲಾತ್ಯದನ್ನ ಓದ್ ನೋಡ್ರಿ. ಇವಾಗ ಗಲಾತ್ಯದವ್ರು ಹೇಳಿದ ರೀತಿಯಲ್ಲಿ ಇನ್ನೊಂದು ವಾಕ್ಯ ಇದೆ, ಅದು ಇದಕ್ಕೆ ಆಪೋಸಿಟ್ ಆಗಿದೆ. ಈಗ ಯಾಕೋಬ್ ಹೋದ್ರೆ ಯಾಕೋಬ್ 2ನೇ ಅಧ್ಯಾಯ 25-24ನೇ ವಾಕ್ಯ ಹೋದ್ರಿ. ಮನುಷ್ಯನು ಕ್ರಿಯೆಗಳಿಂದ ನೀತಿವಂತನೆಂದು ನಿರ್ಣಯಿಸಲ್ಪಡುತ್ತಾನೆ ಹೊರತು ಬರೀ ನಂಬಿಕೆಯಿಂದಲ್ಲವೆಂದು ನೋಡುತ್ತೀರಿ. ಇವಾಗ ಏನ್ ಬಂತು? ಅಲ್ಲಿ ಮಾತಾಡ್ಬೇಕಾದ್ರೆ ಕ್ರಿಯೆಗಳಿಂದ ನೀತಿವಂತನಾಗ್ತಾನೆ, ಧರ್ಮಶಾಸ್ತ್ರ ಕೇಳೋದ್ರಿಂದಲ್ಲ, ಅದರಿಂದ ಮಾಡೋದು ಮಾತ್ರ ನೀತಿವಂತನಾಗ್ತಾನೆ ಅಂತ ಹೇಳಿದ್ರು. ಆಮೇಲೆ ಓದ್ಬೇಕಾರೆ ಇಲ್ಲ ಯಾವುದೇ ಕ್ರಿಯೆಗಳ ನೇಮನಿಷ್ಠೆಗಳ ನೀತಿವಂತರಾಗಲ್ಲ ಅಂದ್ಬಿಟ್ಟು ಹೇಳ್ಬಿಟ್ರು. ಇವಾಗ ಹೇಳ್ಬೇಕಾರೆ ಯಾಕೋಬಲ್ಲಿ ಇಲ್ಲ, ಕ್ರಿಯೆಗಳಿಂದನೇ ನೀತಿವಂತರೆ ಅಂತ ಏನ್ ಮಾಡ್ತಾನೆ, ನಿರ್ಣಯಿಸಲ್ಪಡ್ತಾನೆ ಅಂತ ಹೇಳ್ತಾ ಇದ್ರೆ. ಹೆಂಗಪ್ಪ ಇದನ್ನ ಅರ್ಥ ಮಾಡ್ಕೊಳ್ಳೋದು? ಹೆಂಗ್ ಅರ್ಥ ಮಾಡ್ಕೊಳ್ತೀರಾ? ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಳೋಣ. ಕ್ರಿಸ್ತನ ಸರೋಸರಿದೆ, ಧರ್ಮಶಾಸ್ತ್ರನ ಫಾಲೋ ಮಾಡಿ ಯಾರು ನೀತಿವಂತರಾಗಲ್ಲ. ಆದ್ರೆ ಮೊದಲು ಕ್ರಿಸ್ತನ ನಂಬಿಕೆ ಇಟ್ಟು ಕ್ರಿಸ್ತನಲ್ಲಿ ಹೊಂದಿರುವಂತ ಜೀವವನ್ನ ಅವ್ನು ಪಡ್ಕೊಳ್ಬೇಕು. ಆವಾಗ ನೀತಿವಂತನ ಎನಿಸಲ್ಪಡ್ತಾನೆ. ನೀತಿವಂತನಾಗಿ ಎನಿಸಲ್ಪಟ್ಟ ಮೇಲೆ ಆ ವ್ಯಕ್ತಿ ಮೇಲೆ ಈಗ ಆದಾಮಿನ ಮರಣವಿಲ್ಲ. ಈಗ ಆ ವ್ಯಕ್ತಿ ಏನ್ ಮಾಡ್ಬೇಕಂದ್ರೆ ಆ ನೀತಿಯನ್ನ, ಆ ನಂಬಿಕೆಯನ್ನ ಕ್ರಿಯೆ ರೂಪದಲ್ಲಿ ತೋರಿಸ್ಬೇಕು. ಈಗ ಮುಂದಿನ ಅಂತ ಮಾಡ್ಬೇಕಾನು. ಬೇರೆ ನಂಬಿಕೆ ಇಟ್ಟಿದ್ ಮಾತ್ರಕ್ಕೆ ಏನಾಗಲ್ಲ, ಆತನ ನೀತಿವಂತರಾಗಿ ಜೀವ ಸಿಕ್ಬಿಡಲ್ಲ. ಬದಲಾಗಿ ಕ್ರಿಯೆಗಳನ್ನ, ನಾನು ಕ್ರಿಸ್ತ ನಂಬಿಕೆ ಇಟ್ಟಿದ್ದೀನಿ, ನನ್ನ ಪಾಪಕ್ಕೋಸ್ಕರ ಆತನು ತನ್ನ ಜೀವವನ್ನು ಕೊಟ್ಟಿದ್ದಾರೆ, ಹಾಗಿರೋದ್ರಿಂದ ಆ ಪಾಪವನ್ನ ಬಿಟ್ಟು ಜೀವಿಸ್ತೀನಿ,
ಪಾಪವನ್ನ ಬದಲಾವಣೆ ಮಾಡ್ಕೊಳ್ಳೋಕೆ ಪ್ರಯತ್ನ ಪಡ್ತೀನಿ, ನಾನು ನೀತಿವಂತರಾಗಿರ್ತೀನಿ ಅಂದ್ಬಿಟ್ಟು ಆ ಕ್ರಿಯೆಗಳನ್ನ ಮುಂದುವರಿಸ್ತಾನೆ. ಆ ನಂಬಿಕೆ ಮೊದಲು, ನಂತರ ಕ್ರಿಯೆನ ಯಾರು ಮಾಡ್ತಾರೋ ಅವರಿಗೆ ಅವರೇ ನೀತಿವಂತರು. ಅರ್ಥ ಆಗ್ತಿದ್ಯಾ? ಇನ್ ಕೇಸ್ ನಿಮ್ಗೆ ಟಫ್ ಇದ್ರೆ ಇದನ್ನ ಬೇರೆ ಸಬ್ಜೆಕ್ಟ್ ಅಲ್ಲಿ ಮಾತಾಡ್ತೀನಿ, ಯಾವತ್ತಾದ್ರು ದೊಡ್ಡ ಟಾಪಿಕ್ ಇದೆ ಆ ಟಾಪಿಕ್ ಅಲ್ಲಿ ಮಾತಾಡ್ತೀನಿ. ಇಲ್ಲಿಗೆ ಇಷ್ಟು ವಿಚಾರಗಳು ಮಾತ್ರ ಅರ್ಥ ಮಾಡ್ಕೊಳ್ಳಿ. ಯಾಕಂದ್ರೆ ಜಾಸ್ತಿ ವಿಚಾರ ಮಾತಾಡ್ತಿದ್ರೆ ನಿಮ್ಗೆ ಏನಾಗುತ್ತೆ, ಕನ್ಫ್ಯೂಷನ್ ಆಗ್ಬಿಡುತ್ತೆ. ನಾನು ವಾಕ್ಯಗಳೇ ಹೇಳ್ತಾ ಇದ್ದೀನಿ, ಬೇರೆ ಏನ್ ಹೇಳ್ತಾ ಇಲ್ಲ. ವಾಕ್ಯವನ್ನೇ ತೋರಿಸ್ತಾನೆ. ಒಂದ್ ಕಡೆ ವಾಕ್ಯ ಹಿಂಗೆ ಹೇಳ್ತಾ ಇದೆ, ಇನ್ನೊಂದ್ ಕಡೆ ವಾಕ್ಯ ಹಿಂಗೆ ಹೇಳ್ತಾ ಇದೆ, ಬೇರೆ ಕಡೆ ವಾಕ್ಯ ಈ ರೀತಿ ಹೇಳ್ತಾರೆ. ಒಂದ್ ಕಡೆ ನೇಮ ನಿಷ್ಠೆಗಳಿಂದ ಧರ್ಮಶಾಸ್ತ್ರ ಅನುಸರಿಸಿದ್ರೆ ನೀತಿವಂತರ ಆಗ್ತೀರಾ ಅಂತ ಹೇಳ್ತಿದೆ, ಇನ್ನೊಂದ್ ಕಡೆ ನೇಮ ನಿಷ್ಠೆಗಳನ್ನ ಧರ್ಮಶಾಸ್ತ್ರನ ಫಾಲೋ ಮಾಡಿದ್ರೆ ನೀವೇನಾಗಲ್ಲ ನೀತಿವಂತರ ಆಗಲ್ಲ ಅಂತ ಹೇಳ್ತಿದೆ. ಇನ್ನೊಂದ್ ಕಡೆ ಇಲ್ಲ ಕ್ರಿಯೆಗಳನ್ನ ಮಾಡಿದ್ರೆ ನೀತಿವಂತರ ಆಗ್ತೀರಾ ಅಂತ ಹೇಳ್ತಾರೆ. ಇದು ಒಂದು ಆರ್ಡರ್. ಆರ್ಡರ್ ಅಂದ್ರೆ ಏನು, ಯಾವುದು ಮೊದಲು, ಯಾವುದು ಅನಂತರ, ಯಾವುದು ಕೊನೆ ಅಂತ ಏನ್ ಮಾಡ್ಬೇಕು, ಅರ್ಥ ಮಾಡ್ಕೊಬೇಕು. ಸೊ ದೇವ್ರ ಮಕ್ಕಳು ಈ ವಿಷಯಗಳನ್ನ ಈ ರೀತಿ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಈ ಸತ್ಯ ನಮ್ಗೆ ಏನಾಗುತ್ತೆ, ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆದ್ರಿಂದ ಇಲ್ಲಿ ಹೇಳುವಂತ ವಿಷಯ ಏನಪ್ಪಾ ಅಂದ್ರೆ, ಧರ್ಮಶಾಸ್ತ್ರವನ್ನ ಫಾಲೋ ಮಾಡಕ್ಕಾಗ್ಲಿ ಅಂತ ದೇವ್ರು ಕೊಡ್ಲಿಲ್ಲ, ಫಾಲೋ ಮಾಡಕ್ಕಾಗುತ್ತೆ ಅಂತ ಗೊತ್ತಿತ್ತು ಅದಕ್ಕೆ ಕೊಟ್ರು. ಆದ್ರೆ ಅವರೆಲ್ಲ ಅನೇಕರು ಫಾಲೋ ಮಾಡಿಲ್ಲ. ಅದಕ್ಕೆ ನಾವು ಓದ್ತೀವಲ್ಲ, ಧರ್ಮಶಾಸ್ತ್ರ ಕೇಳಿದ ಮಾತ್ರದಿಂದಲೇ ಯಾರು ಏನಾಗಲ್ಲ ದೇವರ ಸನ್ನಿಧಿಯಲ್ಲಿ ನೀತಿವಂತರಾಗೋದಿಲ್ಲ, ಅದನ್ನು ಅನುಸರಿಸುವವರೇ ನೀತಿವಂತರೆಂದು ನಿರ್ಣಯಿಸಲ್ಪರು. ಅಂದ್ರೆ ದೇವರು ಧರ್ಮಶಾಸ್ತ್ರನ ಅನುಸರಿಸ್ಬೇಕಂತಾನೆ ಕೊಟ್ರು, ಆದ್ರೆ ಅವರು ಅನುಸರಿಸಲಿಲ್ಲ. ಹಾಗ್ ನೋಡ್ಬೇಕಾದ್ರೆ ಈಗ ನಾವು ಧರ್ಮಶಾಸ್ತ್ರ ನೇಮ ನಿಷ್ಠೆಗಳಿಂದ ನೀತಿವಂತರಾಗ್ಲಿಲ್ಲ, ಮೊದಲ ಕ್ರಿಸ್ತ ಮೇಲೆ ಇರುವಂತ ನಂಬಿಕೆಯಿಂದ ನೀತಿವಂತರಾಗಿದ್ದೀವಿ. ಹಾಗಂತ ನಂಬಿಕೆಯನ್ನ ಮಾತ್ರ ಇಟ್ಕೊಂಡ್ರೆ ನಾವು ನೀತಿವಂತರಾಗಲ್ಲ. ನಂಬಿಕೆನ ಕ್ರಿಯೆ ರೂಪದಲ್ಲಿ ತೀರಿಸಿದ್ರೆ ಆ ನೀತಿವಂತಿಕೆ ಫುಲ್ಫಿಲ್ಮೆಂಟ್ ಆಗುತ್ತೆ, ಪರಿಪೂರ್ಣ ಆಗುತ್ತೆ. ಯಾವ ರೀತಿ ಅಂದ್ರೆ ನೋಡಿ, ಈಗ ದೇವ್ರು ನಮ್ಗೆ ಏನ್ ಮಾಡಿದ್ರೆ, ನಮ್ಮನ್ನ ನೀತಿವಂತರಾಗಿ ಎನಿಸಿದ್ದಾರೆ. ನೀತಿವಂತರಾಗೋದಕ್ಕೂ ನೀತಿವಂತರಾಗಿ ಎನಿಸೋದಕ್ಕೂ ಡಿಫ್ರೆಂಟ್ ಇದೆ. ಏನ್ ಗೊತ್ತಾ, ಈಗ ಒಂದ್ ವ್ಯಕ್ತಿ ಏನ್ ಮಾಡಿದಾನೆ, ಎಕ್ಸಾಮ್ ಅಲ್ಲಿ ಒಂದು ಸ್ಕೂಲ್ ಮಗು ಫೇಲ್ ಆಗಿದೆ. ಫೇಲ್ ಆಗಿರ್ಬೇಕಾದ್ರೆ ಏನ್ ಮಾಡ್ತಾರೆ ಅಂದ್ರೆ, ಈಗ ಅವ್ರು ಮುಂದಿನ ಕ್ಲಾಸ್ ಹೋಗಕ್ಕಾಗಲ್ಲ. ಈಗ ಮುಂದಿನ ಕ್ಲಾಸ್ ಹೋಗಕ್ ಆಗದೆ ಏನಾಗುತ್ತೆ ಗೊತ್ತಾ, ಅವನ ಎಜುಕೇಶನ್ ಏನಾಗುತ್ತೆ, ಸ್ಪೈಲ್ ಆಗುತ್ತೆ. ಅವಾಗ ಪೇರೆಂಟ್ಸ್ ಹೋಗಿ ಏನ್ ಮಾಡ್ತಾರೆ, ಅವ್ರಿಗೆ ಕೇಳ್ಕೊಳ್ತಾರೆ ಟೀಚರ್ ಹತ್ರ, ನೋಡಿ ಫೇಲ್ ಆಗಿದ್ರೆ ದಯವಿಟ್ಟು ಅವ್ನಿಗೆ ಏನ್ ಮಾಡಿ, ಸ್ವಲ್ಪ ಸಹಾಯ ಮಾಡಿ, ಮುಂದಿನ ಕ್ಲಾಸ್ ಹೋಗೋದಕ್ಕೆ ಕೊಡಿ ಅಂದಾಗ ಅವ್ರು ಅಂತಾರೆ, ಇಲ್ಲಪ್ಪ ಆ ರೀತಿ ಆಗಲ್ಲ, ಆದ್ರೆ ಮುಂದಿನ ಕ್ಲಾಸ್ ನ ಸೇರ್ಸ್ಕೊಳ್ತೀನಿ, ಆದ್ರೆ ಅವ್ನು ಎಕ್ಸಾಮ್ ಬರಿಬೇಕು, ಅವ್ನು ಎಕ್ಸಾಮ್ ಬರೆದು ಪಾಸ್ ಮಾಡ್ತೀನಿ ಅಂತ ನಂಬ್ತೀನಿ, ಹಂಗಾದ್ರೂ ಪಾಸ್ ಮಾಡ್ತಾನೆ ಅಂತ ನಂಬಿಕೆಯಲ್ಲಿ ಅವ್ನ ಸೇರ್ಸ್ಕೊಳ್ತೀನಿ ಅಂತ ಏನ್ ಮಾಡ್ತಾರೆ, ಮುಂದಿನ ಕ್ಲಾಸ್ ಕಳಿಸ್ತಾರೆ. ಅಂದ್ರೆ ಏನ್ ಅರ್ಥ, ಅವ್ನು ಮುಂದಿನ ಕ್ಲಾಸ್ಗೆ ಹೋಗ್ತಾ ಇದ್ದಾನೆ, ಆದ್ರೆ ಅವ್ನು ಇನ್ನ ಎಕ್ಸಾಮ್ ಬರ್ದಿಲ್ಲ, ಆದ್ರೆ ಅವ್ನು ಪಾಸ್ ಮಾಡ್ತಾನೆ ಅಂತ ನಂಬಿಕೆಯಲ್ಲಿ ಅವನ ಕಳ್ಸಿದಾರೆ. ಅದೇ ರೀತಿ ಅವ್ನು ಪಾಸ್ ಮಾಡಿ ತೋರ್ಸ್ಬೇಕು ಕೂಡ. ನಮ್ಮನ್ನು ಕೂಡ ದೇವರು ನೀತಿವಂತರು ಅಂತ ಎನಿಸಿದ್ದಾರೆ. ನನ್ನ ಮಕ್ಕಳು ನೀತಿವಂತರಾಗಿರ್ತಾರೆ, ಅವ್ರು ಒಳ್ಳೇದ್ ಮಾಡ್ತಾನೆ ಅಂತ ಎನಿಸಿದ್ದಾರೆ ಅಲ್ವಾ. ಆದಮನ ಮಾಡಿದಿಂದ ನಮ್ಮನ್ನ ತೆಗೆದಾಕಿದ್ದಾರೆ. ಆದ್ರೆ ಆ ನೀತಿವಂತನ ಕ್ರಿಯೆಯಲ್ಲಿ ಪ್ರೂವ್ ಮಾಡಿ ತೋರಿಸ್ಬೇಕು. ಇದೆಲ್ಲ ವಿಷಯಗಳಿದೆ. ಆದ್ರಿಂದ ಕ್ರಿಸ್ತಲ್ ಪ್ರಿಯ ಸಹೋದರರೇ, ನಾವೇನ್ ಮಾಡೋಣ, ಬರುವಂತ ದಿನಗಳಲ್ಲಿ ಇನ್ನೂ ಹೆಚ್ಚಾದ ವಿಷಯಗಳನ್ನ ತಿಳ್ಕೊಳ್ಳಕ್ಕೆ ಪ್ರಯತ್ನ ಪಡೋಣ. ನಿಮ್ಗೆ ಏನಾದ್ರು ಡೌಟ್ಸ್ ಇದ್ರೆ ಏನ್ ಮಾಡಿದ್ರು ಇದ್ರ ಬಗ್ಗೆ ಕೇಳಿ. ಯಾಕಂದ್ರೆ ಈ ಟಾಪಿಕ್ ಸ್ವಲ್ಪ ನಾನು ಈಗ ಮಾತಾಡಿದ ವಿಷಯ ನಿಮ್ಗೆ ಏನಾದ್ರು ಸ್ವಲ್ಪ ಕನ್ಫ್ಯೂಷನ್ ಆಗಿರ್ಬೇಕು, ಏನಪ್ಪ ಬ್ರದರ್ ಈ ತರ ಒಂದು ಪಾಯಿಂಟ್ ಹೇಳ್ತಿದ್ರೆ, ಬಟ್ ನಾನು ವಾಕ್ಯವನ್ನ ಹೇಳಿದ್ದೀನಿ. ಇನ್ನೊಂದು ಟಾಪಿಕ್ ಅಲ್ಲಿ ಇನ್ನೊಂದು ಬೇರೆ ಸಮಯದಲ್ಲಿ ಏನ್ ಮಾಡೋಣ, ಈ ಸಬ್ಜೆಕ್ಟ್ ಬಗ್ಗೆ ತುಂಬಾ ಡೀಪ್ ಆಗಿ ಏನ್ ಮಾಡೋಣ, ಸ್ಟಡಿ ಮಾಡೋಣ. ಧರ್ಮಶಾಸ್ತ್ರ ಉದ್ದೇಶವೇನು ಅನ್ನೋಂತ ರೀತಿಯಲ್ಲಿ, ಧರ್ಮಶಾಸ್ತ್ರದ ಉದ್ದೇಶ, ಧರ್ಮಶಾಸ್ತ್ರದ ತಾತ್ಪರ್ಯವೇನು ಅನ್ನುವಂತ ಪಾಠದಲ್ಲಿ ಏನ್ ಮಾಡೋಣ, ಅದ್ರ ಬಗ್ಗೆ ತುಂಬಾ ಡೀಪ್ ಆಗಿ ಸ್ಟಡಿ ಮಾಡೋಣ. ಸೊ ದೇವರು ಈ ಪಾಠವನ್ನ ಆಶೀರ್ವದಿಸಲಿ. ಆಮೇನ್. ಕೊನೆಯದಾಗಿ ಇವತ್ತಿನ ರಾತ್ರಿ ಗೀತೆಗಳನ್ನ ಓದೋಣ. ಓದ್ಲಾ ಬ್ರದರ್? ಓದಿ. ಏಪ್ರಿಲ್ 28 ರಾತ್ರಿಯ ಗೀತೆಗಳು. ನಿಮ್ಮನ್ನು ಪ್ರೀತಿಸುವವರನ್ನೇ ನೀವು ಪ್ರೀತಿಸಿದರೆ ನಿಮಗೇನು ಹೊಗಳಿಕೆ ಬಂದೀತು? ಯಾಕೆಂದರೆ ಪಾಪಿಗಳು ಸಹ ತಮ್ಮನ್ನು ಪ್ರೀತಿಸುವವರನ್ನೇ ಪ್ರೀತಿಸುತ್ತಾರೆ. ನಿಮಗೆ ಒಳ್ಳೆಯದನ್ನು ಮಾಡುವವರಿಗೆ ನೀವು ಒಳ್ಳೆಯದನ್ನು ಮಾಡಿದರೆ ನಿಮಗೇನು ಹೊಗಳಿಕೆ ಬಂದೀತು? ಯಾಕೆಂದರೆ ಪಾಪಿಗಳು ಸಹ ಅವರಂತೆಯೇ ಮಾಡುತ್ತಾರೆ. ಲೂಕ 6ನೇ ಅಧ್ಯಾಯ 32 ಮತ್ತೆ 33ನೇ ವಚನ. ಕರ್ತನ ಜನರ ಮಾನದಂಡವು ಕೃತಜ್ಞತೆಗಿಂತ ಇನ್ನೂ ಹೆಚ್ಚಾಗಿದೆ, ಆದರೂ ಅದು ಇದನ್ನು ಒಳಗೊಂಡಿರಬೇಕು. ನಮಗಿರುವ ಮಾನದಂಡವೇನೆಂದರೆ ಅದು ಔದಾರ್ಯ. ನಮಗೆ ವಿರೋಧವಾಗಿ ತಪ್ಪು ಮಾಡಿದವರಿಗೆ ಮತ್ತು ನಮಗೆ ವಿರೋಧವಾಗಿ ಎಲ್ಲಾ ರೀತಿಯ ಕೆಟ್ಟದ್ದನ್ನು ತಪ್ಪಾಗಿ ಹೇಳುವವರಿಗೆ ನಾವು ಕ್ಷಮಿಸಬೇಕಾಗಿದೆ. ನಮ್ಮ ಕರ್ತನ ಹಾಗೆ ಈ ರೀತಿಯ ಗುಣಲಕ್ಷಣದ ಹೋಲಿಕೆಯನ್ನು ಹೊಂದುವವರು ಆತನಿಂದ ಹೆಚ್ಚಾದ ಆಶೀರ್ವಾದವನ್ನು ಪಡೆಯುತ್ತಾರೆ ಮತ್ತು ಅವರಿಗೆ ಪರಲೋಕದಲ್ಲಿ ಪ್ರತಿಫಲವಿದೆ ಎಂದು ತಿಳಿಯಲು, ಸಂತೋಷ ಪಡಲು ಮತ್ತು ಅತಿಯಾದ ಆನಂದ ಪಡಲು ಕರೆಯಲಾಗಿದೆ ಎಂಬುದು. ಥ್ಯಾಂಕ್ ಯು.
ಥ್ಯಾಂಕ್ ಯು ಅಮ್ಮ. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ, ಇವತ್ತಿನ ರಾತ್ರಿ ಗೀತೆ ಕೂಡ ತುಂಬಾ ಸುಂದರವಾದಂತ ಒಂದು ವಿಷಯವನ್ನ ಒಳಗೊಂಡಿದೆ, ಮುಖ್ಯವಾದಂತ ಒಂದು ಪಾಠವನ್ನ ಹೇಳಿದೆ. ನಮಗೆ ಒಳ್ಳೇದನ್ನ ಮಾಡೋರಿಗೆ ನಾವು ಮಾಡೋದ್ರಿಂದ ಏನ್ ವಿಶೇಷತೆ ಇದೆ? ದೇವ್ರ ಮಕ್ಕಳ ಒಂದು ವಿಶೇಷತೆ ಏನಪ್ಪಾ ಅಂದ್ರೆ, ಎಲ್ಲರಿಗಿಂತ ನಾವು ವಿಭಿನ್ನರು ಅಂತ ಯಾವ ವಿಷಯದಲ್ಲಿ ತೋರಿಸಬಹುದಂದ್ರೆ, ಹೌದನೆ ಅಂದ್ರೆ ಪ್ರೀತಿ, ನಿಜವಾದ ಪ್ರೀತಿನ ನಾವು ತೋರ್ಸೋದ್ರಲ್ಲಿ ಮಾತ್ರ. ಆ ಪ್ರೀತಿ ಏನಪ್ಪಾ ಅಂದ್ರೆ, ನಮಗೆ ಉಪಕಾರ ಮಾಡಿದವ್ರು ಮಾತ್ರ ನಾವು ಉಪಕಾರ ಮಾಡಿದೆ ಅಲ್ವಾ? ನಮ್ಮನ್ನ ಹಿಂಸೆ ಪಡಿಸುವವರು ಕಷ್ಟಪಡಿಸ್ಕೋಸ್ಕರ ಪ್ರಾರ್ಥನೆ ಮಾಡಿ ಅಂತಹ ನಿಜವಾದ ಪ್ರೀತಿನ ನಾವು ತೋರಿಸ್ತೀವಿ ನೋಡಿ, ಅದು ದೇವರ ಗುಣವನ್ನ ನಮ್ಮಲ್ಲಿ ತೋರ್ಪಡಿಸ್ತಾ ಇರುತ್ತೆ. ಹಾಗಾಗಿ ರಾತ್ರಿ ಗೀತೆ ಬಗ್ಗೆ ನಾನು ಜಾಸ್ತಿ ಎಕ್ಸ್ಪ್ಲನೇಷನ್ ಮಾಡಕ್ ಹೋಗಲ್ಲ. ಸಾಮಾನ್ಯವಾಗಿ ನಾನು ಅದನ್ನ ಎಕ್ಸ್ಪ್ಲೇನ್ ಮಾಡಲ್ಲ. ಯಾಕೆಂದ್ರೆ ನಾವೆಲ್ಲರೂ ಅದನ್ನ ಓದಿ ಒಂದು ಮೆಡಿಟೇಟ್ ಅಲ್ಲಿ ಮಲಗೋಕ್ಕಿಂತ ಮೊದಲು ಮೆಡಿಟೇಟೆಡ್ ಮೈಂಡ್ ಅಲ್ಲಿ ಅದನ್ನ ಮಲಗಿರಿ, ಆ ಥಿಂಕಿಂಗ್ ಅಲ್ಲಿ ಮಲಗಿರಿ. ತುಂಬಾ ವಿಷಯಗಳಲ್ಲಿ ನಿಮ್ಗೆ ಏನಾಗುತ್ತೆ ಉಪಯೋಗ ಆಗ್ಲಿ ಅಂತ ಏನ್ ಮಾಡ್ತಾ ಇದ್ದೀನಿ ಓದ್ತೀನಿ. ಮತ್ತೆ ಯಾವಾಗ್ಲೂ ನಮ್ಮ ಅಮ್ಮ ಓದ್ತಾರೆ, ಅಂದ್ರೆ ಯಾವರೇ ಓದ್ಬೇಕಂತಿಲ್ಲ, ಯಾರ್ ಬೇಕು ಓದ್ಬೋದು. ನೀವು ರಾತ್ರಿ ಗೀತೆ ಇಟ್ಕೊಳ್ಳಿ, ಪ್ರತಿಯೊಬ್ಬರು ಏನ್ ಮಾಡಿ ಒಂದೊಂದ್ ದಿನ ಒಬ್ಬರು ಏನ್ ಮಾಡ್ರಿ, ಓದ್ರಿ, ಸ್ಟಡಿ ಮಾಡ್ರಿ, ಎಲ್ಲರೂ ಕೂಡ ಯೂಸ್ಫುಲ್ ಆಗಿರುತ್ತೆ. ಓಕೆನಾ? ಸೊ ಥ್ಯಾಂಕ್ ಯು. ದೇವ್ರು ನಿಮ್ಮೆಲ್ಲರೂ ಆಶೀರ್ವದಿಸಲಿ. ಕೊನೆಯದಾಗಿ ಪ್ರಾರ್ಥನೆ ಮಾಡಿ ನಾವೇನ್ ಮಾಡೋಣ, ಈ ಕೂಟವನ್ನ ಮುಕ್ತಾಯ ಮಾಡೋಣ. ನಮ್ಮ ಮಧ್ಯಲ್ಲಿರುವಂತ ರವಿ ಬ್ರದರ್ ಪ್ರಾರ್ಥನೆ ಮಾಡ್ತೀರಾ? ಮಾಡ್ತೀನಿ ಬ್ರದರ್. ರವಿ ಬ್ರದರ್ ಬ್ರದರ್ ಮಾಡ್ತೀನಿ. ಪ್ರಾರ್ಥನೆ ಮಾಡಿಕೊಳ್ಳೋಣ. ಪರಿಶುದ್ಧರು 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 ಮಹೋನ್ನತರು ಸರ್ವಶಕ್ತರಾಗಿರುವ ನಮ್ಮ ಪರಲೋಕದ ಪ್ರೀತಿಗಳ ತಂದೆ ಯೆಹೋವ ದೇವರೇ, ಮತ್ತೊಂದು ಆವರ್ತಿ ನಿಮ್ಮ ಪರಿಶುದ್ಧವಾದ ನಾಮಕ್ಕೆ ನಾವು ಕೃತಜ್ಞತೆ ಸಲ್ಲಿಸುವರಾಗಿದ್ದೇವೆ. ತಂದೆಯ ದೇವರೇ, ನಮ್ಮೆಲ್ಲರನ್ನು ಕೂಡ ಈ ರೀತಿಯಾಗಿ ಸಂಜೆ ವೇಳೆ ಒಟ್ಟಾಗಿ ಸೇರಿಸಿ ನಿಮ್ಮ ವಾಕ್ಯಗಳನ್ನ ಕೇಳಿಸಿಕೊಳ್ಳುವಂತ ನಿಮ್ಮ ಅಪಾರವಾದ ಕೃಪೆಯನ್ನು ನಮ್ಮೆಲ್ಲರಿಗೂ ಅನುಗ್ರಹಿಸಿದ್ದೀರಿ. ಪಾಪಿಗಳು, ಮನುಷ್ಯರು, ದುಷ್ಟರಾದಂಥ ನಮ್ಮನ್ನ ನಿಮ್ಮ ಜೀವಿತರ ಪಟ್ಟಿಯಲ್ಲಿ ಇನ್ನೂ ಕೂಡ ಎಣಿಸಿ ಈ ದಿನವನ್ನು ಸಹ ದೇವರು ಕೊಟ್ಟು, ಸಂಜೆ ವೇಳೆಯನ್ನು ಸಹ ದೇವರು ಕೊಟ್ಟು, ಸ್ವಲ್ಪ ಸಮಯದಲ್ಲಿ ನಿಮ್ಮ ವಾಕ್ಯಗಳನ್ನ ಕೇಳಿಸಿಕೊಳ್ಳುವಂತ ಬೋಧಿಸುವಂತೆ ಸಹೋದರನ್ನು ಕೂಡ ನೀವು ಉಪಯೋಗಿಸಿಕೊಂಡಿದ್ದಕ್ಕಾಗಿಯೂ ತಂದೆಯ ದೇವರೇ ನಾವು ಕೃತಜ್ಞತೆ ಉಳ್ಳವರಾಗಿದ್ದೇವೆ. ಈ ದಿನ ಕಲಿಸಿಕೊಟ್ಟಂತ ಪಾಠಕ್ಕಾಗಿ ದೇವರೇ ಮತ್ತೊಂದು ಆವರ್ತಿ ನಿಮಗೆ ಕೃತಜ್ಞತೆ ಸಲ್ಲಿಸಿದ್ದೇವೆ ದೇವರೇ. ನಂಬಿಕೆಯಿಂದಲೇ ಅಪ್ಪ ನೀತಿವಂತರಾಗುವರು ಎಂಬುದಾಗಿ ಮತ್ತು ಕ್ರಿಯೆಗಳಿಂದ ನೀತಿವಂತರಾಗುವರು ಎಂಬುದಾಗಿ ಅನೇಕ ವಿಷಯಗಳನ್ನ ಸತ್ಯವೇದದಲ್ಲಿ ದೇವರೇ ನಾವು ಇನ್ನೂ ಕೂಡ ಅರ್ಥ ಮಾಡಿಕೊಂಡು ಅಪ್ಪ ಕ್ರಿಯೆಗಳಲ್ಲಿ ನಂಬಿಕೆಯಲ್ಲಿ ನಾವು ಬಲ ಹೊಂದಿ ದಿನದಿನಕ್ಕೆ ವೃದ್ಧಿಯಾಗಿ ಸಹೋದರಗಳಲ್ಲಿ ಹೆಚ್ಚಾದ ಪ್ರೀತಿಯನ್ನ ನಾವು ತೋರಿಸಿ ನಿಮ್ಮ ಪ್ರಿಯ ಒಬ್ಬನೇ ಮಗನಾಗಿರುವಂತ ಯೇಸು ಕ್ರಿಸ್ತನ ಹೆಜ್ಜೆ ಜಾಡಿನಲ್ಲಿ ಶ್ರಮ ಸಂಕಟಗಳಲ್ಲಿ ಅಪ್ಪ ಎಲ್ಲಾ ಕರ್ತನೆಯ ಶೋಧನೆಗಳಲ್ಲಿ ಕೂಡ ದೇವರೇ ನಂಬಿಕೆಯನ್ನು ಕಳಕೊಳ್ಳದೆ ಅಪ್ಪ ಇನ್ನು ಹೆಚ್ಚಾದ ಪ್ರೀತಿಯನ್ನ ದೇವರೇ ನಾವು ತೋರಿಸಿ, ಪ್ರೀತಿ ತೋರಿಸುವವರಿಗೆ ಪ್ರೀತಿ ತೋರಿಸದೆ ಅಪ್ಪ ದೇವರೇ ನಮ್ಮ ವೈರಿಗಳನ್ನ ಪ್ರೀತಿಸಿ ಎಂಬುದಾಗಿ ಈಗ ತಾನೇ ವಾಕ್ಯ ಓದಿರುವ ಪ್ರಕಾರ ದೇವರೇ ನಾವೆಲ್ಲರನ್ನು ಕೂಡ ಅಪ್ಪ ಹೆಚ್ಚಾಗಿ ಪ್ರೀತಿಸಿ ಅವರಿಗೆ ನಂಬಿಕೆಯನ್ನು ತೋರಿಸಿ ಇನ್ನು ಹೆಚ್ಚಾದ ವಿಷಯಗಳಲ್ಲಿ ದೇವರೇ ನಿಮ್ಮ ಸ್ವಾರೂಪ್ಯದಲ್ಲಿ ನಾವು ಹೊಂದಿ ಜೀವಿಸಲಿಕ್ಕೆ ಈ ಭೂಲೋಕದಲ್ಲಿ ನಮಗೆಲ್ಲರನ್ನು ಕೂಡ ಆಶೀರ್ವಾದ ಮಾಡಿ ಎಂಬುದ ಬೇಡಿಕೊಳ್ಳುತ್ತಾ ಈ ಕೂಟದ ಆರಂಭದಿಂದ ಅಂತ್ಯದವರೆಗೂ ದೇವರೇ ನೀವೇ ತಾನೇ ನಿಮ್ಮ ಪವಿತ್ರಾತ್ಮನ ಶಕ್ತಿಯನ್ನು ಕೊಟ್ಟು ಸಹೋದರನ್ನು ಕೂಡ ಉಪಯೋಗಿಸಿಕೊಂಡಿದ್ದಕ್ಕಾಗಿ ಕೇಳುವಂತ ಎಲ್ಲ ಸಹೋದರಿಗೂ ನಿಮ್ಮ ಕೃಪೆಯನ್ನು ಅನುಗ್ರಹಿಸಿ ಕೊಟ್ಟಿದ್ದಕ್ಕಾಗಿ ನಾವು ಕೃತಜ್ಞತೆ ಸಲ್ಲಿಸುತ್ತಾ ಈ ಚಿಕ್ಕ ಪ್ರಾರ್ಥನೆಯನ್ನು ನಿಮ್ಮ ಪ್ರೀತಿಯ ಒಬ್ಬನೇ ಮಗನು ನಮ್ಮೆಲ್ಲರ ನಮ್ಮ ಕರ್ತನು ಒಡೆಯನು ವಿಮೋಚಕನಾಗಿರುವ ನಜರೇತಿನ ಯೇಸು ಕ್ರಿಸ್ತನ ಪರಿಶುದ್ಧವಾದ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇವೆ ನಮ್ಮ ಪರಲೋಕದ ತಂದೆಯೇ. ಆಮೇನ್. ಥ್ಯಾಂಕ್ ಯು ಬ್ರದರ್. ಆಮೇನ್. ಥ್ಯಾಂಕ್ ಯು. ಕ್ರಿಸ್ತನಲ್ಲಿ ಪ್ರೀತಿಯ ಸಹೋದರರೇ ಎಲ್ಲರಿಗೂ ನಮಸ್ತೆ. ದೇವರು ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ. ನಮಸ್ಕಾರಗಳು. ಥ್ಯಾಂಕ್ ಯು ಥ್ಯಾಂಕ್ ಯು ಬ್ರದರ್. ಸಿಸ್ಟರ್. ನಮಸ್ತೆ. ಥ್ಯಾಂಕ್ ಯು ಬ್ರದರ್. ಗುಡ್ ನೈಟ್ ಬ್ರದರ್. ಥ್ಯಾಂಕ್ ಯು. ಎಲ್ಲ ಸಹೋದರಿಗೂ ನಮಸ್ತೆ. ಎಲ್ಲರಿಗೂ ನಮಸ್ತೆ. ಗುಡ್ ನೈಟ್. ಶ್ರೀಕಾಂತ್ ಬ್ರದರ್, ರವಿ ಬ್ರದರ್, ಲಭ ಬ್ರದರ್, ನಮಸ್ತೆ ಎಲ್ಲರಿಗೂ. ಥ್ಯಾಂಕ್ ಯು. ಗಾಡ್ ಬ್ಲೆಸ್ ಯು. ಗುಡ್ ನೈಟ್. ಗುಡ್ ನೈಟ್. ಥ್ಯಾಂಕ್ ಯು. ಗುಡ್ ನೈಟ್. ರವಿ ಬ್ರದರ್ ಹೇಳಿ. ಬ್ರದರ್ ಮುಂದಿನ ಇನ್ನೊಂದ್ ಸ್ವಲ್ಪ ಕ್ಲಿಯರಿಟಿ ಕೊಟ್ರಿ ಬ್ರದರ್. ಒಂಚೂರು ಕನ್ಫ್ಯೂಸ್ ನನಗೇನ ಮುಂದಿನ ವಾರ ಸ್ವಲ್ಪ ಕ್ಲಿಯರ್ ಆಗಿ ಮಾತಾಡ್ತೀನಿ. ಟೈಮ್ ಆಯ್ತಲ್ಲ ಈಗ, ಮುಂದಿನ ವಾರ ಸ್ವಲ್ಪ ನಿಮ್ಗೆ ಇನ್ನೂ ಸ್ವಲ್ಪ ಎಕ್ಸ್ಪ್ಲನೇಷನ್ ಕೊಡ್ತೀನಿ. ಓಕೆನಾ? ಅಲ್ಲಿ ಒಂದು ಧರ್ಮಶಾಸ್ತ್ರಕ್ಕೂ ಕ್ರಿಯೆಗಳು ಆ ವಿಷಯ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಖಂಡಿತ. ಆಯ್ತು ಬ್ರದರ್. ಓಕೆ. ಥ್ಯಾಂಕ್ ಯು ಬ್ರದರ್. ಓಕೆ. ಥ್ಯಾಂಕ್ ಯು.